ನಿನ್ನೆ ದಿವಸ ರಾಮ ಸೀತೆಯರ ಲಕ್ಷ್ಮಣರ ವನವಾಸವನ್ನು ಪ್ರಸಂಗವನ್ನು ನೋಡ್ತಾ ಅರಣ್ಯಕಾಂಡದಲ್ಲಿ ಆದಂಥ ಕೆಲವು ಘಟನೆಗಳು ನಮ್ಮ ಜೀವನದಲ್ಲಿ ಹೇಗೆ ಬೆಳಕು ಕೊಡಬಹುದು ಅನ್ನೋದನ್ನು ಗಮನಿಸ್ತಾ ಇದ್ವಿ. ಅದರ ಕೊನೆಗೆ ದಂಪತಿಗಳಾಗಿ ರಾಮ ಸೀತೆ ಹೇಗಿದ್ದರು ಅಂತ, ಅಲ್ಲಿ ಕಾಡಿನಲ್ಲಿದ್ದಂಥವರಿಬ್ಬರೂ ಆ ನಯ ವಿನಯ ಪರಸ್ಪರ ಗೌರವ ಅದನ್ನು ಹೇಗೆ ಕಾಪಾಡಿಕೊಂಡಿದ್ದರು ಅಂತ ಹೇಳ್ತಾ ಆಕೆ ಹೇಳುವಂಥ ಮಾತು, ನಾ ಚಪಲದಿಂದ ಒಂದಿಷ್ಟು ಮಾತು ಹೇಳಿಬಿಟ್ಟಿದ್ದೇನೆ, ಮರ್ಯಾದೆ ದಾಟುತ್ತೋ ಏನೋ ಗೊತ್ತಿಲ್ಲ, ನಿನಗೆ ಯಾರು ಹೇಳೋಕ್ಕೆ ಸಾಧ್ಯಪ್ಪ ಧರ್ಮ ಅಂದರೆ ಏನು ಅಂತ. ಅದರಿಂದ ನಾನು ಹೇಳಿದ್ದೇನೆ, ತಮ್ಮನೊತ್ತಿಗೆ ಚರ್ಚೆ ಮಾಡಿ ನಿನಗೆ ಯಾವುದು ಸರಿನೋ ಹಾಗಿರು ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳುವಂಥ ಮಾತು, ನೀನು ನನಗೆ ಅತ್ಯಂತ ಸ್ನೇಹಿತೆ ಆದ್ದರಿಂದ, ನನಗೆ ಪ್ರಿಯ ಆದ್ದರಿಂದ ಸರಿಯಾದ ಮಾತನ್ನೇ ಹೇಳಿದ್ದೀಯಾ, ಆದ್ದರಿಂದ ನನಗೆ ಭಾಳ ಆನಂದ ಆಯಿತು, ಪ್ರೀತಿ ಪಾತ್ರರಲ್ಲದೆ ಇಂಥ ಮಾತು ಇನ್ಯಾರು ಹೇಳೋಕ್ಕೆ ಸಾಧ್ಯ ಇದೆ ಅಂತ ಪರಸ್ಪರ ಗೌರವವನ್ನು ಸೂಚಿಸಿದಂಥದ್ದು ಕಂಡಿದ್ದೇವೆ ನಾವು. ದಂಪತಿಗಳು ಹೇಗೆ ಇರಬೇಕು ಅನ್ನೋದನ್ನು ಇನ್ನೇ ಅದನ್ನಿಸ್ತು ನನಗೆ. ಹೋಗೋ ಹೊತ್ತಿಗೆ ಅದೊಂದು ನೆನಪಾಯಿತು, ಅದಕ್ಕೆ ಸೇರಿಸ್ಬಿಡೋಣ ಇವತ್ತು ಅಂತ ಮಾಡಿದೆ. ನಾನೊಂದು ಅಂಥ ದಂಪತಿಗಳನ್ನು ನೋಡಿದ್ದೆ, ಎಲ್ರಿಗೂ ಪರಿಚಯ ಇರುವಂಥವ್ರು ಅವರು, ಗುರು ರಾಮಸ್ವಾಮಿ ಅಯ್ಯಂಗಾರ್. ನಮ್ಮ ಊರಿನ ರಸಿಕರು ಅಂತ ಬರೆದವರು ಅವರೇ ರಸಿಕರು, ಅದ್ಭುತ ರಸಿಕರು. ಅದರಲ್ಲೇನು, ಅಲ್ಲೇ ರಾಜಾಜಿನಗರದಲ್ಲೇ ನಾನು ಕಾಲೇಜಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಪ್ರಿನ್ಸಿಪಾಲ್ ಆಗಿದ್ದೆ, ಅಲ್ಲಿ ಹತ್ತಿರದಲ್ಲೇ ಮನೆಯವ್ರದ್ದು. ದಿನ ಬೆಳಗ್ಗೆ ವಾಕಿಂಗ್ ಹೋಗಿ ಬರಬೇಕು ಗಂಡ ಹೆಂಡತಿ, 70 ದಾಟಿತ್ತು ಇಬ್ಬರಿಗೂ. ಆದರೆ ಆ ವಾಕಿಂಗ್ ಮಾಡ್ಕೊಂಬರೋ ಸ್ಟೈಲ್ ನೋಡಬೇಕಾಗಿತ್ತು. ಇಬ್ಬರು ಕೈಯಲ್ಲಿ ಕೈ ಹಿಡ್ಕೊಂಬರ್ಬೇಕು. ಹೊಸದಾಗಿ ಮದುವೆ ಆದವ್ರು ಇನ್ನೂ 3 ಫೂಟ್ ದೂರ ಇರ್ತಾರೆ. ಇವ್ರು ಕೈ ಹಿಡ್ಕೊಂಬರ್ಬೇಕು. ನಾನು ಕಾಲೇಜ್ ಬೆಳಗ್ಗೆ 7 ಗಂಟೆಗೆ ನಾನು ಕಾಲೇಜಲ್ಲಿ ಇರ್ತಿದ್ದೆ. ಮೇಷ್ಟ್ರೆ ಕಾಫಿ ನಿಮ್ಮಲ್ಲೇ ಆಗಬೇಕು ಅಂತ ಆಗಬೇಕು. ಅದೊಂಚೂರು ಯಾವುದೋ ರೀತಿ ಪ್ರೀತಿ ಇರಬೇಕದು. ನಮ್ಮ ಕಾಲೇಜ್ ಮುಂದೆ ಕಾಫಿ ಸಿಗ್ತಿರ್ಲಿಲ್ಲ, ರಾಜಾಜಿನಗರದಲ್ಲಿ ಅವು ಏನೂ ಸಿಗ್ತಿರ್ಲಿಲ್ಲ. ನನ್ನ ಕಾಲೇಜ್ ಬಂದೆ ಒಬ್ಬರು ಈ ಕಾಫಿ ಪುಡಿ ಮಾಡ್ತಾಯಿದ್ರು ಅಯ್ಯಂಗಾರ್. ಟೀ ಕಾಫಿ ಮಾಡೋರಲ್ಲ ಅವರು, ಕಾಫಿ ಪುಡಿ ಹುರಿದು ಪುಡಿ ಮಾಡಿಡೋರು. ಈ ನಮ್ಮಲ್ಲಿ ಕಾಫಿ ಕುಡಿಯೋ ಶಿಕ್ಷಕರು ಜಕಾಷ್ಟು ಜನ ಇದ್ರಲ್ಲ, ನಾನೇ ಕರೆದು ಕೇಳಿದೆ, ಕಾಫಿ ಮಾಡಿಕೊಡ್ತೀರಾ ಅಂತ. ವ್ಯವಹಾರ ಇಲ್ಲ ಸಭ್ಯಕ್ಕೆ, ನಿಮಗೆ ಬೇಕಾದ್ರೆ ಮಾಡಿಕೊಡ್ತೀನಿ ನಾನು ಅಂತ. ನಾನು ಭಾಳ ಬಜಿತಿಯಾಗಿದ್ದೀನಿ ಅದರಿಂದ, ಪ್ರೀತಿಯಿಂದ. ಒಳ್ಳೆ ಕಾಫಿ ಮಾಡೋರು, ಅವ್ರು ಬಿಸ್ನೆಸ್ ಮನ್ ಅಲ್ಲ, ಅವರು ಮಾಡಿಕೊಡೋರು. ಅದು ಕಾಫಿ ಚೆನ್ನಾಗಿತ್ತು ಅಂತನೋ ಅಥವಾ ಅಯ್ಯಂಗಾರ್ ಕಾಫಿ ಅಂತನೋ ರಾಮಸ್ವಾಮಿ ಅಯ್ಯಂಗಾರಿಗೆ ಭಾಳ ಪ್ರಿಯವಾಗಿತ್ತದು. ದಿನ ಹೇಳೋರು, ಬೆಳಗ್ಗೆ ಬರಬೇಕಾದ್ರೆ ಬರ್ತೀನಿ, ಕಾಫಿ ರೆಡಿ ಇರಬೇಕು 2 ಅನ್ನೋರು, ಬನ್ನಿ ಅಂತಿದ್ದೆ. ಬಂದು ಕೂತ್ಕೊಂಡ್ರೆ ಇಷ್ಟು ಚಂದ ಸಂಸಾರ ಅವರಿಬ್ಬರದು, ದಂಪತಿಗಳು ನೆನೆಸ್ಬೇಕ್ರಿ. ಅದು ಯಾವುದೋ ಕಣ್ಣು ಹತ್ತಿಬಿಡುತ್ತೆ ಅವರಿಗೆ, ಪಾಪ ಅಷ್ಟು ದೊಡ್ಡವರು. ಬಂದುಬಿಟ್ಟು ಇಬ್ಬರು ನಮ್ಮ ಚೇಂಬರಲ್ಲಿ ಕೂಡಬೇಕು, ಕುಡಿಯೋಕೆ ನೀರು ಕೊಟ್ಟ ತಕ್ಷಣ ತನಗೇನು ಬೇಕು ಅಂತ ಆಕೆ ಹೇಳ್ತಿರ್ಲಿಲ್ಲ, ತನಗೇನು ಬೇಕು ಅಂತ ಈತ ಹೇಳ್ತಿರ್ಲಿಲ್ಲ. ಅವ್ರು ಹೇಳೋದು, ಅವರಿಗೆ ಸಕ್ಕರೆ ಬೇಡ ಗೊತ್ತಲ್ಲ ನಿಮಗೆ, ಅವ್ರು ಸಕ್ಕರೆ ಏರ್ ಕುಡ್ದು, ತಮ್ಮದಲ್ಲ ಅದು ಅವ್ರದ್ದು, ಅವ್ರು ಸಕ್ಕರೆ ಏರ್ ಕುಡ್ದು ಅವ್ರಿಗೆ ಅಂತ. ಅಯ್ಯಂಗಾರ್ ಹೇಳೋದು, ನನ್ನ ಸಕ್ಕರೆನೂ ಆಕೆಗೂ ಹಾಕಿ, ಅದನ್ನು ಬಿಡಬೇಡಿ, ವೇಸ್ಟ್ ಮಾಡಬೇಡಿ, ನನ್ನ ಸಕ್ಕರೆ ಆಕೆ ಹಾಕಿ. ಇದು ಇಷ್ಟು ಚೆಂದ ಅಂದರೆ ಇವ್ರು ಅವ್ರ ಬಗ್ಗೆ ಹೇಳೋದು, ಅವ್ರು ಇವ್ರ ಬಗ್ಗೆ ಹೇಳೋದು. ಆಮೇಲೆ ಒಂದು ಸಲ ವಾಕಿಂಗ್ ಹೋದಾಗ ಯಾರು ಸಂಭ್ರಮದ ಸೀರೆ ಉಟ್ಕೊಂಡು ಹೋಗ್ತಾರೆ, ಆದರೆ ಇವ್ರಿಗೆ ಸಂಭ್ರಮ ಅನ್ನಿಸ್ಬೇಕದು. ಮೇಷ್ಟ್ರೆ ಇವತ್ತು ಆಕೆ ಸೀರೆ ತುಂಬ ಚೆನ್ನಾಗಿಲ್ವಾ ಅಂತ ಕೇಳಬೇಕು. ಸ್ವಾಮಿ ನಿಮ್ಮ ಕಣ್ಣಿಗೆ ಎಲ್ಲನೂ ಚೆನ್ನಾಗೇ ಕಾಣ್ತದೆ, ಯಾಕಂದ್ರೆ ಅವರೇ ಚೆನ್ನಾಗಿ ಕಾಣಿಸುವಾಗೆಲ್ಲ ಚೆನ್ನಾಗಿ ಕಾಣಿಸ್ತದಲ್ಲ ಅಂತ ನಾವು ರೇಗಿಸ್ಬೇಕು ಅವ್ರನ್ನ. ಅಷ್ಟು ಜೊತೆಗಿರುವಂಥವ್ರು. ಒಂದು ಸಲ ನಮ್ಮ ಕಾಲೇಜಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆ ಇತ್ತು. ಮಧ್ಯಾಹ್ನ ಒಂದು 250 ಜನ, ದೊಡ್ಡ ಹಾಲ್ ಇದೆ, ಹಾಲಲ್ಲಿ ಟೇಬಲ್ ಹಾಕಿ ಊಟದ ವ್ಯವಸ್ಥೆ ಮಾಡಿದ್ವಿ. ಸಾಮಾನ್ಯವಾಗಿ ಇಬ್ಬರು ಗಂಡ ಹೆಂಡತಿ ಜೊತೆಗೆ ಕೂತ್ಕೊಳ್ಳೋರು ಊಟಕ್ಕೆ. ಅವರು ಅವತ್ತೇನೋ ಸ್ನೇಹಿತರು ಸಿಕ್ಕರು ಅಂತಾನೋ ಅಥವಾ ಜಾಗ ಸಿಗಲಿಲ್ಲ ಅಂತಾನೋ ಒಂದು ಕಡೆಗೆ ಅಯ್ಯಂಗಾರ್ ಇಲ್ಲಿ ಕೂತಿದ್ದಾರೆ, ಅವ್ರ ಹೆಂಡತಿ ಅಲ್ಲಿ ಕೂತಿದ್ದಾರೆ. ಎಷ್ಟು ತಳಮಳ ಆಗಿದ್ದಿರಬೇಕು ಆ ಮನುಷ್ಯನಿಗೆ. ಅರ್ಧ ಗಂಟೆ ಬಿಟ್ಟಿರೋದಕ್ಕೆ ಊಟಕ್ಕೆ ಕೂತ್ಕೊಂಡು ಆ ಲಕ್ಷಲ್ಲಿ ಆ ಕಡೆನೇ ಹಾಕಿ ಅವ್ರ ಕಡೆನೇ ಬಗ್ಗೆ ನೋಡೋದು, ಅವ್ರು ಈ ಕಡೆ ನೋಡಬೇಕು. ಆಮೇಲೆ ನನಗೆ ಹೇಳೋರು, ಮೇಷ್ಟ್ರೆ ಇಲ್ಲಿ ನಿಂತ್ಕೋಬೇಡಿ, ಅಲ್ಲಿ ಹೋಗಿ ಆಕೆ ಪಕ್ಕ ನಿಂತ್ಕೊಳ್ಳಿ, ಭಾರಿ ದಾಕ್ಷಿಣ್ಯ ಆಕೆಗೋ, ಚಿರೋಟಿ ಭಾಳ ಸೇರುತ್ತೆ, ಇನ್ನೊಂದು ಹಾಕ್ಸಿ ನನಗೆ ಹೇಳಬೇಕು. ಅಲ್ಲಿ ಹೋದ್ರೆ ಆಕೆ ಇಲ್ಲಿ ಬರಬೇಡಿ, ನೀವು ಅಲ್ಲಿ ನಿಂತ್ಕೊಳ್ಳಿ, ಅವ್ರು ಬಾಯಿ ಚಪ್ಪಲ ತಿಂದೇ ಬಿಡ್ತಾರವರು, ಹಾಕಿಸ್ಬೇಡಿ.
ಇದು ನೋಡಿ, ಇದು ಇಬ್ಬರು ಬೇರೆ ಬೇರೆ ಕಡೆ ಕೂತು ಇಷ್ಟು ಪ್ರೀತಿ ಅಲ್ಲ, ಚಂದ ಅನ್ಸಲ್ವಾ ನೋಡೋಕ್ಕೆ ಅಲ್ವಾ? ಒಂದು ಸ್ವಲ್ಪ ಸಣ್ಣ ಸಣ್ಣ ವಿಷಯಕ್ಕೆ ಮುಖ ಒಗರು ಮಾಡ್ಕೊಂಡು ಇಡೀ ದಿವಸ ಬೇಜಾರು ಮಾಡ್ಕೋತೀವಲ್ಲ ಸಂಸಾರದಲ್ಲಿ. 70 ದಾಟಿದಂಥ ಗಂಡ ಹೆಂಡತಿ ಬದುಕಿರುವಂಥ ರೀತಿ ಮಲ್ಲಿಗೆ ಹೂವಿನ ಸುಗಂಧ ಇದ್ದಂಗಲ್ವಾ? ಅದಕ್ಕೆ ಆ ರಸಿಕರತನ ಅಂತ ಪುಸ್ತಕ ಬರೆದ್ರು ಅಂತ ಅನಿಸುತ್ತೆ. ಬದುಕಿದ್ದೆ ಹಾಗೆ ಅವರು. ನನಗೆ ಸಂತೋಷ ಆಗೋದು, ಅವ್ರು ನೋಡಿದಾಗ ಸಂತೋಷ ಆಗೋದು. ನನಗನ್ಸುತ್ತೆ ಈ ರಾಮನ ಕಥೆದು, ರಾಮ ಸೀತೆಯರದ್ದು ನೋಡಿದಾಗ ಅನ್ನಿಸ್ತು, ನಮ್ಮಲ್ಲಿ ಇನ್ನೂ ಇದ್ರಪ್ಪ ಅಂಥವ್ರು, ಈಗೂ ಇರಬೇಕು. ನಾನು ಕಂಡವ್ರು ಕೆಲವರು ಇದ್ದಾರೆ ಹಾಗೆ. ಆದರೆ ಆ ಸಂತೋಷ, ಪ್ರೀತಿ, ದಾಂಪತ್ಯದ ಸುಖ ಕಾಡಿನಲ್ಲೇ ರಾಮ ಸೀತೆ ಕಂಡ್ಕೋಬೇಕಾದ್ರೆ ನಮ್ಮ ಮನೆಗಳಲ್ಲಿ ನಮಗೇನು ತೊಂದರೆ? ಅದು ನಮ್ಮ ಬೆಳಕಲ್ಲಿ ಬರಲಿ, ಸ್ವಲ್ಪ ನಾವು ನಿಜ ಜೀವನನೂ ಚೆನ್ನಾಗಾಗಲಿ, ಅದೊಂದಿಷ್ಟು ಕಾಲ ಅನ್ಯೋನ್ಯತೆ, ಪ್ರೀತಿ ಅನ್ನೋದು ನಮ್ಮ ಬಾಳಕಿನಲ್ಲಿ ಇಣಕ್ಕೆ ನೋಡಲಿ ಅಂತ ಈ ಸಂದೇಶ ನಮಗಿರುವಂಥದ್ದು. ಇನ್ನೊಂದು ಬೋಧಪ್ರದವಾದಂಥ ಘಟನೆ, ಸಣ್ಣ ಸಣ್ಣ ಘಟನೆಗಳು ಅವನ ಸಮಯಕ್ಕೆ ಹಾಗೆ ನೋಡದೆ ಹೋದರೆ ಮರೆತು ಹೋಗ್ಬಿಡ್ತಾವೆ. ಸ್ವಲ್ಪ ಬಿಗಿಯಾಗಿ ಹಿಡ್ಕೋಬೇಕು ಆ ಶ್ಲೋಕಗಳನ್ನು. ಒಂದು ಶ್ಲೋಕ ಬರುತ್ತೆ, ಸಣ್ಣ ಮಾತದು. ಒಂದು ಸಲ ರಾಮ, ಲಕ್ಷ್ಮಣ, ಸೀತೆ ಸುತೀಕ್ಷ್ಣಾಶ್ರಮದಿಂದ ಹೊರಟು ಅಗಸ್ತ್ಯಾಶ್ರಮಕ್ಕೆ ಹೊರಟಿದ್ದಾರೆ. ವನವಾಸದಲ್ಲಿ ಋಷಿಗಳನ್ನ ಭೇಟಿ ಆಗಬೇಕಲ್ಲ. ಹಿಂಗೆ ಹೋಗುವಾಗ ರಾಮ ಹೇಳ್ತಾನೆ, ಬೇಗ ಬೇಗ ರೆಡಿಯಾಗು. ಹಾಗೂ ಗಂಡಂದ್ರಿಗೆ ಅದು ಪ್ರಾಬ್ಲಮ್ ಇತ್ತು ಅನಿಸುತ್ತೆ. ಬೇಗ ಬೇಗ ರೆಡಿಯಾಗು ಅಂತ ಹೆಂಡತಿಗೆ ಹೇಳಬೇಕು. ರೆಡಿ ಆಗೋ ಅನ್ನೋತ್ತಿಗೆ ಸ್ವಲ್ಪ ಬರೋದು ಲೇಟ್ ಆಯಿತು. ಆಗ ರಾಮ ಹೇಳುವಂಥ ಮಾತು ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಚೆನ್ನಾಗಿರೋ ಮಾತು, ಅದರೊಳಗೆ ಸಂದೇಶ ಎಂತ ಸಿಗ್ತದೆ ನಮಗೆ ಅಂತ. ಅವಿಷ ಹ್ಯಾತಪೋ ಯಾವತ್ ಸೂರ್ಯೋ ನಾತಿ ವಿರಾಜತೆ ಅಮಾರ್ಗೇಣ ಆಗತಾಂ ಲಕ್ಷ್ಮೀಂ ಪ್ರಾಪೇವ ಅನ್ವಯವರ್ಜಿತ ಅಂತ ಮಾತು. ಅದು ಸ್ವಲ್ಪ ನಾವು ಸರಿಯಾಗಿ ನೋಡದೆ ಹೋದರೆ ತಪ್ಪಿಸ್ಕೊಂಡು ಹೋಗ್ಬಿಡುತ್ತೆ. ಅದು ರಾಮ ಹೇಳುವಂಥ ಮಾತು. ತಡ ಮಾಡಿದರೆ ಸೂರ್ಯ ಮೇಲಕ್ಕೇರಿ ತಡೆಯಲಾರದಷ್ಟು ತಾಪವನ್ನು ಕೊಡ್ತಾನೆ. ಇದು ನಮ್ಗೆ ಗೊತ್ತಿರುವಂಥದ್ದು. ಬೇಸಿಗೆಯಲ್ಲಿ ತಡ ಮಾಡಿದರೆ ಬಿಸಿಲು ಜಾಸ್ತಿ ಆಗ್ತದೆ, ತಾಪ ಆಗ್ತದೆ ಅನ್ನುವಂಥ ಮಾತು. ಇದ್ರ ಜೊತೆಗೆ ಒಂದು ಪಾಸ್ ಸೇರಿಸ್ತಾರೆ ವಾಲ್ಮೀಕಿಗಳು. ನಿಜವಾಗ್ಲೂ ಅದ್ಭುತ ಅನಿಸ್ಬಿಡುತ್ತೆ. ಮಹಾಕಾವ್ಯ ಬರೆಯುವಂಥ ಲಕ್ಷಣ ಅದು. ಇದನ್ನು ಬಿಸಿಲಾದರೆ ಮಧ್ಯಾಹ್ನ ತಾಪ ಆಗ್ತದೆ ಅಂತ ಹೇಳ್ತಾ ಹೇಳ್ತಾ ಮುಂದೊಂದು ಸಾಲು ಸೇರಿಸ್ಬಿಡ್ತಾರೆ. ಇದು ಹೇಗೆ ಅಂದರೆ, ಅಮಾರ್ಗೇಣ ಆಗತಾಂ ಲಕ್ಷ್ಮೀಂ ಪ್ರಾಪ್ಯೇವ ಅನ್ವಯವರ್ಜಿತ ಅಂತ. ಅಂದರೆ ದುರ್ಮಾರ್ಗದಿಂದ ಪಡೆದ ಹಣದಿಂದ ಬೀಗುವ ಕುಲಹೀನನಂತೆ ಸೂರ್ಯ ಕೂಡ ತಾಪ ಕೊಡ್ತಾನೆ ಅಂತ. ಈ ಮಾತು ಸ್ವಲ್ಪ ಗಮನಿಸಬೇಕು. ಯಾವನೋ ಒಬ್ಬ ಮನುಷ್ಯ ದುರ್ಮಾರ್ಗದಿಂದ ಹಣ ಪಡ್ಕೊಂಡ್ರೆ ಅಹಂಕಾರ ಜೊತೆಯಾಗಿ ಬರ್ತದೆ, ಅವನು ಪರಪೀಡಕನಾಗ್ತಾನೆ ಅಂತ. ಇದು ಬಹಳ ಮುಖ್ಯದ ಮಾತು. ಅಂದರೆ ಮೇಲೆ ಬಿಸಿಲಿಗೆ ಹೋಲಿಸ್ತಾ ರಾಮ ಒಂದು ಅದ್ಭುತ ಸಂದೇಶ ಕೊಟ್ಬಿಡ್ತಾನೆ ನಮಗೆ. ವಾಲ್ಮೀಕಿಗಳು ಮುಟ್ಟಿಸ್ತಾರೆ ನಮ್ಮನ್ನು. ಏನು ಅಂದರೆ, ದುರ್ಮಾರ್ಗದಿಂದ ಹಣ ಬಂದರೆ ಅದು ದುರ್ಮಾರ್ಗದಲ್ಲೇ ಖರ್ಚಾಗಬೇಕು. ಆ ಮನುಷ್ಯ ನಿಮ್ಮನ್ನು ಪೀಡಿಸ್ತಾನೆ. ಪೀಡನೆ ಯಾಕೆ ಬರುತ್ತೆ? ಸ್ವಂತ ಕಷ್ಟಪಟ್ಟು ದುಡಿದು ಮಾಡಿದ ದುಡ್ಡಲ್ಲ ಅದು. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅಮಾರ್ಗೇಣ ಆಗತಾಂ ಲಕ್ಷ್ಮೀಂ. ಈ ತಪ್ಪು ಹಾದಿಗಳಿಂದ, ಕೆಟ್ಟ ಮಾರ್ಗಗಳಿಂದ ಹಣ ಗಳಿಸ್ತೀವಲ್ಲ, ಅದು ಪೀಡನೆಯನ್ನೇ ಮಾಡಿಸುತ್ತೆ. ಸೂರ್ಯ ಬಿಸಿಲು ಬಂದಾಗ ಹೇಗೆ ತಾಪ ಕೊಡ್ತಾನೋ ಹಾಗೆ ಪೀಡನೆ ಮಾಡ್ತದೆ ಅಂತ ಹೇಳ್ತಾನೆ. ಅದಕ್ಕೆ ಇದನ್ನು ಇತರ ಮಾರ್ಗಗಳಿಂದ ಸಂಪತ್ತನ್ನು ಗಳಿಸೋರು ಓದಿ ಕೇಳಿ ಹುಷಾರಾಗಿರಬೇಕು. ಯಾಕಂದರೆ ಗಳಿಸಿದ್ದೀನಿ ಅಂತ ಸಂತೋಷ ಪಡೋದ್ರ ಜೊತೆಗೆ ಅಷ್ಟೇ ಬೇಗ ಅದು ಕರಗಿ ಹೋಗ್ತದೆ. ಯಾವ ಮೋಸದಿಂದ ಪಡೆದಿದ್ದೇನೋ ಅಂಥದ್ದೇ ಮೋಸದಿಂದ ಕರಗಿ ಹೋಗ್ತದೆ ಅನ್ನೋ ಸ್ಪಷ್ಟ ಕಲ್ಪನೆ ನಮಗಿರಬೇಕಾಗುತ್ತೆ. ಹಿಂದಕ್ಕೊಂದು ಸಲ ಹೇಳಿದ್ದೇನೋ ನೆನಪಿಲ್ಲ. ದೊಡ್ಡವರು 15 ವರ್ಷದಲ್ಲಿ 16,000 ಕೋಟಿ ರೂಪಾಯಿ ಮಾಡಿದರು. ರಾಜಕಾರಣದಲ್ಲಿ, ಬೇರೆ ವ್ಯಾಪಾರದಲ್ಲಿ ಇದ್ದರು. ಒಂದು ಸಲ ನಾನು ಕರ್ಕೊಂಡು ಹೋಗಿದ್ದರು ಮನೆಗೆ. ಕರ್ಕೊಂಡು ಹೋಗಿ ಅದು ಯಾಕೋ ನನ್ನ ಮೇಲೆ ಪ್ರೀತಿ. ಕೆಲವೊಂದು ಸಲ ಹಿಂಗೆ ಯಾವುದೋ ಪ್ರೀತಿಗಳು ತೊಂದರೆ ಕೊಟ್ಬಿಡ್ತಾವೆ ನಮ್ಮನ್ನು. ಕರ್ಕೊಂಡೋಗಿ ಕೂಡಿಸಿ, ನೋಡಿ ಸ್ವಾಮಿ, ಎಲ್ಲರೂ ನನಗೆ ಹಾಗೆ ಹೀಗೆ ಗಣಿ ದಣಿ ಅಂತಾರೆ. ನಾನೇನು ಮಾಡಿದ್ದೀನಿ? ನಾನು ವ್ಯವಹಾರ ಮಾಡಿದ್ದೀನಿ. 10 ವರ್ಷಗಳ ಹಿಂದೆ ನನಗೆ ಸೈಕಲ್ ಇರಲಿಲ್ಲ ಸರ್. ಯಾರ್ದೋ ಲಗೇಜ್ ಹೆಗಲ್ ಮೇಲೆ ಹೊತ್ಕೊಂಡು ಅವ್ರಿಗೋಸ್ಕರ ಬಸ್ ಟಿಕೆಟ್ ಹಿಡ್ಕೊಳ್ಳೋಕೆ ಹೋಗ್ತಾ ಇದ್ದೆ. ಇವತ್ತು ಕಷ್ಟಪಟ್ಟಿದ್ದೀನಿ, ದುಡ್ಡು ಬಂತು. ನನಗೆ ದುಡ್ಡು ಬಡವ, ನಾನು ದುಡ್ಡು ಬಂದು ಸಂಭ್ರಮ ಪಡಬೇಕಲ್ವ, ಅದಕ್ಕೆ ಹೆಲಿಕಾಪ್ಟ್ರಲ್ಲಿ ಓಡಾಡ್ತೀನಿ, 10 ಕಾರ್ ತೊಗೋತೀನಿ. ಏನು ತಪ್ಪೇನಾಯಿತು ಅಂತ ಕೇಳಿದರು. ನಾನು ಏನು ಉತ್ತರ ಕೊಡಬೇಕು ಅವರಿಗೆ? ಈ ತಕ್ಷಣ ಶ್ರೀಮಂತಿಗೆ ಬಂದವ್ರ ಹತ್ರ ಮಾತಾಡೋದು ಕಷ್ಟ. ನಾನು ಹೇಳಿದೆ ಅವರಿಗೆ, ನೋಡಿ ಸ್ವಾಮಿ, ನಿಮಗೆ ನಿಜವಾದ ಅಭಿಪ್ರಾಯ ಬೇಕೋ, ನಿಮಗೆ ಸಂತೋಷ ಆಗುವಂಥ ಅಭಿಪ್ರಾಯ ಬೇಕು. ಇಲ್ಲ ಸರ್, ನಮ್ಮ ಗುರುಗಳಿದ್ದಂಗೆ ನೀವು ನಿಜವಾದ ಅಭಿಪ್ರಾಯ ಕೊಡ್ರಿ ಎಂದರು. ನಾನು ಹೇಳಿದೆ, ನೋಡಿ ಸ್ವಾಮಿ, ನನಗೆ ತಿಳಿದ ಮಟ್ಟಿಗೆ ನಾನು ವ್ಯವಹಾರದವನಲ್ಲ. ಆದರೆ ಒಂದು ಮಾತು ಹೇಳ್ತೀನಿ. ನೀವೇ ಹೇಳಿದ್ರಿ 10 ವರ್ಷಗಳ ಹಿಂದೆ ನನ್ನ ಕಡೆ ಸೈಕಲ್ ಇರಲಿಲ್ಲ ಅಂತ. ಆಗ ಅದು ಎಷ್ಟು 1,000 ಕೋಟಿ ಈಗಾಗಿದೆಯೋ ನನಗೆ ಗೊತ್ತಿಲ್ಲ.
ಆದರೆ 10 ವರ್ಷದಲ್ಲಿ 0ಯಿಂದ 10,000 ಕೋಟಿ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅವ್ರಿಗೊಂಥರ ಕೋಪ ಬಂದಂಗೆ ಆಯಿತು. ಅವ್ರಿಗಿಂತ ಅವ್ರು ಹಿಂದೆ ಮುಂದಿದ್ದವ್ರಿಗೆ ಜಾಸ್ತಿ ಕೋಪ ಬರುತ್ತೆ. ಹಾಗಲ್ಲ ಸ್ವಾಮಿ, ಕಷ್ಟಪಟ್ಟಿದ್ದಾರೆ ಯಜಮಾನ್ರು. ಕಷ್ಟಪಟ್ಟಿಲ್ಲ ಅಂತ ಹೇಳ್ತಾನೆ ಇಲ್ಲ ನಾನು. ಎಷ್ಟೇ ಕಷ್ಟಪಟ್ಟರು 0ಯಿಂದ 10,000 ಕೋಟಿ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದೆ. ಅದಕ್ಕೆ ಅವ್ರೇನು ಹೇಳಬೇಕು, ಸ್ವಲ್ಪ ಬಿಸ್ನೆಸ್ ಅನ್ನೋ ಸ್ವಲ್ಪ ಆ ಕಡೆ ಈ ಕಡೆ ಇರ್ತದಲ್ಲ ಸರ್, ಅದಿರ್ತದಲ್ಲ ಅಂದರು. ನಾನು ಹೇಳಿದೆ, ಇಷ್ಟು ಆ ಕಡೆ ಈ ಕಡೆ ಮಾಡಿದರೆ ಆಗೋದಲ್ಲ, ಇದು ಹಡಗು ಮುಳುಗಿಸ್ದಾಗೆ ಆಗೋದು. ಗೊತ್ತಾಗ್ತದಲ್ಲ, ಹಡಗು ಮುಳುಗಿಸ್ದಾಗೆ ಆಗುವಂಥದ್ದು ಇದು. ಆಗ ಹೇಳಿದಾಗ ಮಾತು ನಾನು ಹೇಳಿದ್ದವರಿಗೆ, ನೆನ್ಪಿಟ್ಕೊಳ್ಳಿ, ಇದು ಹೇಗೆ ಬರ್ತದೋ ಅದು ಹಾಗೆ ಹೋಗೋ ಪ್ರಸಂಗ ಅವೆಲ್ಲನೂ. ಯಾಕಂದರೆ ನನ್ನದಲ್ಲದ ದುಡ್ಡು ನಾ ಕಾಪಾಡ್ಕೋಬೇಕಾದ್ರೆ ಒದ್ದಾಡಬೇಕು. ಈಗಿನ ಕಾಲದಲ್ಲಿ ನಾವು ಗಳಿಸಿದ್ದೇ ನಮ್ಮ ಮೈಗೆ ಆಗೋದಿಲ್ಲ. ಆ ಪರಿಸ್ಥಿತಿಯಲ್ಲಿ ಇರುವಾಗ ಅನ್ಯಾಯವಾಗಿ ಗಳಿಸಿದ್ದು ಹೇಗೆ ಉಳಿತದೆ ಅಂತೇನೋ ಮಾತಾಡಿ ಬಂದುಬಿಟ್ಟೆ. ಮುಂದೆ ಅವ್ರ ಕಾರಣಕ್ಕೆ ಜೈಲಿಗೆ ಹೋಗ್ಬೇಕಾಯ್ತು. ಸ್ವಲ್ಪ ವರ್ಷ ಜೈಲಲ್ಲಿ ಇರಬೇಕಾಯ್ತು. ಬಿಟ್ಟು ಬಂದ ಮೇಲೆ ಒಂದು ಸಲ ಹೇಳಿದರು, ನೀವು ಹೇಳಿದ್ದು ಹಾಗೆ ಅಂದಿದ್ರಲ್ಲ, ಸ್ವಲ್ಪ ಸತ್ಯ ಆಯ್ತದು ಅಂದರು. ಆಗಲೇಬೇಕದು, ಇವತ್ತಿನ ಮಾತಲ್ಲ, ಯಾವತ್ತಿಂದ ಅವತ್ತು ಹೇಳ್ತಾನಲ್ಲ, ಅಮಾರ್ಗೇಣ ಆಗತಾಂ ಲಕ್ಷ್ಮೀಂ ಪ್ರಾಪೇವ ಅನ್ವಯವರ್ಜಿತ. ಅದು ಹಾಗೆ ಬಂದರೆ ಪರಪೀಡಕರಾಗಿ ಆಗಬೇಕಾಗತ್ತೆ. ಅದನ್ನು ರಾಮ ಎಷ್ಟು ಬುದ್ಧಿವಂತಿಕೆಯಿಂದ ನನಗೆ ಹೇಳ್ತಾನೆ ಅಂದರೆ, ಸೂರ್ಯ ಮೇಲೆ ಬಂದಾಗ ಬಿಸಿಲಾಗಿ ತಾಪ ಆಗ್ತದೆ ಅನ್ನೋದ್ರ ಜೊತೆಗೆ ಕುಮಾರ್ಗದಿಂದ ಹಣ ಗಳಿಸಬೇಡಿ ಅನ್ನುವಂಥ ಸಂಬೋಧನೆ ಕೊಡ್ತಾನೆ. ನಾನಾಗಲೇ ಹೇಳಿದೆ, ಮೋಸದಿಂದ ಪಡ್ಕೊಂಡದ್ದು ಮೋಸದಲ್ಲೇ ಹೋಗಬೇಕು. ನಾನು ಇತ್ತೀಚೆಗೆ ಒಂದು ಕೊರಿಯನ್ ಪುಸ್ತಕ ಓದ್ತಾ ಇದ್ದೆ. ಆ ಕೊರಿಯನ್ ಪುಸ್ತಕದಲ್ಲಿ ಒಂದು ಕತೆ ಬರ್ತಾಯಿದೆ, ಅದನ್ನು ಬದಲಾಯಿಸ್ಕೊಂಡೆ, ನಾನು ಭಾರತೀಯ ಮಾಡಿಕೊಂಡೆ ಅದನ್ನು. ಒಬ್ಬ ಗುಂಡಣ್ಣ ಅಂತ ಒಬ್ಬ ಮನುಷ್ಯ. ಆ ಗುಂಡಣ್ಣ ಪಾಪ ಸಣ್ಣ ವ್ಯಾಪಾರ ಮಾಡ್ಕೊಂಡು ಬದುಕಿದವನು, ಪ್ರಾಮಾಣಿಕವಾಗಿದ್ದವನು. ಬಹಳ ಪ್ರಾಮಾಣಿಕ ಆಗಿರೋದು, ಬಹಳ ಶ್ರೀಮಂತಿಕೆ ಇರೋಲ್ಲ. ಒಂದು ಸಲ ಅವನು ಕಾಯಿಲೆ ಬಿದ್ದುಬಿಟ್ಟ, ವ್ಯಾಪಾರಕ್ಕೆ ಹೋಗೋಕ್ಕಾಗಲಿಲ್ಲ. 1 ತಿಂಗಳಾಯಿತು, 2 ತಿಂಗಳಾಯಿತು, ಬದುಕು ನಡೆಯೋದು ಹೇಗೆ? ಜೀವನ ದಿನನಿತ್ಯದ ಬದುಕು ನಡಿಬೇಕಲ್ವ? ಅದಕ್ಕೆ ಹೆಂಡ್ತಿ ಗುಂಡಕ್ಕನಿಗೆ ಹೇಳ್ದ, ನೋಡಮ್ಮ, ಮುಂದೆ ಏನಾದರೂ ಒಳ್ಳೆ ಕಾಲ ಬಂದರೆ ಹೇಗೋ ಬದುಕ್ಬೋದು. ಈಗ ನಾಳೆ ಊಟಕ್ಕೆ ತೊಂದರೆ ಆಗಿದೆ ನಮಗೆ, ಅದಕ್ಕೊಂದು ಕೆಲಸ ಮಾಡು, ಶನಿವಾರ ದಿವಸ ಜಾತ್ರೆ ಬರ್ತದೆ, ದನಗಳ ಜಾತ್ರೆ ಇದೆ, ನಮ್ಮ ಮನೇಲಿ ಒಂದು ಎಮ್ಮೆ ಇದೆಯಲ್ಲ, ಹೊಡ್ಕೊಂಡು ಹೋಗ್ಬಿಡು, ಮಾರಿಬಿಡು. ಅದೆಷ್ಟು ದುಡ್ಡು ಬರ್ತದೋ ಬರಲಿ, 1 ತಿಂಗಳೊಳಗೆ ನನ್ನ ಆರೋಗ್ಯ ಚೆನ್ನಾಗಾದರೆ ನಾನೇ ಕೆಲಸ ಮಾಡಿ ಗಳಿಸ್ತೀನಿ, ಈ ಎಮ್ಮೆ ಮಾರ್ಕೊಂಡು ಬಾ ಅಂತ ಕಳಿಸ್ದ. ಗುಂಡಕ್ಕೆ ಪಾಪ ಗೊತ್ತಿಲ್ಲ ವ್ಯವಹಾರ. ಹಗ್ಗ ಹಿಡ್ಕೊಂಡು ಹೋದ್ಲು ಜಾತ್ರೆಗೆ. ಒಂದು ಮರಕ್ಕೆ ಕಟ್ಟು ಹಾಕಿದ್ಲು ಎಮ್ಮೆನ. ಆವಾಗೆಲ್ಲ ಹಳೆ ಕಾಲದಲ್ಲಿ ನೆನಪಿರ್ಬೇಕು, ಎಮ್ಮೆ ಮೈ ಮೇಲೆ ಬರೆಯೋರು ಚಾಕಿಂದ ಎಷ್ಟು ದುಡ್ಡು ಅಂತ. ಅದು ಒಪ್ಕೋತಾರೆ, ತೊಗೊಂಡು ಹೋಗ್ಬಿಡ್ಬೇಕು. ಪಾಪ ಬರೆದಿದ್ದಾಳೆ, ಕೂತೇಳಿ ಯಾರು ಬಂದಿಲ್ಲ, ತೂಕಡಿಕೆ ಬಂದಿತ್ತು, ತೂಕಡಿಸ್ತಾ ಇದ್ಲು. ಒಂದು 4-5 ಜನ ಉಪದ್ವ್ಯಾಪಿ ಹುಡುಗರು ಇರ್ತಾರೆ ಅಲ್ಲೆಲ್ಲ. ಅವ್ರೇನು ಮಾಡಿದರು, ಈ ಗುಂಡಕ್ಕಗೆ ಏನು ತಿಳಿಯಲ್ಲ ಅಂತ ಹೇಳಿ ಹಗ್ಗ ಬಿಚ್ಕೊಂಡು ಎಮ್ಮೆ ತೊಗೊಂಡು ಹೋಗ್ಬಿಟ್ರು. ಈಕೆ ಗೊತ್ತೇ ಇಲ್ಲ, ಪಾಪ ತೂಕಡಿಸ್ತಾ ಕೂತಿದ್ದಾಳೆ. ಸ್ವಲ್ಪ ಹೊತ್ತಿಗೆ ಎದ್ದು ನೋಡ್ತಾಳೆ, ಎಮ್ಮೆ ಇಲ್ಲ. ಎಲ್ಲಿ ಹೋಯ್ತು ಅಂತ ಗಾಬರಿ ಆದ್ಲು. ದುಡ್ಡು ಇಲ್ಲ, ಎಮ್ಮೆನೂ ಹೋಯ್ತಲ್ಲ, ಒದ್ದಾಡಿದ್ಲು. ಈ 4 ಜನ ಹುಡುಗರು ಲಫಂಗರು ಬಂದುಬಿಟ್ಟು, ಏನಮ್ಮ ಗುಂಡಕ್ಕ, ಎಮ್ಮೆ ಮಾರಿದ್ಯಾ ಅಂತ ಕೇಳಿದರು. ಎಲ್ಲಿ ಮಾರೋದಪ್ಪ, ಕಟ್ಟಿದ್ದೆ, ಹೋಗ್ಬಿಟ್ಟಿದೆ, ಪತ್ತೇನೇ ಇಲ್ಲ ಅಂತ. ಇಲ್ಲ, ನಿನಗೆ ಗೊತ್ತಿಲ್ವಾ, ಈ ಜಾತ್ರೆ ವಿಶೇಷ ನಿನಗೆ ಗೊತ್ತಿಲ್ಲ, ಇಲ್ಲಿ ಕೆಲವು ಪ್ರಾಣಿಗಳು ತನ್ನಷ್ಟು ತಾವೇ ಮಾಯ ಆಗಿಬಿಡ್ತವೆ, ಹಾಗೆ ನಿಂದು ಮಾಯ ಆಗಿರ್ಬೇಕು ಬಿಡು, ಯಾಕೆ ತಲೆ ಕೆಡಿಸ್ಕೋತೀಯಾ ಅಂದರು. ಒಂದು ನಕ್ರು. ಪಾಪ ಮುಖ ಸ್ನಾನ ಮಾಡ್ಕೊಂಡು ಮನೆಗೆ ಬಂದಳು. ಗುಂಡನಿಗೆ ಹೇಳಿದ್ಲು, ಹಿಂಗೆ ಆಯ್ತಪ್ಪ, ನಂದು ಎಮ್ಮೆ ಹೋಯ್ತು, ದುಡ್ಡು ಬರಲಿಲ್ಲ. ಹಿಂಗೆ 4 ಹುಡುಗರು ತಮಾಷೆ ಮಾಡಿ ನಕ್ರು ಅಂತ. ಅವನಿಗೆ ಗೊತ್ತಾಯಿತು, ಇದು ಅವರೇ ಮಾಡಿದಂಥ ಕಿತಾಪತಿ ಕೆಲಸ ಇದು ಅಂತ ಹೇಳಿ ಮರುದಿವಸ ಏನು ಮಾಡಿದ, ಮನೆಯಲ್ಲಿದ್ದಂಥ ಸಣ್ಣ ಪುಟ್ಟ ಸಾಮಾನು ಮಾರಿ 2 ಮೊಲ ಕೊಂಡ್ಕೊಂಬಂದ. 2 ಮೊಲ, ಬಿಳಿ ಮೊಲ. 2 ಬಿಳಿ ಮೊಲ, 2 ಒಂದೇ ಥರ ಕಾಣ್ತಾವಲ್ಲ, ಬೇರೆ ಏನಿಲ್ಲ. ಒಂದನ್ನು ಮನೆಯೊಳಗೆ ಕಾಟಿಗೆ ಕಟ್ಟು ಹಾಕಿದ ತೆಳಗೆ, ಇದು ಇಲ್ಲೇ ಇರಲಿ ಅಂತ ಹೇಳ್ದ. ಇನ್ನೊಂದು ಮೊಲ ಹಿಡ್ಕೊಂಡು ಹೊರಗೆ ಹೊಂಟ. ಹೋಗುವಾಗ ಹೆಂಡ್ತಿ ಹೇಳ್ದ, ಒಂದು ಮಾತು ನೆನಪಿಟ್ಕೊ, ಇವತ್ತು ಮಧ್ಯಾಹ್ನ 12:30 ಹೊತ್ತಿಗೆ 1 ಗಂಟೆ ಹೊತ್ತಿಗೆ ಬರ್ತೀನಿ ಮನೆಗೆ ನಾನು. 4 ಜನಕ್ಕೆ ಆಗೋ ಹಾಗೆ ಅನ್ನ, ಪಾಯಸ, ಚಿತ್ರಾನ್ನ ಮಾಡಿಡಬೇಕು. ಅನ್ನ, ಪಾಯಸ, ಚಿತ್ರಾನ್ನ ಮಾಡಿಡಬೇಕು, ಚೆನ್ನಾಗಿ ಮಾಡಬೇಕು. ಅದನ್ನು 4 ಜನಕ್ಕೆ ಆಗುವಷ್ಟು ಮಾಡಬೇಕು. ಬಂದ ಮೇಲೆ ಇದನ್ನೆಲ್ಲ ಯಾಕೆ ಮಾಡಿದ್ರಿ ಅಂತ ಯಾರಾದರೂ ಕೇಳಿದರೆ, ಮೊಲ ಹೇಳ್ತಲ್ಲ ಬಂದು, ಮೊಲ ಬಂದು ಹೇಳ್ತಲ್ಲ ಅಂತ ಅಷ್ಟಂದ್ಬಿಡು. ಮುದುಕಿದೇನೂ ಕಾರ್ಬಾರ ಮಾಡಬೇಡ ನೀನು. ಅಡುಗೆ ಮಾಡೋದು ಯಾರು ಬಂದವರು ಇದನ್ನ ಯಾಕೆ ಮಾಡಿದ್ರಿ ಅಡುಗೆ ಅಂತ ಕೇಳಿದರೆ, ಮೊಲ ಬಂದು ಹೇಳ್ತಲ್ಲ ಅಂತ ಇಷ್ಟ ಅಂದರೆ ಸಾಕು ನೀನು ಅಂದ. ಆಕೆಗೇನು ಗೊತ್ತಾಗಲ್ಲ, ಹ್ಞೂ ಅಂದ್ಲು. ಇವನು ಮೊಲ ಹಿಡ್ಕೊಂಡು ಜಾತ್ರೆಗೆ ಹೋದ. ಆ 4 ಜನ ಇದ್ದರಲ್ಲ, ಕಾಯ್ತಾ ಇದ್ರು. ಏನು ಗುಂಡಣ್ಣ, ನೀನೇನು ತಂದಿದ್ದಿ ಮಾರೋದಕ್ಕೆ
ಅಂತ ಕೇಳಿದರು. ಏನು ಮಾರೋದಪ್ಪ, ಒಂದು ಮೊಲ ಇದೆ, ಮಾರೋದಕ್ಕೆ ಬಂದಿದ್ದೀನಿ, ಆದರೆ ಇಂಥ ಮೊಲ ಯಾರ ಕಡೆಯೂ ಇಲ್ಲ ಅಂದ. ಬೆಲೆ ಎಷ್ಟು ಮೊಲಕ್ಕೆ ಅಂತ ಅವ್ರು ಕೇಳಿದರು. 5,000 ರೂಪಾಯಿ ಅಂದ. ಅವರು ಅಂದರು, 5,000 ರೂಪಾಯಿ ಮೊಲನ, ಇದೇನಪ್ಪ ಸ್ಪೆಷಲ್ 5,000 ರೂಪಾಯಿದ್ದು ಅಂತ. ಅದಕ್ಕೆ ಸ್ಪೆಷಲ್ಲು, ನಿಮ್ಗೆ ಗೊತ್ತಿಲ್ಲ ಅದು. ಈ ಮೊಲ ಎಂಥ ಸ್ಪೆಷಲ್ಲು ಅಂದರೆ ಭಾರಿ ಬುದ್ಧಿವಂತ ಮೊಲ ಇದು. ಅದಕ್ಕೊಂದೇನಾದರೂ ನಾ ಸೂಚನೆ ಕೊಟ್ಟುಬಿಟ್ರೆ ಅದು ಮಾಡಿಕೊಂಡೇ ಬರ್ತದೆ ಕೆಲಸ. ಅಂದರೆ ಅಂದರು, ನೋಡಿ ನಾ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂದ ಅವನು. ಈ ಮೊಲ ನಾ ಏನು ಹೇಳ್ತೀನೋ ಅದು ಮಾಡಿಕೊಂಡೇ ಬರ್ತದೆ. ಆ ಮೊಲ ಕೈಯಲ್ಲಿ ಹಿಡ್ಕೊಂಡ, ಅದ್ರ ಕಿವಿಯಲ್ಲಿ ಹೇಳ್ದ, ಹೋಗಿ ಗುಂಡಕ್ಕನಿಗೆ ಹೇಳು, ನಾವು 4 ಜನ ಊಟಕ್ಕೆ ಬರ್ತೀವಿ, ಅನ್ನ ಚಿತ್ರಾನ್ನ ಪಾಯಸ ಮಾಡಬೇಕು ಅಂತ ಹೇಳು ಅಂತ ಹೇಳಿ ಆ ಮೊಲ ಬಿಟ್ಟ. ಅದು ಕುಣ್ಕೊಂಡು ಹೋಗ್ಬಿಡ್ತು. ಇವರಂದ್ರು, ಎಲ್ಲ ಇವನ ಮೊಲ ಬಿಟ್ಟು ಹೋಗ್ಬಿಡ್ತಲ್ಲ ಅದು. ಅವ್ನು ಹೇಳಿದ, 5,000 ರೂಪಾಯಿ ಮೊಲ ಇದು, ಸುಮ್ಮನೆ ಬರ್ತಾ ಇದು, ಭಾರಿ ಬೆಲೆ ಬಾಳೋದು, ಅದು ಹೇಳ್ದಕ್ಕೆ ಕೆಲಸ ಮಾಡ್ಕೊಂಬರ್ತದೆ, ತಪ್ಸಲ್ಲ ಅದು ಅಂತ. ಅವ್ರು ನೋಡ್ಬೇಕಲ್ಲ, ಬನ್ನಿ ನಮ್ಮ ಜೊತೆ ಹೋಗೋಣ ಮನೆಗೆ ಅಂದ. ಅವ್ರನ್ನೆಲ್ಲ ಲಫಂಗರನ್ನ ಕರ್ಕೊಂಡು ಮನೆಗೆ ಬಂದ. ಬರೋದತ್ತಿಗೆ ಅನ್ನ ರೆಡಿಯಾಗಿದೆ, ಅಡಿಗೆ ಆ ಚಿತ್ರಾನ್ನ ಪಾಯಸ ರೆಡಿಯಾಗಿದೆ. ಅವ್ರಿಗೆ ಆಶ್ಚರ್ಯ, ಇವ್ರಿಗೆ ಹೆಂಗೆ ಗೊತ್ತಾಯಿತು ಗುಂಡಕ್ಕನಿಗೆ ಅಡುಗೆ? ಆಗಲ್ಲ ಫೋನ್ ಮೊಬೈಲ್ ಇಲ್ಲಲ್ಲ. ಅವ್ರು ಕೇಳಿದ್ರು, ನಿಮ್ಗೆ ಹೆಂಗೆ ಗೊತ್ತಾಯಿತು? ನಾಕೆ ಹೇಳಿದ್ದು, ಮೊಲ ಬಂದು ಹೇಳ್ತಲ್ಲ ನನಗೆ ಅಂದ್ಲು. ಹೀಗೆ ನೋಡಿದ್ರೆ ಕಾಟಿನ ಕೆಳಗೆ ಕೂತಿದೆ ಮೊಲ. ಅದು 2 ಮೊಲ ಒಂದೇ ಥರ ಅನ್ನಿಸ್ತಾವಲ್ಲ, ಅವ್ರಿಗೆ ಅದೇ ಮೊಲ ಅಂತ ಅನಿಸ್ಬಿಡ್ತು. ಆ ಗುಂಡನಿಗೆ ಹೇಳಿದರು, ಸ್ವಲ್ಪ ಕಮ್ಮಿ ಮಾಡ್ತೀನಿ ನೋಡಪ್ಪ ರೇಟು. ಸಾಧ್ಯನೇ ಇಲ್ಲ ಅಂದವನು. ಇದರಂತ ಒಳ್ಳೆ ಮೊಲ ಸಿಗ್ತದೇನೋ? ಎಲ್ಲೋ ನಾನು ಜಾತ್ರೆಯಲ್ಲಿ ಹೇಳಿಬಿಟ್ಟಿದ್ದೀನಿ ಪಾಯಸ ಮಾಡೋ ಚಿತ್ರಾನ್ನ ಮಾಡು ಅಂತ, ಇಲ್ಲಿ ಮನೆಗೆ ಬಂದು ಹೇಳಿ ಮಾಡಿಸೇ ಬಿಟ್ಟಿದೆ. ಅದು ಹೇಳೋದಷ್ಟೇ ಅಲ್ಲ, ಇದು ಹಾಗೆ ಬೇಕಾದ ಕೆಲಸ ಮಾಡ್ತದೆ ಅಂತ. ಅವ್ರು ಕೊಯ್ ಅಂದ್ಕೊಂಡು ತಮ್ಮ 5,000 ರೂಪಾಯಿ ಕೊಟ್ಟು ಮೊಲ ತೊಗೊಂಡು ಹೋದರು. ಮೊಲ ತೊಗೊಂಡು ಹೋಗಿ ಹೊರಗಡೆ ಇಳಿಸಿ, ಆ ಊರು ಪಟೇಲನಿಗೆ ಹೇಳೋ 20,000 ರೂಪಾಯಿ ತೆಗೆದಿಡಬೇಕು ಅಂತ ಹೇಳು, ಇನ್ನೊಂದು ತಾಸಿಗೆ ಬರ್ತೀವಿ ನಾವು ಅಂತ ಹೇಳಿ ಕಿವಿಯಲ್ಲಿ ಹೇಳಿಬಿಟ್ರು ಮೊಲ. ಅದನ್ನು ಅದು ಕುಣ್ಕೊಂಡು ಹೋಯ್ತದು. ಹೋದ ಮೇಲೆ ಇವರೊಂದು ತಾಸು ಬಿಟ್ಟು ಹೋದ್ರಲ್ಲಿ ಜಮೀನ್ದಾರ್ ಮನೆಗೆ, ಪಟೇಲರ ಮನೆಗೆ. 20,000 ರೂಪಾಯಿ ಕೊಡು ಅಂತ. 20,000 ಅಂತ ಕೇಳ್ದ ಅವನು. ಮೊಲ ಹೇಳಲಿಲ್ವಾ ಅಂತ. ಮನುಷ್ಯ ಹೇಳಿದ್ದೇ ಕೇಳೋಲ್ಲ, ನಾ ಮೊಲ ಹೇಳಿದ್ ಕೇಳ್ತೇನಾ ಅಂತ ಹೇಳಿ ಇವ್ರಿಗೆ ಏನು ಮಾಡಬೇಕೋ ಮಾಡಿ ಕಳಿಸ್ದ. 5,000 ರೂಪಾಯಿ ಹೋಯ್ತು. 4 ಎಮ್ಮೆ ಆಗುವಷ್ಟು ದುಡ್ಡು ಬಂದ್ಬಿಡ್ತು ಅವನಿಗೆ. ಇದು ಅವ್ರು ಎಮ್ಮೆ ಹೊಡ್ಕೊಂಡು ಹೋದ್ರಲ್ಲ, 1 ಎಮ್ಮೆ ಹೊಡ್ಕೊಂಡು ಹೋದ್ರು ಮೋಸ ಮಾಡಿ. ಅದು ಹೋದದಕ್ಕೆ 4 ಎಮ್ಮೆ ಹೋಗುವಷ್ಟು ದುಡ್ಡು ವಾಪಸ್ ಹೋಯ್ತು. ಅದರಿಂದ ಒಂದು ತಿಳ್ಕೊಬೇಕು ನಾವು, ನಾನು ಮೋಸದಿಂದ ಏನಾದರೂ ಪಡ್ಕೊಂಡ್ರೆ ಅದು ಮೋಸದಿಂದಾನೇ ಹೋಗುವಂಥದ್ದು, ಇನ್ನು ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ. ಇನ್ನೊಂದು ಘಟನೆ ನನಗೆ ಬಹಳ ಮನಸ್ಸಿಗೆ ಮುಟ್ಟಿದಂಥದ್ದು, ನಮ್ಮ ಜೀವನದಲ್ಲಿ ಸಾಕಷ್ಟು ಜನ ಪ್ರಶ್ನೆ ಕೇಳುವಂಥದ್ದು. ಸಾತ್ವಿಕರು ಈ ಜಗತ್ತಲ್ಲಿ ಹೇಗೆ ಬದುಕಬೇಕು ಅಂತ. ಇದು ಅರಣ್ಯಕಾಂಡದಲ್ಲಿ ಬರುವಂಥ ಭಾಳ ನನಗನ್ಸಿದ್ದು ಭಾಳ ಇಂಪಾರ್ಟೆಂಟ್ ಅನಿಸಿದ್ದು. ಒಳ್ಳೆಯ ಜನ ಸಾತ್ವಿಕರಿರ್ತಾರೆ, ಪ್ರಾಮಾಣಿಕರಿರ್ತಾರೆ, ಬಹಳ ಜೀವನದಲ್ಲಿ ಪರೀಕ್ಷೆಗಳನ್ನು ಎದುರಿಸಬೇಕಾಗ್ತದೆ. ಅವ್ರು ಹೇಗೆ ಬದುಕಬೇಕು ಅಂತ. ಕೆಲವೊಮ್ಮೆ ಸತ್ಯಸಂಧರಾದವರಿಗೆ, ಧರ್ಮ ಸೇವಕರಾದವರಿಗೆ ತೊಂದರೆಗಳು ಬರೋದು ಹೆಚ್ಚು. ಅದನ್ನು ವಾಲ್ಮೀಕಿಗಳು ತುಂಬ ಸುಂದರವಾಗಿ ಬರೀತಾರೆ. ಇದು ಸೀತಾಪಹರಣದ ಪ್ರಸಂಗ. ನಾನು ಸೀತಾಪಹರಣವನ್ನು ಬಹಳ ವಿಸ್ತಾರ ಮಾಡಿ ಹೇಳ್ತಾ ಇಲ್ಲ, ಆದರೆ ನಾನು ಹೇಳಿದ್ನಲ್ಲ, ನನಗೆ ಮುಖ್ಯವಾಗಿ ಅನಿಸಿದ್ದು ಆದರೆ ನನಗೇನು ಬೆಳಕು ಸಿಗ್ತದೆ ಅಂತ. ಈ ಪ್ರಶ್ನೆ ನನಗೆ ಕಾಡಿದ್ದುಂಟು. ಲಕ್ಷ್ಮಣನಂಥ ಸತ್ಯಸಂಧ ಧರ್ಮ ಸೇವಕ ಏನೇನು ಕಷ್ಟಗಳನ್ನು ಅನುಭವಿಸಬೇಕಾಗ್ತದೆ, ಅವನು ಹೇಗೆ ಅನುಭವಿಸಿದ ಅಂತ. ಸೀತೆಯ ಅಪೇಕ್ಷೆ ಅಂತೆ ಅದೆಲ್ಲ ಗೊತ್ತು. ರಾವಣ ಬಂದು ಮಾರೀಚನಿಗೆ ಹೇಳ್ತಾನೆ, ನೀನು ಬಂಗಾರದ ಜಿಂಕೆ ಆಗಿ ಹೋಗು ಅಂತ. ಅದು ಜಿಂಕೆ ಆಗಿ, ಪಾಪ ಮಾರೀಚನಿಗೆ ಮನಸ್ಸಿಲ್ಲ, ಗೊತ್ತು ಅವನು ಸಾಯ್ತೀನಿ ಅಂತ. ಬಂದ, ಜಿಂಕೆ ಓಡಾಡ್ತಾ ಇತ್ತು. ಸೀತೆ ಮನಸ್ಸು ಸೆಳೀತು, ಎಷ್ಟು ಚೆನ್ನಾಗಿದೆಯಲ್ಲ, ಅದನ್ನು ಕೊಡ್ಕೊಡಿ ಹಿಡ್ಕೊಡಿ ಅಂತಂದು. ತಮಾಷೆ ಅಂದರೆ ನಾವು ಬರೀ ಸೀತೆ ಮನಸ್ಸು ಹೋಯಿತು ಅಂತ ಹೇಳ್ತೀವಿ ನಾವು ಅಲ್ವಾ. ಸೀತೆ ಬಂಗಾರ ಜಿಂಕೆಗೆ ಅಪೇಕ್ಷೆ ಪಟ್ಲು ಅಂತ. ಜನಕ ಜಯ ದರುಶನದಿ ಆಯಿತು ರಾವಣ ಚಪಲ, ಕನಕ ಮೃಗ ಜರುಶನದೆ ಜಾನಕಿಯ ಚಪಲ, ಜನ ಅವನ ನಿಂದಿಪುದು ಕನಿಕರಿಪುದು ಈಕೆಯಲ್ಲಿ, ಮನದ ಬಗೆ ಅರಿಯದದು ಮಂಕುತಿಮ್ಮ ಅಂದ ಹಾಗೆ ರಾವಣನಿಗೆ ಸೀತೆ ನೋಡಿದಾಗ ಚಪಲ ಆಯಿತು, ಸೀತೆಗೆ ಜಿಂಕೆ ನೋಡಿದಾಗ ಚಪಲ ಆಯಿತು ಅಂತ. ನಾವು ಬರೀ ಸೀತೆ ಮೇಲೆ ಆರೋಪ ಮಾಡ್ತೀವಿ. ನೀವು ಬರೋಬ್ಬರಿ ರಾಮಾಯಣ ಹಿಡಿದು ಓದಿದರೆ ರಾಮನಿಗೂ ಮೋಹ ಬಂದಿತ್ತು ಆ ಜಿಂಕೆ ಬಗ್ಗೆ. ಅದು ಬಹಳ ಮುಖ್ಯವಾಗಿ ಹೇಳಬೇಕಾದ್ದು. ಯಾಕಂದರೆ ಬರೀ ಸೀತೆ ಒಬ್ಬಳನ್ನೇ ಬೈದರೆ ಪ್ರಯೋಜನ ಇಲ್ಲ. ಸೀತೆ ಎಷ್ಟು ಚೆನ್ನಾಗಿದೆಯಲ್ಲ ಅಂದಾಗ ರಾಮನು ಶುರು ಮಾಡ್ತಾನೆ, ಹೌದು ಎಷ್ಟು ಚೆನ್ನಾಗಿದೆ ಇದು, ಹಿಡ್ಕೊಂಬರಬೇಕು, ಇಂಥದ್ದು ಎಲ್ಲೂ ನೋಡ್ಲಿಕ್ಕೆ ಸಿಗೋದಿಲ್ಲ, ನಾನಂತ ನೋಡಿಲ್ಲಪ್ಪ ಇಂಥ ಜಿಂಕೆನ. ಅದು ಮೃದುವಾದ ಚರ್ಮ ಎಷ್ಟು ಚೆನ್ನಾಗಿದೆ ಗೊತ್ತಾ, ಪ್ರಪಂಚದಕ್ಕಿಂತ ಮೃದುವಾದ ಚರ್ಮ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ರಾಮ ಶುರು ಮಾಡ್ತಾನೆ. ಆಗ ಮೊಟ್ಟ ಮೊದಲನೇ ಬಾರಿಗೆ ಲಕ್ಷ್ಮಣ ಎಚ್ಚರಿಕೆ ಕೊಡ್ತಾನೆ, ಅಣ್ಣ ಇದು ನಿಜವಾದ ಜಿಂಕೆ ಅಲ್ಲ, ಇದು ಮಾಯಾ ಜಿಂಕೆ.
ಸ್ಪಷ್ಟವಾಗಿ ಹೇಳ್ತಾನೆ ಲಕ್ಷ್ಮಣ, ಇದು ಮಾಯಾ ಜಿಂಕೆ, ಇದು ನಿಜವಾಗಿಯೂ ಮಾರೀಚನ ಮಾಯೆ. ಇದು ಮಾರೀಚನೆ ಇಂಥ ರೇಷ ಹಾಕ್ಕೊಂಡು ಬರ್ತಾನೆ ಗೊತ್ತಿದೆ ನನಗೆ, ಆದ್ದರಿಂದ ಇಂಥ ಜಿಂಕೆ ಇರೋದಕ್ಕೆ ಸಾಧ್ಯ ಇಲ್ಲ ಅಣ್ಣ, ಅದರಿಂದ ಹೋಗೋದು ಬೇಡ ಅಂತಾನೆ. ಆಗ ಇನ್ನೂ ಕನಸು ಕಟ್ಕೋತಾನೆ ರಾಮ, ಇಲ್ಲ ನಿನಗೆ ಗೊತ್ತಿಲ್ಲ, ನಾನು ಅಯೋಧ್ಯೆ ಕೂಡ ತೊಗೊಂಡು ಹೋಗ್ತೀನಿ ವಾಪಸ್ ಹೋಗ್ಬೇಕಾದ್ರೆ ಇದನ್ನು, ಅದ್ರ ಮೇಲೆ ನಾನು ಸೀತೆ ಕೂತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಂತ. ಆಯಿತು, ತೊಗೊಂಬರಕ್ಕೆ ಹೋದ. ಮಾರೀಚನನ್ನು ಬೆನ್ನತ್ತಿ ಹೋಗ್ತಾನೆ. ಹೋದ ಮೇಲೆ ಮುಂದೆ ಕತೆ ಗೊತ್ತು, ತಪ್ಪಿಸ್ಕೊಳಕ್ಕೆ ಹೋದಾಗ ಕೊನೆಗೆ ಹಿಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಬಾಣ ಬಿಡ್ತಾನೆ, ಮಾರೀಚ ಸತ್ತು ಬೀಳ್ತಾನೆ. ಸಾಯುವಾಗ ಜೋರಾಗಿ ಕೂಗ್ತಾನೆ, ಹಾ ಸೀತೆ ಹಾ ಲಕ್ಷ್ಮಣ ಅಂತ ರಾಮನ ಧ್ವನಿಯಲ್ಲಿ ಕೂಗ್ತಾನೆ. ಕೂಗಿದಾಗ ರಾಮನಿಗೆ ಆತಂಕ ಆಗುತ್ತೆ. ಅಯ್ಯೋ, ನನ್ನ ಧ್ವನಿಯಲ್ಲಿ ಕೂಗಿದ್ದಲ್ಲ ಇವನು ರಾಕ್ಷಸ, ನಾನು ಧ್ವನಿ ಕೇಳಿ ಲಕ್ಷ್ಮಣ ವಾಪಸ್ ಬಂದುಬಿಟ್ರೆ ಗತಿ ಏನು? ಸೀತೆ ನೋಡ್ಕೊಳ್ಳೋಕೆ ಯಾರೂ ಇಲ್ಲ ಅಲ್ಲಿ. ಸೀತೆನ ಅದು ಒಂದು ಧೈರ್ಯ ಏನಿತ್ತು ಅಂದರೆ, ಲಕ್ಷ್ಮಣ ತನ್ನ ಮಾತು ಮೀರೋದಿಲ್ಲ. ಅವನು ಹೇಳಿ ಬಂದಿದ್ದಾನೆ, ನಾವು ಬರೋವರೆಗೂ ಈ ಪರ್ಣಕುಟಿಯನ್ನು ಬಿಟ್ಟು ಹೋಗಬೇಡ, ಸೀತೆಯನ್ನು ರಕ್ಷಣೆಯಲ್ಲಿಟ್ಟು ಹೋಗಿದ್ದೇನೆ ಅಂತ ಹೇಳಿರ್ತಾನೆ. ಅದೊಂದು ಸಮಾಧಾನ ಇತ್ತು ರಾಮನಿಗೆ. ಈ ಕಡೆ ಸೀತೆಗೆ ಗಾಬರಿ. ಧ್ವನಿ ಕೇಳಿದ್ಲು, ರಾಮನ ಧ್ವನಿ. ತಕ್ಷಣ ನೀನು ಹೋಗು ಲಕ್ಷ್ಮಣ, ರಾಮನಿಗೆ ಸಹಾಯ ಮಾಡು ಅಂತ ಕೇಳ್ಕೊಂಡ್ಲು. ಆದರೆ ರಾಮನ ರಕ್ಷಣೆ, ಸೀತೆ ರಕ್ಷಣೆಗಿದ್ದಂಥ ಲಕ್ಷ್ಮಣ ಆ ಜಾಗ ಬಿಟ್ಟು ಕದಲೇ ಇಲ್ಲ, ಅಲ್ಲೇ ನಿಂತ್ಕೊಂಡ್ಬಿಟ್ಟ. ಆಗ ಜಾನಕಿ ಆಡುವಂಥ ಮಾತು ಮಾತ್ರ ಮರ್ಮಭೇದಕವಾದಂಥ ಮಾತುಗಳು, ಬಹಳ ಮನಸ್ಸಿಗೆ ನೋವಾಗುವಂಥ ಮಾತಾಡ್ತಾಳೆ. ಆಕೆ ಹೇಳ್ತಾಳೆ, ರಾಮ ಸಾಯಬೇಕು ಅನ್ನೋದೇ ನಿನ್ನ ಇಚ್ಛೆ ಇತ್ತು, ನನಗೆ ಗೊತ್ತಿದೆ. ರಾಮ ಸಾಯಬೇಕು ಅಂತ ನೀನು ಇಚ್ಛೆ ಇರೋದು, ನನ್ನನ್ನು ಪಡೆಯೋದಕ್ಕೆ ನೀನು ಹೀಗೆ ಮಾಡ್ತಿದ್ದೀನಿ. ನಿನಗೆ ಅಣ್ಣನ ಮೇಲೆ ಸ್ನೇಹ ಇಲ್ಲ, ನೀನು ನನ್ನನ್ನೇ ಗುರಿಯಾಗಿಟ್ಕೊಂಡು ಬಂದಿದ್ದೀಯ ಅರಣ್ಯಕ್ಕೆ ಅಂತ ಹೇಳ್ತಾಳೆ. ಆದರೆ ಸ್ಥಿತಪ್ರಜ್ಞನ ಹಾಗೆ ಆತ ಮಾತಾಡೋಲ್ಲ. ಅಮ್ಮ, ತಾಯಿ ಅಂತ ಕರೀತಾನೆ, ಎಷ್ಟು ಚಂದ ಮಾತದು. ತಾಯಿ ಬರೀ ರಾಕ್ಷಸರ ಮಾತ್ರ ಅಲ್ಲ, ಪನ್ನಗರು, ಅಸುರರು, ಗಂಧರ್ವರು, ದೇವರು, ಮಾನುಷರು, ರಾಕ್ಷಸರು ಎಲ್ಲರೂ ಒಟ್ಟಾಗಿ ಬಂದರೂ ಕೂಡ ನೀನು ಗಂಡನ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಮೇಲೆ ಅಪನಂಬಿಕೆ ಮಾಡ್ಕೋಬೇಡ. ಇದು ಮಾಯೆಗಳ ಕೆಲಸ. ಇದು ಧ್ವನಿ ಮಾಯೆ ಧ್ವನಿ ಅದು. ಆದ್ದರಿಂದ ನೀನು ಗಂಡನ ಶಕ್ತಿ ಬಗ್ಗೆ ಸಂಶಯ ಇರೋದು ಬೇಡ. ಇವ್ರು ಎಲ್ಲರೂ ಒಟ್ಟಾಗಿ ಬಂದರೂ ಅವ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀನು ಚಿಂತೆ ಬೇಡಬೇಡ ಅಂತ ಹೇಳ್ತಾನೆ. ಆದ್ದರಿಂದ ನಾನು ಹೇಳಿದ್ದಾನೆ ಅಣ್ಣ ಬಿಟ್ಟು ಹೋಗಬೇಡ ಅಂತ, ನಾನು ಬಿಟ್ಟು ಹೋಗಲ್ಲ ಅಂದಾಗ ಜಾನಕಿ ಕೋಪ ಇನ್ನೂ ಜಾಸ್ತಿ ಮಿತಿಮೀರಿ ಬಿಡ್ತದೆ. ಅಯೋಗ್ಯ, ಘಾತಕಿ ನೀನು, ಕುಲಗೇಡಿ ನೀನು ಅಂತ ಬೈತಾಳೆ. ಬೈದು, ನೀನು ಸವತಿಯ ಮಗನಾದ ದಾಯಾದಿ, ನಮಗೆ ಕಾಡಿನಲ್ಲಿ ಅಸಹಾಯಕನಾದಂಥ ರಾಮನನ್ನು ಹಿಂಬಾಲಿಸಿ ಒಬ್ಬನೇ ಬಂದಿದ್ದೀಯಾ ನೀನು, ಇಂಥ ಅವಕಾಶ ಕಾಯ್ತಾ ಇದ್ದೀಯಾ ನೀನು, ನನಗೋಸ್ಕರ ಕಪಟ ನಾಟಕ ಮಾಡ್ಕೊಂಡು ನಿಂತಿದ್ದೀಯಾ ನೀನು, ನಾನು ನಿನ್ನನ್ನು ಬಯಸ್ತೇನೆ ತಿಳ್ಕೊಂಡಿದ್ದೆ ಯಾವತ್ತಾದರೂ, ನಿನ್ನ ಮುಂದೆನೇ ಪ್ರಾಣ ಬಿಡ್ತೀನಿ ಈಗ ಅಂತಾಳೆ. ಇದು ಮನಸ್ಸಲ್ಲಿ ಆ ಕ್ಲೇಶ, ನೋವು, ಗಾಬರಿ, ಆತಂಕ ಸೇರ್ಕೊಂಡಾಗ ಬರುವಂಥ ಮಾತು. ಹೇಳಿಬಿಟ್ಲು, ಈಗ ಸತ್ತೋಗ್ತೇನೆ ನಾನು ಅಂತ. ತಕ್ಷಣ ಅದಕ್ಕೆ ಪ್ರತಿಯಾಗಿ ಹೇಳುವಂಥ ಏನು ಮನಸ್ಸು ರೀ ಲಕ್ಷ್ಮಣಂದು. ಪ್ರತಿಯಾಗಿ ಹೇಳ್ತಾನೆ, ದೇವಿ ನಿನ್ನ ಮಾತಿಗೆ ಪ್ರತಿಯಾಗಿ ನಾನು ಏನೂ ಉತ್ತರ ಹೇಳಲಾರೆ, ಏನೂ ಉತ್ತರ ಕೊಡೋಕ್ಕೆ ಸಾಧ್ಯ ಇಲ್ಲ. ನೀನು ನನಗೆ ಪ್ರತ್ಯಕ್ಷ ದೇವತೆ ಇದ್ದ ಹಾಗೆ. ಆಯಿತು, ನಿನ್ನ ಇಚ್ಛೆ ಅಂತಲೇ ಈಗ ರಾಮನ ಕಡೆಗೆ ಹೋಗ್ತೀನಿ. ಆದರೆ ನನಗೀಗ ಆಗ್ತಿರುವಂಥ ಅಪಶಕನಗಳನ್ನು ಗಮನಿಸಿದರೆ ನಾನು ರಾಮನೊಡನೆ ಮತ್ತೆ ಬಂದು ನಿನ್ನನ್ನು ನೋಡ್ತೇನೆ ಅನ್ನುವಂಥ ಸಂಶಯ ನನ್ನ ಮನಸ್ಸಲ್ಲಿ ಬರ್ತಾ ಇದೆ. ಎಷ್ಟು ಸ್ಪಷ್ಟ ಮಾತಾಡ್ತಾನೆ. ನಾನು ರಾಮನೊಡನೆ ಬಂದು ನೀನು ನೋಡ್ತೇನೆ ಅಂತ ಸಂಶಯ ನನಗಾಗ್ತಾ ಇದೆ. ಸಮಸ್ತ ವನದೇವತೆಗಳಿಗೆ ಪ್ರಾರ್ಥನೆ ಮಾಡ್ತೇನೆ, ಅವರೇ ನಿನ್ನನ್ನು ಕಾಯಲಿ ಅಂದು ಹೊರಡ್ತಾನೆ. ಆ ಮಾರೀಚನಿಗೆ ಕೊಂದಂಥ ರಾಮ ಜಿಂಕೆ ಹೊತ್ಕೊಂಡು ಬರ್ತಾ ಇದ್ದಾನೆ. ನೋಡ್ತಾನೆ, ಬಂದುಬಿಟ್ರೆ ಏನು ಮಾಡೋದು ಲಕ್ಷ್ಮಣ ಎದುರಿಗೆ? ರಾಕ್ಷಸರ ಹಾವಳಿ ತುಂಬ ಜಾಸ್ತಿ ಆಗಿದೆ, ಸೀತೆ ಒಬ್ಬಳೇ ಆಗಿಬಿಡ್ತಾಳಲ್ಲ, ಯಾರೋ ಪ್ಲ್ಯಾನ್ ಮಾಡಿದ್ದಾರೆ ಇದನ್ನು. ಹೀಗೆ ಜಿಂಕೆ ಹಾಗೆ ಬಂದು ರಾಕ್ಷಸ ಸಾಯಬೇಕಾದ್ರೆ ಯಾರೋ ಪ್ಲ್ಯಾನ್ ಮಾಡಿದ್ದಾರೆ, ನನ್ನ ಆಶ್ರಮದಿಂದ ಬರೋದಕ್ಕೊಂದು ಹೊಂಚು ಹಾಕಿದ್ದಾರೆ. ಇದನ್ನು ನಂಬ್ಕೊಂಡು ಲಕ್ಷ್ಮಣ ಬಂದರೆ ಏನು ಮಾಡೋದು ಅಂತ ಗಾಬರಿಯನ್ನು ಬರ್ತಿರ್ಬೇಕಾದ್ರೆ ಎದುರಿಗೆ ಲಕ್ಷ್ಮಣ ಬರ್ತಾನೆ. ಧ್ವನಿ ಕುಂದಿದವನಾಗಿ, ಮುಖದ ಬಣ್ಣ ಇಳಿದವನಾಗಿ, ಸುಸ್ತಾದಂಥ, ಬೇಜಾರದಿಂದ ದೈನ್ಯದ ಕಳೆ ಹೊತ್ತಂಥ ಲಕ್ಷ್ಮಣ ಬರ್ತಾನೆ. ಬಂದ ಕೂಡಲೇ ರಾಮ ಅವನು ಬೈತಾನೆ, ಯಾಕೆ ಬಿಟ್ಟು ಬಂದೆ ನೀನು? ನಾನು ನಿನಗೇನು ಹೇಳಿದ್ದೆ? ಅವನು ಪಾಪ ಎಷ್ಟೋ ಹೇಳ್ತಾನೆ ಅಸಹಾಯಕತೆ, ನಾನು ಏನು ಹೇಳಿದ್ರು ಕೇಳಲಿಲ್ಲ, ಅತ್ತಿಗೆ ಬಹಳ ಬೇಜಾರಾಗಿತ್ತು, ಕೆಟ್ಟ ಮಾತಾಡಿದರು, ಅದು ಇರ್ಕೊಳ್ಳೋಕ್ಕಾಗಲಿಲ್ಲ ನನಗೆ ಅಂತ ಹೇಳಿದ್ರು ಕೂಡ ಆಕೆ ಏನೇ ಹೇಳಿ ನಾನು ನಿನಗೇನು ಹೇಳಿದ್ದೆ? ಬಿಟ್ಟು ಬರಬೇಡ ಅಂತ ಹೇಳಿರಲಿಲ್ಲ, ಆದ್ದರಿಂದ ನೀ ತಪ್ಪು ಮಾಡಿದ್ದೀಯಾ, ನಿನ್ನನ್ನು ನಂಬಿ ನಾನು ಆಕೆಯನ್ನು ಬಿಟ್ಟು ಬಂದಿದ್ದೇನೆ, ನನ್ನ ನಂಬಿಕೆಗೆ ನೀನು ದ್ರೋಹ ಮಾಡಿದ್ದೀಯಾ ಅಂತ ಶುರು ಮಾಡಿಬಿಡ್ತಾನೆ. ಅಣ್ಣ ಹಾಗೆ ಹೇಳಿದಾಗೆ ಅವನಿಗೇನು ಹೇಳಬೇಕು ಅಂತ ತೋಚಲ್ಲ.
ನೀವೇನೇ ಆದರೂ ಆಕೆಯನ್ನು ತ್ಯಜಿಸಿ ಬರಬಾರ್ದಾಗಿತ್ತು. ನಿನ್ನ ಕೆಲಸ ನನಗೆ ಒಪ್ಪಿಗೆ ಆಗಿಲ್ಲ, ನೀನು ರೇಗಿ ದುಡುಕಿದೆ, ಇದು ಸರ್ವತಾ ಸರಿಯಲ್ಲ ಅಂತ ರಾಮ ಅವನ್ನ ಟೀಕೆ ಮಾಡ್ತಾನೆ. ಲಕ್ಷ್ಮಣ ಏನು ಮಾಡಬೇಕೀಗ ಅಂತ. ಇದು ಬಹಳ ಚಂದ ಪ್ರಶ್ನೆ ಇದು. ಯಾಕಂದರೆ ಹೋಗುವ ಮುನ್ನ ಅತ್ತಿಗೆ ಬೈದ್ಲು, ಈಗ ಅಣ್ಣ ಬೈತಾನೆ. ಲಕ್ಷ್ಮಣ ಯಾರ ಮಾತಿನಂತೆ ಬದುಕಬೇಕಾಗಿತ್ತು, ಯಾರ ಮಾತನ್ನು ಕೇಳ್ಕೊಂಡಿರಬೇಕಾಗಿತ್ತು. ಇದು ಸಾಮಾನ್ಯವಾಗಿ ಧರ್ಮಜ್ಞನಾದಂಥ ಸಾಕಷ್ಟು ಜನರ, ಪ್ರಾಮಾಣಿಕ ಜನರ ಪ್ರಸಂಗ ಬರುವಂಥದ್ದು ಜೀವನದಲ್ಲಿ. ಯಾರೋ ಇಬ್ಬರು ದೊಡ್ಡವರು ಎರಡು ಬೇರೆ ಮಾತುಗಳನ್ನು ಹೇಳಿದಾಗ ಇವ್ರು ಹೇಳಿದ್ದು ಮಾಡಬೇಕು, ಅವ್ರು ಹೇಳಿದ್ದು ಮಾಡಬೇಕು. ಇಬ್ಬರು ದೊಡ್ಡವರೇ, ಇಬ್ಬರು ಗೌರವಸ್ಥರೇ, ಅದರ ನಡುವೆ ಇದು ಹಿಡ್ಕೊಳ್ಳೋದು ಹೇಗೆ ಅಂತ. ಇದು ನನಗೆ ಬಹಳ ಮುಖ್ಯ ಅನಿಸಿದ್ದು ಇದರೊಳಗೆ. ನಮ್ಮ ಜೀವನದಲ್ಲಿ ಬಂದಾಗ ನಾವು ಬದುಕೋದು ಹೇಗೆ ಅದರ ಬಗ್ಗೆ ಅಂತ. ಇಬ್ಬರ ವಿವಾದಗಳು, ಇಬ್ಬರು ವಾದ ಇದೆಯಲ್ಲ, ಸೀತೆ ವಾದ, ರಾಮನ ವಾದ, ಅವರವರ ದೃಷ್ಟಿಯಿಂದ ಸರಿಯಾದದ್ದೇ. ಆದರೆ ಅವರವರ ಉದ್ವೇಗದಲ್ಲಿ ಲಕ್ಷ್ಮಣನದು ಒಂದು ದೃಷ್ಟಿ ಇರಬೇಕು ಅನ್ನೋದನ್ನು ಮರೆತು ಬಿಟ್ರು ಇಬ್ಬರು. ಕೇಳಲಿಕ್ಕೆ ಆಗಲಿಲ್ಲ ಅವರು. ಲಕ್ಷ್ಮಣನ ಮಾತಿದೆ ಅಂತಲ್ಲ, ಇಬ್ಬರು ತಪ್ಪು ಹೇಳಿದರು, ನೀ ತಪ್ಪು ಮಾಡಿದೀಯಾ ಅಂತ ಹೇಳ್ತಾ ಇದ್ರು. ಉಚಿತವಲ್ಲದ ಮಾತುಗಳು ಬಂದು ಧರ್ಮ ಸೇವಕನಾದವನಿಗೆ ಹೀಗೆ ಉಭಯ ಪಕ್ಷಗಳ ನಿಷ್ಠುರಕ್ಕೆ ಸಿಲುಕುವುದು ಅನಿವಾರ್ಯ ಆಗ್ತದೆ, ಎಷ್ಟೋ ಸಲ ಅನಿವಾರ್ಯ ಆಗ್ತದೆ. ಆಗ ಆತನ ನಡೆ ಹೇಗಿರಬೇಕು ಅಂತ. ಹೇಗಿರಬೇಕು ಅವನು, ಅದಕ್ಕೆ DVG ಬಹಳ ಚಂದ ಹೇಳ್ತಾರೆ. ಧರ್ಮೈಕ ದೃಷ್ಟಿ ಉಳ್ಳವರು ಇಬ್ಬರೂ ಪೂಜ್ಯರ ಮಾತುಗಳನ್ನು ಕೇಳಿಸಿಕೊಂಡು, ನನಗಂತೂ ಜೀವನಕ್ಕೊಂದು ಮಾರ್ಗದರ್ಶನ ಸಿಕ್ಕಂಗಾಯ್ತಿದೆ ನೋಡಿದಾಗ. ಎಷ್ಟು ಚೆನ್ನಾಗಿದೆ. ಧರ್ಮೈಕ ದೃಷ್ಟಿ ಉಳ್ಳವರು ಇಬ್ಬರೂ ಪೂಜ್ಯರ ಮಾತುಗಳನ್ನು ಕೇಳಿಸಿಕೊಂಡು ಮನಸ್ಸು ಕೆಡಿಸಿಕೊಳ್ಳದೆ ಎರಡೂ ಅಭಿಪ್ರಾಯಗಳನ್ನು ಬದಿಗಿರಿಸಿ ತನಗೆ ಯೋಗ್ಯವನಿಸಿದ ದಾರಿಯನ್ನೇ ಹಿಡಿಯಬೇಕು. ಎಷ್ಟು ಚೆನ್ನಾಗಿದೆ ನೋಡ್ರಿ, ಇದು ಬ್ಯೂಟಿಫುಲ್ ಅನಿಸ್ತದೆ ನನಗೆ. ಇಬ್ಬರು ದೊಡ್ಡವರೇ, ಇಬ್ಬರು ಪರಸ್ಪರ ವಿರೋಧವಾದಂಥ ಮಾತುಗಳನ್ನು ಹೇಳಿದಾಗ ಏನು ಮಾಡಬೇಕು? ಇಬ್ಬರ ಮಾತನ್ನು ಕೇಳಿಸ್ಕೋಬೇಕು, ಮನಸ್ಸು ಕೆಡಿಸ್ಕೋಬಾರ್ದು. ಅದಕ್ಕೆ ಯಾರು ಹೇಳ್ತಿದ್ರು, ಇಲ್ಲಿ ಹೋಗಿ ಬ್ರೇನಿಗೆ ಹೋದರೆ ತೊಂದರೆ ಆಗ್ತದೆ, ಇದನ್ನು ಸೂಪರ್ ಹೈವೇ ಮಾಡ್ಕೊಂಡ್ಬಿಡ್ಬೇಕು ಅಂತ. ಈ ಕಡೆ ಬಂದು ಈ ಕಡೆ ಹೋಗ್ಬಿಡ್ತದೆ. ಆದರೆ ಮನಸ್ಸಿಗೆ ಹಾಕ್ಕೊಳ್ಳೋದಿಲ್ಲ ಅಂತಲ್ಲ, ಹಚ್ಕೋಬಾರ್ದು. ಅದನ್ನು ಹೇಳೋದು ಭಾಳ ಸುಲಭ, ಮನಸ್ಸಿಗೆ ಹಚ್ಕೋಬೇಡಿ ಅಂತ ಹೇಳೋದು. ಅದು ಏನು ಬಿಡಲ್ಲ, ಅದು ಅಂಟ್ಕೊಳ್ಳುತ್ತೆ. ಆದರೆ ಬಿಡಿಸ್ಕೋಬೇಕು. ಕೇಳಿಸಿಕೊಂಡು ಮನಸ್ಸು ಕೆಡಿಸಿಕೊಳ್ಳದೆ ಎರಡೂ ಅಭಿಪ್ರಾಯಗಳನ್ನು ಬದಿಗಿರಿಸಿ ತನಗೆ ಯೋಗ್ಯವೆನಿಸಿದ ದಾರಿಯನ್ನೇ ಹಿಡಿಯಬೇಕಾಗ್ತದೆ. ಇದು ಲಕ್ಷ್ಮಣಿಗೆ ಇದೊಂದೇ ಸಲ ಅಲ್ಲ ಬಂದದ್ದು ಇಂಥ ಪರಿಸ್ಥಿತಿ. ಕೊನೆಗೆ ಅವತಾರ ಸಮಾಪ್ತಿ ಹೊತ್ತಿಗೂ ಹಾಗೆ ಬರ್ತದೆ. ರಾಮ ಕೂತಿದ್ದಾನೆ, ಕಾಲಪುರುಷ ಬರ್ತಾನೆ. ಕಾಲಪುರುಷ ಒಂದು ದೂತನ ರೂಪ ಹಾಕ್ಕೊಂಡು ಬಂದು, ನಾನು ಮಾತಾಡಬೇಕು ರಾಮನ ಹತ್ರ ಅಂತ ಲಕ್ಷ್ಮಣನಿಗೆ ಹೇಳ್ತಾನೆ. ಅವನ ಮುಖ ನೋಡಿದಾಗ ಗೊತ್ತಾಗುತ್ತೆ, ಇದು ಭಾರಿ ತೇಜಸ್ವಿ ಮನುಷ್ಯ ಬಂದಿದ್ದಾನೆ ಅಂತ. ರಾಮ ಒಳಗೆ ಕರೀತಾನೆ. ಮಾತಾಡ್ತಿರ್ಬೇಕಾದ್ರೆ ಅವನು ಹೇಳ್ತಾನೆ, ಏಕಾಂತದಲ್ಲಿ ಮಾತಾಡಬೇಕು ರಾಮ ನಿನ್ನ ಹತ್ರ, ಇದು ಯಾರಿಗೂ ಕೇಳಿಸ್ಬಾರ್ದು, ನಾನು ನಿನಗೆ ಮಾತ್ರ ಹೇಳುವಂಥದ್ದು ಅಂತ. ರಾಮ ಅತ್ಯಂತ ನಂಬಿಕೆ ಉಳ್ಳವನು ಲಕ್ಷ್ಮಣ ನೀನೇ ನಿಂತುಕೋ ಹೊರಗೆ ಕಾಯೋದಕ್ಕೆ, ಯಾರನ್ನೂ ಒಳಗೆ ಬಿಡಬೇಡ, ನಾನು ಬಿಡುವ ತನಕ ಯಾರನ್ನೂ ಬಿಡಬೇಡ. ಅಕಸ್ಮಾತ್ತಾಗಿ ನಮ್ಮ ಸಂವಾದದ ನಡುವೆ ಯಾರಾದರೂ ಬಂದರೆ ಅವರನ್ನು ವಧೆ ಮಾಡಬೇಕಾಗ್ತದೆ ಅಂತ. ಇದು ಮಜಾ ನೋಡಿ ಹೇಗಿದೆ. ರಾಮ ಹೆಂಗೆ ಹೇಳೋನಲ್ಲ, ಬಿಡಬೇಡ ಅಂತ ಹೇಳಿದ್ರೆ ರಾಮ ಲಕ್ಷ್ಮಣ ಬಿಡ್ತಾನೆ ಇರಲಿಲ್ಲ. ಅದು ಹೇಳಿದ್ರು ಕೂಡ ನಾನು ಸಂವಾದದ ನಡುವೆ ಯಾರಾದರೂ ಬಂದರೆ ಅವ್ರನ್ನ ವಧೆ ಮಾಡಬೇಕಾಗ್ತದೆ ಅಂತ ಹೇಳ್ತಾನೆ. ಆ ಕಾಲಪುರುಷ ಮಾತು ಹೇಳ್ತಾನೆ, ಭಾಳ ಚೆನ್ನಾಗಿದೆ. ಹೇಳ್ತಾನೆ, ರಾಮ ನೀನು ನಿನ್ನ ಅಂಶದಿಂದ ಇಲ್ಲಿ ಬಂದಿದ್ದೀಯಾ, ಉತ್ತರದಿಂದ. ನೀನು ಬಂದು ಹೇಳಿದ್ದೆ 10,000 ವರ್ಷ ನಾನು ಭೂಮಿ ಮೇಲೆ ಇರ್ತೇನೆ, ರಾಕ್ಷಸರ ನಾಶ ಮಾಡ್ತೇನೆ ಅಂತ ಹೇಳಿದ್ದೆ ನೀನು. ಅದು ಅವಧಿ ಮುಗೀತಾ ಬಂದಿದೆ. ಹೆಂಗೆ ರಿಮೈಂಡ್ ಮಾಡಬೇಕು ನೋಡಿ, ಅವತಾರ ಸಮಾಪ್ತಿಗೆ ಅವಧಿ ಮುಗಿಯೋಕ್ಕೆ ಬಂದಿದೆ. ಆದ್ದರಿಂದ ಅವನು ಕೂಡ ಎಷ್ಟು ಸೂಚ್ಯವಾಗಿ ಹೇಳ್ತಾನೆ, ನಿನಗೆ ಇನ್ನೂ ಇಷ್ಟು ದಿವಸ ಇರಬೇಕು ಅಂದರೆ ಇರ್ಬೋದು, ಅಥವಾ ನೀನು ಅವತಾರ ಮುಗಿಸಿ ಬರೋದಾದರೆ ನಾವೆಲ್ಲರೂ ಅನಾಥರಾಗಿದ್ದೇವೆ, ಮೇಲೆ ನಮ್ಮನ್ನು ಸನಾಥರನ್ನಾಗಿ ಮಾಡಬೇಕು, ನೀನು ಬಂದು ನಮ್ಮ ಬರಬೇಕು ಅಂತ ಕೇಳ್ಕೊತಾನೆ. ಆ ಕರೆಕ್ಟಾಗಿ ಆ ಹೊತ್ತಿಗೆ ದೂರ್ವಾಸರು ಬರ್ತಾರೆ. ದೂರ್ವಾಸರ ಸ್ಪೆಸಿಫಿಕ್ ಜಾಬ್ ಅವ್ರದ್ದು. ಅವ್ರು ಯಾವಾಗಲೂ ಹಾಗೆ ಅಂಥ ಟೈಮಿಗೆ ಬರೋದವ್ರು. ಕರೆಕ್ಟಾಗಿ ಬಂದುಬಿಡ್ತಾರೆ. ಬಂದು ನಾನು ಯಜ್ಞ ಮುಗೀತು, ನನಗೆ ಭೋಜನ ಕೊಡಬೇಕೀಗ, ತಕ್ಷಣ ನಾನು ಭೇಟಿ ಆಗಬೇಕು ರಾಮನ್ನ, ಪರ್ಮಿಷನ್ ಕೊಡು ಅಂತ ಕೇಳ್ತಾರೆ. ಲಕ್ಷ್ಮಣ ಇಕ್ಕಟ್ಟೆ ಸಿಕ್ಕಾಕೋತಾನೆ. ಅವನು ಹೇಳ್ತಾನೆ, ಒಂದು ನಿಮಿಷ ಕಾಯಿರಿ, ನಾ ಕೇಳ್ಕೊ. ಅಷ್ಟಕ್ಕೆ ತವ್ರು ಹೇಳ್ಬಿಡ್ತದೆ ಅವರಿಗೆ. ಏನು ನನ್ನ ಕಾಯಿಸ್ತೀಯ ಹೊರಗಡೆ, ನೀನು ನಾನು ಯಾರು ಅಂತ ಗೊತ್ತಿಲ್ಲ, ನಾನು ತಪಶಕ್ತಿಯಿಂದ ಶಾಪ ಕೊಟ್ಟು ರಾಮ ನಿನ್ನ ಇಡೀ ಅಯೋಧ್ಯ ನೀನು ಎಲ್ಲರೂ ಭಸ್ಮ ಆಗಿ ಹೋಗಲಿ, ಎಲ್ಲರೂ ಹಾಳಾಗಿ ಹೋಗುವಂಥ ಶಾಪ ಕೊಡ್ತೀನಿ ಅಂತ ಕ್ರೋಧಾವಿಷ್ಟ್ರಾಗಿ, ಯಾವಾಗಲೂ ಕ್ರೋಧಾವಿಷ್ಟ್ರಾಗೇ ಇರ್ತಾರೋ, ಯಾವಾಗಲೂ ಅಲ್ಲೇ ಇರೋದು, ಯಾವಾಗಲೂ ಕೆಳಗೆ ಬರ್ತಾರೋ. ಹಂಗೆ ಶಾಪ ಕೊಡ್ತೀನಿ ಅಂದಾಗ ಲಕ್ಷ್ಮಣ ಏನು ಮಾಡಬೇಕು?
ರಾಮ ಒಳಗಡೆ ಬಿಡಬೇಡ ಅಂತ ಹೇಳಿದ್ದಾನೆ, ಯಾರೂ ಬರೋದು ಬೇಕಿಲ್ಲ ಅಂತ ಹೇಳಿದ್ದಾನೆ, ಬಂದರೆ ತಲೆದಂಡ ಅಂತೂ ಹೇಳಿದ್ದಾನೆ. ದೂರ್ವಾಸರು ಶಾಪ ಕೊಡ್ತೀನಿ ಅಂತಾರೆ. ಲಕ್ಷ್ಮಣ ವಿಚಾರ ಮಾಡ್ತಾನೆ, ಇಬ್ಬರ ಅಭಿಪ್ರಾಯ ಕೇಳ್ಕೊಂಡ. ರಾಮನ ಆಜ್ಞೆಯನ್ನು ಮೀರಿ ಒಳಗೆ ಹೋದರೆ ಹೋಗೋದು ತನ್ನ ತಲೆ ಮಾತ್ರ ಹೋಗ್ತದೆ. ಆದರೆ ದೂರ್ವಾಸರು ಶಾಪ ಕೊಟ್ಟರೆ ಇಡೀ ರಾಜ್ಯ ಹೋಗ್ಬಿಡ್ತದೆ. ಆದ್ದರಿಂದ ನಾನು ಹೋದರೂ ಅಡ್ಡಿ ಇಲ್ಲ, ರಾಜ್ಯ ಉಳಿಬೇಕು ಅಂತ ಹೇಳಿ ಒಳಗಡೆ ಹೋಗಿ ದೂರ್ವಾಸರು ಬಂದಿದ್ದಾರೆ ಅಂತಾರೆ. ರಾಮ ನಗ್ತಾನೆ, ಆಯಿತು ಅಂತಾನೆ. ಆ ಕಾಲಪುರುಷ ಹೋದ ಮೇಲೆ ರಾಮ ಕಣ್ಣಲ್ಲಿ ನೀರು ಬಂದುಬಿಡ್ತದೆ. ಯಾಕಂದರೆ ರಾಮ ಒಂದು ಸಲ ಮಾತು ಹೇಳಿಬಿಟ್ಟಿದ್ದಾನೆ, ನಮ್ಮ ಸಂವಾದದ ನಡುವೆ ಯಾರು ಬಂದರೂ ಅವ್ರನ್ನ ವಧೆ ಆಗಬೇಕು ಅಂತ. ತಕ್ಷಣ ಲಕ್ಷ್ಮಣ ಹೇಳ್ತಾನೆ, ನೀ ಚಿಂತೆ ಮಾಡಬೇಡ ಅಣ್ಣ, ಒಂದು ಕಾಲ ಬಂತದು, ಆದ್ದರಿಂದ ನಾನು ವಧೆ ಮಾಡು. ಇದು ಎಷ್ಟು ಅದ್ಭುತ ಅನಿಸ್ಬಿಡುತ್ತೆ ಒಂದು ಸಲ ನೆನೆಸ್ಕೊಂಡಾಗ. ವಧೆ ಮಾಡು ಅಂದಾಗ ರಾಮ ವಧೆ ಮಾಡೋಕ್ಕಾಗತ್ತಾ ಲಕ್ಷ್ಮಣನ? ಮಂತ್ರಿಗಳನ್ನ ಕರೀತಾನೆ, ಗುರುಗಳನ್ನು ಕರೀತಾನೆ. ಹೀಗಾಯಿತು, ನಾ ಈ ಮಾತು ಹೇಳಿದ್ದೆ, ಲಕ್ಷ್ಮಣನ ಕೊಂದು ಹಾಕ್ಬಿಡ್ತೀನಿ, ಅದು ಯಾರು ಬರ್ತಾರೋ ಅವ್ರನ್ನ ಕೊಂದು ಹಾಕ್ತೀನಿ ಅಂತ ಹೇಳಿದ್ದೆ, ಏನು ಮಾಡಬೇಕು ಈಗ? ಲಕ್ಷ್ಮಣ ಬಂದಿದ್ದ ಅಂತ ಅವ್ರಿಗೆ ಗೊತ್ತು, ಲಕ್ಷ್ಮಣ ತಾನಾಗಿ ಬರೋನಲ್ಲ ಅಂತ ಗೊತ್ತು. ಅದಕ್ಕೆ ಅವ್ರು ಹೇಳ್ತಾರೆ ಗುರುಗಳು, ಕೊಲ್ಲೋದು ಒಂದೇ, ಅವನ ದೇಶಭ್ರಷ್ಟ ಮಾಡೋದು ಒಂದೇ, ನೀನು ಬಿಟ್ಟು ಬಿಡೋದು ಒಂದೇ. ಅಣ್ಣನ ಬಿಟ್ಟು ಬದುಕಿಲ್ಲ ಅವನಿಗೆ, ಅಣ್ಣನ ಬಿಟ್ಟು ಬದುಕೇ ಇಲ್ಲ, ಅಣ್ಣನ ನೆರಳವನು. ಆದ್ದರಿಂದ ನೀನು ನನ್ನ ಜೊತೆಗೆ ಇರಬೇಡ ಅಂದರೆ ಅವನು ಕೊಂದಂಗೆ ಆಯಿತು ಅಂತ. ಲಕ್ಷ್ಮಣನಿಗೆ ಹೇಳ್ತಾನೆ, ಆಯ್ತಪ್ಪ ನೀವು ಹೊರಟು ಬಿಡು, ಹಾಗಾದರೆ ತ್ಯಾಗ ಮಾಡ್ತೀನಿ ನಿನ್ನ ಅಂತ. ಏನು ಲಕ್ಷ್ಮಣನ ಜೀವನ ಅನಿಸ್ಬಿಡ್ತೀನಿ. ಅಷ್ಟು ಹೇಳಿದಾಗ ಅವನು ಮನೆಗೆ ಹೋಗಲ್ಲ ಲಕ್ಷ್ಮಣ, ಊರ ಮೇಲೆ ಮುಖ ನೋಡಲ್ಲ. ಹೇಳಿದ ತಕ್ಷಣ ಸೀದಾ ಅರಮನೆಯಿಂದ ಸರಿಯು ತೀರಕ್ಕೆ ಹೋಗ್ಬಿಡ್ತಾನೆ. ಸರಿಯು ತೀರಕ್ಕೆ ಹೋಗಿ ನೀರಲ್ಲಿ ನಿಂತ್ಕೊಂಡು ಉಸಿರು ಬೆಗಿ ಹಿಡಿದು ತನ್ನ ದೇಹಾಕ್ರಮಣ ಮಾಡಿಬಿಡ್ತಾನೆ. ದೇವತೆಗಳು ಬಂದು ಮಾಯವಾಗಿ ಅವನ ದೇಹ ತೊಗೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಈ ಲಕ್ಷ್ಮಣ ಕೊನೆ ಘಳಿಗೆವರೆಗೂ ಕೂಡ ಈ ಧರ್ಮದ ಕೆಲಸವನ್ನು ಮಾಡುವಾಗ ಮನಸ್ಸನ್ನು ಎಷ್ಟು ಸ್ಪಷ್ಟವಾಗಿ ಇಟ್ಕೊಂಡಿದ್ದ ಅಂತ. ಇದು ನಮಗೊಂದು ದೊಡ್ಡ ಪಾಠ. ನಮಗೆ ಲಕ್ಷ್ಮಣನ ಪರೀಕ್ಷೆಗಳು ಬರಲಿಕ್ಕಿಲ್ಲ, ಸಣ್ಣ ಸಣ್ಣ ಪರೀಕ್ಷೆಗಳು ಬಂದಾಗ ಲಕ್ಷ್ಮಣ ನಮಗೆ ಮಾದರಿಯಾಗಿ ನಿಂತ್ಕೋಬಹುದಲ್ಲ ಅನಿಸುತ್ತೆ. ಇಬ್ಬರು ದೊಡ್ಡವರನ್ನ ಮಾರ್ಗದರ್ಶನ ಮಾಡಿ ಅವರಿಬ್ಬರು ಮಾರ್ಗದರ್ಶನ ಒಂದಕ್ಕೊಂದು ಪರಸ್ಪರ ವಿರುದ್ಧವಾಗೋದಾದ್ರೆ ನಾವು ಬದುಕೋದು ಹೇಗೆ ಆವಾಗ ಅಂತ ಇಬ್ಬರನ್ನು ಬೈಕೊಂಡಿರೋದಲ್ಲ. ಕೆಲವರು ಪಾಲಿಟಿಕ್ಸ್ ಮಾಡ್ತಾರೆ, ಅವ್ರು ಬೈದು ಇವ್ರು ಬೈದು ಇವ್ರದ್ದು ಹೋಗಿ ಅವ್ರಿಗೆ ಹೇಳೋದು, ಅವ್ರದ್ದು ಹೋಗಿ ಇವ್ರು ನೋಡು ಬೆಂಕಿ ಹಚ್ಚಿಬಿಡೋದು. ಅದಲ್ಲ ನಮ್ಮ ಕೆಲಸ. ಲಕ್ಷ್ಮಣ ಹೇಳುವಂಥದ್ದು ಮಾತು, ಇಬ್ಬರು ದೊಡ್ಡವರು ಹೇಳುವಾಗ ಇಬ್ಬರ ಮಾತನ್ನು ಕೇಳಿಸ್ಕೊ, ಆ ಮಾತಿನಲ್ಲಿ ಸತ್ಯ ಏನು ಅಂತ ವಿಚಾರ ಮಾಡು, ನಿನ್ನ ಬುದ್ಧಿಗೆ ಯಾವುದು ಸರಿ ಅನಿಸುತ್ತೋ ಆ ಪ್ರಕಾರ ಮಾಡು ಅಂತ. ಆ ರೀತಿ ಲಕ್ಷ್ಮಣ ಬದುಕಿದ್ದ ಅಂತ ಹೇಳಬೇಕಾದ. ಇಬ್ಬರು ಪೂಜ್ಯರಿಗೆ ತಲೆಬಾಗಿಸಿ ಹಾಗೆ ಅವರನ್ನು ಎದುರಿಸಿ ತನ್ನ ಮನಸ್ಸಾಕ್ಷಿಯಂತೆ ನಡೆದದ್ದು ಲಕ್ಷ್ಮಣನ ಮಹಾಗುಣ. ಇದು ನಮಗೆ ಮಾದರಿಯಾದದ್ದು. ಆದ್ದರಿಂದ ನನಗೆ ಸಿಕ್ಕಂಥ ಬೆಳಕದು. ಹೆಂಡತಿಯನ್ನು ಕಳ್ಕೊಂಡಂತ ಇನ್ನೊಂದು ಲಕ್ಷ್ಮಣನ ಕೆಲಸ ನೋಡಿ ಹೇಗಿದೆ. ನಾಯಕನ ಜೊತೆಗಿರೋದು ಬಹಳ ಕಷ್ಟ. ಅದಕ್ಕೆ ಹಿಂದ್ಕೊಂದ್ಸಲ ಹೇಳಿದ್ದೆ, ಇಟ್ ಈಸ್ ಸೋ ಈಸಿ ಟು ಬಿ ಎ ಕೃಷ್ಣ ಭಕ್ತ. ಕೃಷ್ಣ ಭಕ್ತ ಆಗೋದು ಬಹಳ ಸುಲಭ, ಆದರೆ ಕೃಷ್ಣನ ಜೊತೆ ಬದುಕೋದು ಕಷ್ಟ. ಕೇಳಿ ನೋಡಿ, ರುಕ್ಮಿಣಿಯನ್ನು ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ. ರಾಮ ಭಕ್ತ ಆಗೋದು ಬಹಳ ಸುಲಭ, ಆದರೆ ರಾಮನ ಜೊತೆಗೆ ಬದುಕೋದು ಬಹಳ ಕಷ್ಟ. ಗಾಂಧಿ ಭಕ್ತರಾಗೋದು ಬಹಳ ಸುಲಭ, ಗಾಂಧಿ ಜೊತೆಗೆ ಬದುಕೋದು ಕಷ್ಟ. ಯಾಕಂದರೆ ಬದುಕಿದ್ದು ಆ ರೀತಿ ಬದುಕ್ತಾರವ್ರು, ಬೆಂಕಿಯಲ್ಲೇ ಬದುಕಬೇಕು ಅವರು. ಅವ್ರ ಜೊತೆಗಿದ್ದವರು ಕ್ಷಣ ಕ್ಷಣಕ್ಕೂ ತಮ್ಮ ಆತ್ಮ ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ಈ ಲಕ್ಷ್ಮಣನ ಪರಿಸ್ಥಿತಿ ಅದು. ಲಕ್ಷ್ಮಣ ಶೀಘ್ರ ಕೋಪಿ, ಅವನು ಮೊದಲು ನೋಡಿದ ಶೀಘ್ರ ಕೋಪಿ, ಹೊಡೆದು ಬಿಡ್ತೀನಿ ಅವ್ರನ್ನ, ಹಾಕ್ಬಿಡ್ತೀನಿ ಅಂತ ಖಡ್ಗ ಹಿಡ್ಕೊಂಡು ಹೊರಟುಬಿಡೋನು. ಅವನು ಅಷ್ಟು ಶೀಘ್ರ ಕೋಪಿ ಆಗಿದ್ದವನು ಹೇಗೆ ತನ್ನನ್ನು ಬದಲಾಯಿಸ್ಕೋತಾನೆ ಲಕ್ಷ್ಮಣ ಅಂತ ಅದ್ಭುತ ಅನಿಸುತ್ತೆ. ಸೀತೆಯನ್ನು ಕಳ್ಕೊಂಡ ಮೇಲೆ ರಾಮ ಒಂಥರ ಭ್ರಮಾಧೀನ ಆದಂಗೆ ಆಗ್ಬಿಡ್ತಾನೆ. ಗಿಡಕ್ಕೆ ಕೇಳ್ತಾನೆ, ಮರಕ್ಕೆ ಕೇಳ್ತಾನೆ, ಪಕ್ಷಿಗಳನ್ನು ಕೇಳ್ತಾನೆ, ನೀವು ಕಂಡಿರೆ ಸೀತೆಯನ್ನು ಅಂತ ಏನೇನೋ ಬಡಬಡಿಸ್ತಾನೆ. ಎಚ್ಚರ ತಪ್ಪಿ ಬೀಳ್ತಾನೆ, ಒದ್ದಾಡಿ ಹೋಗ್ತಾನೆ, ಬದುಕೋಲ್ಲ ಇನ್ನು, ನನ್ನ ಆಯುಸ್ ಮುಗಿತು ಅಂತಾನೆ ರಾಮ. ಹೀಗೆ ಭ್ರಮಾಧೀನನಾದಾಗ ಲಕ್ಷ್ಮಣನ ಜವಾಬ್ದಾರಿ ಏನು? ಯಾವಾಗಲೂ ಸಂಯಮಶೀಲನಾಗಿದ್ದಂಥ ರಾಮ ಶೀಘ್ರ ಕೋಪಿ ಆದಂಥ ಲಕ್ಷ್ಮಣನ ನಿಗ್ರಹ ಮಾಡ್ತಾ ಇದ್ದ. ಹಂಗೆ ಮಾಡಬೇಡ ಅಂತ ಇಟ್ಕೊಳ್ಳೋನು. ಆದರೆ ಈಗ ರಾಮ ಭ್ರಮಾಧೀನ ಆದಾಗ ಲಕ್ಷ್ಮಣ ಎಂಥ ಸಂಯಮಿ ಆಗ್ತಾನೆ, ಎಷ್ಟು ತಾಳ್ಮೆ ಇಟ್ಕೋತಾನೆ, ಎಷ್ಟು ಅಣ್ಣನ ಕೋಪವನ್ನು ದುಃಖವನ್ನು ಪರಿಹಾರ ಮಾಡೋದಕ್ಕೆ ಹೇಳ್ತಾನೆ. ಅಣ್ಣ ಚಿಂತೆ ಮಾಡಬೇಡಣ್ಣ, ಹುಡ್ಕೋಣ, ಅತ್ತಿಗೆ ಸಿಗ್ತಾಳೆ, ಚಿಂತೆ ಮಾಡಬೇಡ, ಹೋಗೋಣ, ಈ ದಾರಿಗೆ ಹೋಗೋಣ, ಸಿಗ್ತಾಳೆ, ಭಯ ಪಡಬೇಡ, ಎಲ್ಲೂ ಹೋಗಲ್ಲ, ನಮ್ಮ ಅತ್ತಿಗೆ ಸಿಗ್ತಾಳೆ. ಆಗ ಕ್ಷಣಕ್ಕೂ ಅವನಲ್ಲಿ ಉತ್ತೇಜನ ತುಂಬುತ್ತಾ ನೋಡಿ, ಯಾರಿಂದ ಸ್ಫೂರ್ತಿ ಪಡ್ಕೋತಿದ್ನೋ ಲಕ್ಷ್ಮಣ, ಇವತ್ತು ಅವನಿಗೆ ಸ್ಫೂರ್ತಿದಾತ ಆಗಿದ್ದಂತ. ತಾನು ತಾಳ್ಮೆಯನ್ನು ಸಂಯಮವನ್ನು ತಂದು
ಅವನಿಗೆ ಸಮಾಧಾನ ಮಾಡಿ ಅವನ ದುಃಖ ಕಮ್ಮಿ ಮಾಡೋಕ್ಕೆ ಹೋಗ್ತಾನೆ. ಆದ್ದರಿಂದ ನಾಯಕರಾದವರ ಜೊತೆಗೆ ಬದುಕುವಂತಹ ಜವಾಬ್ದಾರಿ ಇದು. ಅಕಸ್ಮಾತ್ ನಾಯಕರು ತಮ್ಮ ಸಂಯಮವನ್ನು ಕಳ್ಕೊಂಡ್ರೂ ಕೂಡ ಹಿಂದಿದ್ದವರು ಕಳ್ಕೊಳ್ಳಾರದೆ ಅವರ ಉನ್ನತಿಗೆ ಕಾರಣ ಆಗಬೇಕಾಗ್ತದೆ ಅಂತ. ಮುಂದೆ ರಾಮ ಲಕ್ಷ್ಮಣ ದಾರಿಯಲ್ಲಿ ಬಂದಾಗ ಜಟಾಯು ದರ್ಶನ, ಅದು ಸ್ವಲ್ಪ ಹೇಳ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಜಟಾಯು ದರ್ಶನ ಆದಾಗ ಮೊದಲು ತಪ್ಪು ತಿಳ್ಕೊಂಡ್ಬಿಡ್ತಾನೆ, ಇದೊಂದು ಯಾವುದೋ ಮಾಯಾ ಪ್ರಾಣಿ ಅಂತ. ಆಗ ಜಟಾಯು ಹೇಳ್ತದೆ, ನೋಡು ಅಲ್ಲಿ ಸಾರಥಿ ಬಿದ್ದಿದ್ದಾನೆ, ಧ್ವಜಗಳು ಬಿದ್ದಿದ್ದಾವೆ, ರಾವಣ ಬಂದ ಕರ್ಕೊಂಡು ಹೋದ, ನಾನು ಯುದ್ಧ ಮಾಡಿದೆ ಅಂತೆಲ್ಲ ಹೇಳ್ತದೆ. ಅಂದರೆ ಮೊಟ್ಟ ಮೊದಲನೇ ಬಾರಿಗೆ ಅವರ ಸೂಚನೆ ಸಿಕ್ಕಿದ್ದು ಸೀತೆಯನ್ನು ತಗೊಂಡು ಹೋದದ್ದು ರಾವಣ ಅಂತ ಗೊತ್ತಾಯಿತು. ಎಲ್ಲಿದ್ದಾನೆ ರಾವಣ ಅಂತ ಕೇಳೋ ಹೊತ್ತಿಗೆ ಪ್ರಾಣೋತ್ಕ್ರಮಣ ಆಗ್ಬಿಡ್ತು ಜಟಾಯುದು. ಸುದ್ದಿ ಸಿಗಲಿಲ್ಲ. ನನ್ನ ತಂದೆಯ ಸ್ನೇಹಿತ ಈತ ಅಂತ ಒಂದು ಎಲ್ಲ ಕ್ರಿಯೆಗಳನ್ನು ಮಾಡಿ ರಾಮ ಲಕ್ಷ್ಮಣ ಮುಂದೆ ಹೋಗ್ತಾರೆ. ಕಬಂದ ಬರ್ತಾನೆ. ಕಬಂದ ಒಂದು ರಾಕ್ಷಸ, ಬರೀ ಕೈ ಮಾತ್ರ ಹಿಡ್ಕೊಂಡು ತಿನ್ನೋದು. ಆ ಕಬಂದನ ಕೈ ಕತ್ತರಿಸಿ ಹಾಕ್ತಾರೆ ರಾಮ ಲಕ್ಷ್ಮಣರು. ಆ ಕಬಂದ ಹೇಳ್ತಾನೆ, ಮಹಾರಾಯ ನಾನು ರಾಕ್ಷಸ ಅಲ್ಲ, ನಾನು ಬಹುದೊಡ್ಡ ಮನುಷ್ಯ, ನನಗೆ ಹಿಂಗಾಗಿದೆ, ಶಾಪ ಬಂದಿದೆ, ನೀವಿಬ್ಬರೂ ನನ್ನ ಕೈ ಕತ್ತರಿಸಿದ್ದೀರಿ, ಇನ್ನು ತೆಗ್ಗಿನಲ್ಲಿ ತಳ್ಳಿಬಿಡಿ, ನನ್ನ ಮುಚ್ಚಿಬಿಟ್ರೆ ನಾನು ಸತ್ತು ಹೋಗ್ತೀನಿ, ನನ್ನ ದೇಹದಿಂದ ಒಂದು ಒಳ್ಳೆ ಆಕಾರ ಬಂದು ಸ್ವರ್ಗಕ್ಕೆ ಹೋಗ್ತೇನೆ, ನನಗೆ ಮುಕ್ತಿ ಆಯಿತು ನಿಮ್ಮಿಂದ ಅಂತ ಹೇಳ್ತಾನೆ. ಆಗುವಾಗ ಆತ ಸೂಚನೆ ಕೊಡ್ತಾನೆ. ಹೇಗಿದೆ ನೋಡಿ, ಆ ರಾಕ್ಷಸ ವಧೆ ಆಗುವ ಹೊತ್ತಿಗೆ ಕಬಂದ ಹೇಳ್ತಾನೆ, ನೋಡಪ್ಪ ನಿನಗೆ ಸೀತೆ ಸಿಗೋ ಹಾದಿ ಹೇಳಿಕೊಡ್ತೇನೆ ನಾನು, ಹೆಂಗೆ ಹೋಗಬೇಕು ಅಂತ. ದಕ್ಷಿಣಕ್ಕೆ ಹೋಗು, ಅಲ್ಲಿ ಪಂಪಾ ಸರೋವರ ಅಂತಿದೆ, ಮತಂಗ ಋಷಿ ಆಶ್ರಮ. ಮತಂಗ ಋಷಿ ಆಶ್ರಮ ಹೇಗಂದರೆ ಅಲ್ಲಿ ಹಿಂಸೆ ಅನ್ನೋದೇ ಇಲ್ಲ, ಎಲ್ಲ ಪ್ರಾಣಿಗಳು ಜೊತೆಗೆ ಬದುಕ್ತವೆ ಅಂತ ಆಶ್ರಮದಲ್ಲಿ ಅಲ್ಲಿ ಹೋಗು. ಆ ಪಂಪಾ ಸರೋವರದ ಹತ್ತಿರದಲ್ಲಿ ಸುಗ್ರೀವ ಅಂತಿರ್ತಾನೆ. ಆ ಸುಗ್ರೀವನು ಇನ್ನು ಹಾಗೆ ಕಷ್ಟಪಟ್ಟವನು, ಅವನು ತನ್ನ ಹೆಂಡತಿಯನ್ನು ಕಳ್ಕೊಂಡಿದ್ದಾನೆ, ಆದ್ದರಿಂದ ನಿನಗೆ ಸಹಾಯ ಮಾಡ್ತಾನೆ, ಹೋಗು, ಅವನ ಮೂಲಕ ನಿನಗೆ ಸೀತೆ ಸಿಗೋ ಸಾಧ್ಯತೆ ಇದೆ ಅಂತ ಮೊಟ್ಟ ಮೊದಲನೇ ಕುರುಹು ಕೊಡ್ತಾನೆ. ರಾಮನಿಗೆ ವಾಲಿ ಸುಗ್ರೀವ ಗೊತ್ತಿಲ್ಲ, ಆದರೆ ಮೊಟ್ಟ ಮೊದಲು ಕಬಂದ ಹೇಳಿದ್ದು ಆ ಕಡೆ ಹೋಗು, ಸುಗ್ರೀವ ಅಂತಿದ್ದಾನೆ, ಅವನು ಸಮರ್ಥನೂ ಇದ್ದಾನೆ, ಅವನ ಜಗತ್ತಿನಲ್ಲಿ ಗೊತ್ತಿಲ್ಲದೆ ಇರುವಂಥ ಜಾಗವೇ ಇಲ್ಲ, ಆದ್ದರಿಂದ ಹುಡುಕಿ ಕೊಡ್ತಾನೆ ಸೀತೆಯನ್ನು ಅಂತ. ಆ ಕಡೆಗೆ ಹೋಗ್ತಾರೆ, ಪಂಪಾ ಸರೋವರಕ್ಕೆ ಬರ್ತಾರೆ. ಪಂಪಾ ಸರೋವರಕ್ಕೆ ಬಂದು ಮತಂಗ ಆಶ್ರಮಕ್ಕೆ ಬಂದಾಗ ಶಬರಿ ದರ್ಶನ ಆಗ್ತದೆ. ಈ ಶಬರಿ ಪ್ರಸಂಗದ ಬಗ್ಗೆ ನಾನು ಯಾಕೆ ಹೇಳಬೇಕು ಅಂದ್ಕೊಂಡೆ ಅಂದರೆ, ಕವಿ ಸಮಯ ಹೇಗೆ ಬರ್ತದೆ ಅಂತ. ವಾಲ್ಮೀಕಿಗಳು ಹೇಳಿದಂಥ ಶಬರಿ, ನಮ್ಮ ಮನಸ್ಸಿನಲ್ಲಿ ಉಳಿದಂಥ ಶಬರಿ ಸ್ವಲ್ಪ ವ್ಯತ್ಯಾಸ ಇದೆ. ಶಬರಿ ಕಡೆ ಹೋದಾಗ ವಯಸ್ಸಾಗಿದೆ ಶಬರಿಗೆ, ರಾಮ ಲಕ್ಷ್ಮಣರಿಗೆ ಹಣ್ಣು ಕೊಡ್ತಾಳೆ. ನಾವು ಎಲ್ಲೋ ಕೇಳಿದ್ದೀವಿ, ಎಂಜಲು ಬೋರೆ ಹಣ್ಣು ಕೊಟ್ಲು ಅಂತ. ಅದು ಯಾವುದೋ ನಂತರ ಕವಿಗಳು ಬಂದದ್ದು, ವಾಲ್ಮೀಕಿಗಳು ಅದು ಹೇಳಿಲ್ಲ, ಎಂಜಲು ಕೊಟ್ಲು ಅದೆಲ್ಲ ಇಲ್ಲ. ಆಕೆ ಅವರಿಗೆ ಅರ್ಘ್ಯಾದಿಗಳನ್ನು ಕೊಟ್ಟು ಹಣ್ಣುಗಳನ್ನು ಕೊಡ್ತಾಳೆ, ಇರುವಂಥ ಹಣ್ಣು ಕೊಡ್ತಾಳೆ. ಆಗ ರಾಮ ಪ್ರಶ್ನೆ ಮಾಡ್ತಾ ಹೋಗ್ತಾನೆ ಆಕೆಗೆ, ನಿಂದು ಸಾಧನೆ ಮುಗೀತಾ, ಗುರುಗಳ ಸೇವೆ ತೃಪ್ತಿಯಿಂದ ಮಾಡಿದ್ದೀಯಾ, ನೀನೇನೋ ಧರ್ಮ ಕಾರ್ಯಗಳನ್ನು ಮಾಡಬೇಕು ಅಂದಿದ್ದೆಲ್ಲ ತೃಪ್ತಿಯಿಂದ ಮಾಡಿದ್ದೀಯಾ ಅಂತೆಲ್ಲ ಕೇಳ್ತಾನೆ. ಆಯ್ತಪ್ಪ, ಎಲ್ಲ ಮುಗಿಸಿದ್ದೆ ನಾನು, ನೀನು ಬರೋದನ್ನೇ ಕಾಯ್ತಾ ಇದ್ದೆ ನಾನು ಋಷಿಗಳು ಹೇಳಿದರು, ನನ್ನ ಗುರುಗಳು ಮತಂಗ ಋಷಿಗಳು ಹೇಳಿದರು ಒಂದು ಕಾಲಕ್ಕೆ. ಎಷ್ಟು ಚೆನ್ನಾಗಿದೆ ಮಾತು ನೋಡಿ, ಅದು ಯಾವುದೋ ಮಿಸ್ ಮಾಡ್ಕೊಂಡ್ಬಿಟ್ರೆ ಶ್ಲೋಕ ತಪ್ಪೋಗ್ಬಿಡ್ತದೆ ಅನ್ನೋ ಅನಿಸ್ತದೆ. ಆ ಋಷಿಗಳು ಎಷ್ಟು ಜ್ಞಾನಿಗಳಾಗಿದ್ದರು ಅಂದರೆ, ಮತಂಗ ಋಷಿಗಳು ನನಗೆ ಹೇಳಿದರು, ಒಂದು ದಿವಸ ಇಲ್ಲಿ ರಾಮ ಲಕ್ಷ್ಮಣ ಇಬ್ಬರೂ ಬರ್ತಾರೆ ಅಂತ. ಸೀತೆ ಅಂತ ಹೇಳಲ್ಲ, ರಾಮ ಲಕ್ಷ್ಮಣ ಇಬ್ಬರೂ ಬರ್ತಾರೆ, ಅವ್ರ ಸೇವೆ ಮಾಡು, ಅಲ್ಲಿಂದ ನಿನ್ನ ದೇಹ ಮುಗಿಸ್ಬಿಡು ಅಂತ ಹೇಳ್ಕೊಂಡಿದ್ರು. ಅದಕ್ಕೆ ಕಾಯ್ತಾ ಇದ್ನಪ್ಪ ನಾನು. ಆಯ್ತಮ್ಮ ಅಂತ ಹೇಳ್ತಾನೆ, ಹಾಗಾದರೆ ಮುಗಿಸು, ನನಗೆ ಅಪ್ಪಣೆ ಕೊಡು ಅಂತಾಳೆ. ಅಪ್ಪಣೆ ಆಯಿತು ಬಿಡು, ನೀನು ಸಾಕಷ್ಟು ದಿವಸ ಚೆನ್ನಾಗಿ ಬದುಕಿದ್ದೀಯಾ, ಮೇಲೆ ಹೋಗ್ಬಿಡು ನೀನಿನ್ನ ಅಂತ. ಆಕೆ ಅಗ್ನಿ ಮಾಡಿ ಅಗ್ನಿ ಒಳಗೆ ಹೋಗ್ಬಿಡ್ತಾಳೆ. ಅಗ್ನಿಯೊಳಗೆ ಹೋದಾಗ ಆ ದೇಹ ಕರಗಿ ಒಂದು ಅತ್ಯಂತ ಸುಂದರವಾದಂಥ ಸ್ತ್ರೀ ರೂಪ ಮೇಲೆ ಹೋಗ್ತದೆ. ಮತಂಗ ಋಷಿಗಳನ್ನ ಸೇರಿಕೊಂಡ್ಲು ಮೇಲೆ ಹೋಗಿ ಅನ್ನುವಂಥ ಹೊತ್ತಿಗೆ ಶಬರೀದ್ ಹೇಳ್ತಾರೆ. ಅಲ್ಲಿ ಎಂಜಿಲ್ ಬೋರೆ ಹಣ್ಣು ನಂತರಕ್ಕೆ ಬಂದಂಥ ಕವಿ ಸಮಯ, ಎಲ್ಲೋ ಬೇರೆ ಕಡೆ ಬಂದದ್ದು. ಇನ್ನೊಂದು ವಿಷಯ ಹೇಳಬೇಕು ಅಲ್ಲಿ ಕವಿದೊಳಗೆ. ಇನ್ನೊಂದು ಕವಿ ಸಮಯ ಬಹಳ ಚೆನ್ನಾಗಿ ನನಗಿಷ್ಟ ಆಗಿರೋದು, ವಾಲ್ಮೀಕಿದಲ್ಲ ಅದು. ಮತ್ತೆ ಒಂದು ತುಂಬ ಚೆನ್ನಾಗಿ ಹೇಳ್ತಾರೆ. ರಾಮ ಲಕ್ಷ್ಮಣರು ಬಂದರು, ಅವರಿಗೆ ಹಣ್ಣೆಲ್ಲ ಕೊಟ್ಲು ಶಬರಿ. ರಾಮ ಲಕ್ಷ್ಮಣರು ಹೊರಟರು. ಅಲ್ಲಿದ್ದಂಥ ಆಶ್ರಮವಾಸಿ ಒಬ್ಬ ಹೆಣ್ಮಗಳು ಕೇಳ್ತಾಳೆ ಶಬರಿಗೆ, ಶಬರಿ ಅವತ್ತಿಂದ ಕಾಯ್ತಾ ಇದ್ದೆಲ್ಲಮ್ಮ, ರಾಮ ಬರ್ತಾನೆ ಲಕ್ಷ್ಮಣ ಬರ್ತಾನೆ ಅಂತ ಅವತ್ತಿಂದ ಕಾಯ್ತಾ ಇದ್ದೆಲ್ಲ, ಇವರೇ ರಾಮ ಲಕ್ಷ್ಮಣ ಅಂತ ಹೆಂಗೆ ಗೊತ್ತಾಯ್ತು ನಿನಗೆ? ಆಗಿನ ಕಾಲದಲ್ಲಿ ಫೋಟೋ ಐ ಡಿ ಏನಿಲ್ಲ, ಎಂದು ನೋಡಿಲ್ಲ, ನೀ ನೋಡೇ ಇಲ್ಲ ಅವ್ರನ್ನ, ಇವರೇ ರಾಮ ಲಕ್ಷ್ಮಣ ಅಂತ ಹೆಂಗೆ ಗೊತ್ತಾಯಿತು ನಿನಗೆ ಅಂದಾಗ ಈ ಮತ್ತೊಬ್ಬ ಕವಿ ಹೇಳಿದಂಥ ಮಾತು ತುಂಬ ಚೆಂದಾಗಿರೋ ಮಾತು, ಅದಕ್ಕೆ ಹೇಳಬೇಕು ಅನ್ನಿಸ್ತು. ಶಬರಿ ಹೇಳುವಂಥ ಮಾತು ಎಷ್ಟು ಚೆನ್ನಾಗಿದೆ ಗೊತ್ತಾ? ನನಗೆ ಹೇಗೆ ಗೊತ್ತಾಗಬೇಕಮ್ಮ ಬಂದವನು ರಾಮ ಲಕ್ಷ್ಮಣ ಹೌದು ಅಲ್ಲೋ ಅಂತ ಹೇಳಿ. ಆದರೆ ನಾನು ಒಂದು ತಿಳ್ಕೊಂಡಿದ್ದೇನೆ, ಇದುವರೆಗೂ ನನ್ನ ಬಡ ಕುಟೀರಕ್ಕೆ ಬಂದು ಯಾರ್ಯಾರು ಸೇವೆಯನ್ನು ಪಡ್ಕೊಂಡಿದ್ದಾರೋ ಅವರೆಲ್ಲರೂ ರಾಮ ಲಕ್ಷ್ಮಣರೇ ನನಗೆ ಅಂತ.
ಎಷ್ಟು ಚಂದದ ಮಾತಲ್ಲ ಇದು, ಎಷ್ಟು ಚಂದದ ಮಾತು. ಆಕೆಗೆ ಬಂದದ್ದು ಈಗ ಬಂದದ್ದು ರಾಮ ಲಕ್ಷ್ಮಣ ಆಗಿರಬಹುದು. ಆಕೆ ಹೇಳ್ತಾಳೆ ಪ್ರತಿಯೊಬ್ಬರು ರಾಮ ಲಕ್ಷ್ಮಣ ಇದ್ದ ಹಾಗೆ ನನಗೆ ಅಂತ ಹೇಳಿ ಭಗವಂತ ತನ್ನ ಮನೆಗೆ ಬಂದ ಅನ್ನುವಂಥ ತೃಪ್ತಿಯ ಭಾವ ಒಂದೆಡೆಗಾದರೆ, ಮನೆಗೆ ಬಂದವರೆಲ್ಲ ಭಗವಂತನ ರೂಪಗಳೇ ಅನ್ನುವಂಥ ಧನ್ಯತೆಯನ್ನು ಪಡೆದವಳು ಶಬರಿ. ಆ ಶಬರಿ ದರ್ಶನ ಆಗ್ತದೆ. ಅಲ್ಲಿಂದ ರಾಮ ಲಕ್ಷ್ಮಣರು ಪಂಪಾ ತೀರಕ್ಕೆ ಬರ್ತಾರೆ. ಇಲ್ಲಿಂದ ಭಾಳ ಚಂದ ಕತೆ ಶುರು ಆಗೋದು. ದೂರದಿಂದ ಸುಗ್ರೀವ ನೋಡ್ದ, ಮತ್ತಾರೋ ಬರ್ತಾ ಇದ್ದಾರಲ್ಲ ಇವರು ಇಬ್ಬರು. ನೋಡಿದರೆ ಹುಡುಗರಂಗೆ ಕಾಣಿಸ್ತಾರೆ, ನೋಡಿದರೆ ತಾಪಸಿಗಳಂಗೆ ಕಾಣಿಸ್ತಾರೆ. ಆದರೆ ಅವ್ರ ಭುಜ ನೋಡಿದಾಗ, ಇಲ್ಲಿ ಗೆರೆ ನೋಡಿದಾಗ ಧನುಷ್ಯರು ಹಿಡ್ಕೊಂಡು ಬರ್ತಾ ಇದ್ದಾರೆ, ಕ್ಷತ್ರಿಯರಂಗೆ ಕಾಣಿಸ್ತಾರೆ. ಇವನು ಯಾರೋ ನಮ್ಮ ಅಣ್ಣನೇ ಕಳಿಸಿದ್ನೋ ಏನೋ. ನಮ್ಮ ಸಾಮಾನ್ಯವಾಗಿ ಇರೋದೇ ಹಾಗೆ, ಯಾರ ಮೇಲೆ ಸಂಶಯ ಇರುತ್ತೆ, ಏನು ಮಾಡಿದ್ರು ಅವರೇ ಮಾಡಿರ್ಬೇಕು ರೀ, ಅವರೇ ಮಾಡಿರಬೇಕು ಅನ್ನೋ ಹಂಗೆ ನಮ್ಮ ಅಣ್ಣ ಕಳಿಸಿದ್ದಾನೆ ಅಂತ ಚೆಕ್ ಮಾಡ್ಕೊಂಬ ಅಂಥೇಳಿ ಆಂಜನೇಯನ ಕಳಿಸ್ತಾನೆ. ಅದಕ್ಕಿಂತ ಬೆಟರ್ ಅಂಬ್ಯಾಸಡರ್ ಸಿಗೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ರೂಪ ಮರೆಸ್ಕೊಂಡು ಹನುಮಂತ ಭಿಕ್ಷು ರೂಪದಲ್ಲಿ ಬರ್ತಾನೆ, ಬಂದು ಮಾತಾಡ್ತಾನೆ. ಅದು ಏನು ಮಾತಾಡೋ ಕಲೇರಿಯ ಒಂದು ಅದ್ಭುತ. ಮಹಾತ್ಮನಾದಂಥ ರಾಮ ಕೂಡ ಅವನ ಮಾತಿನ ಚಾಕಚಕ್ಯತೆಗೆ ಮರಳಾಗಿಬಿಡ್ತಾನೆ. ಅವನು ಹೇಳುವಂಥದ್ದು ಹೇಗಿದೆ ನೋಡಿ, ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣಃ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ. ಯಾರು ಋಗ್ವೇದ ಯಜುರ್ವೇದ ಸಾಮಗಳನ್ನು ಅರ್ಥಸಹಿತವಾಗಿ ಅಧ್ಯಯನ ಮಾಡದೇ ಇರೋರಿಗೆ ಈ ರೀತಿಯಲ್ಲಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ. 3 ವೇದಗಳನ್ನು ಅರಗಿಸಿಕೊಂಡವನು ಮಾತ್ರ ಈ ಥರ ಮಾತಾಡೋಕ್ಕೆ ಸಾಧ್ಯ ಇಲ್ಲದೆ ಉಳಿದವ್ರಿಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಕಾವೇರಮ್ಮ ಚಂದ್ರಶೇಖರ್ ಗೇಟ್ ಹತ್ರ ಹೋಗಬೇಕು ದಯವಿಟ್ಟು. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತಾನೆ ಅವನು. ಹೇಗೆ ಮಾತಾಡ್ತಾನೆ, ಧ್ವನಿ ಹೇಗಿದೆ, ಏರಿಳಿತ ಹೇಗಿದೆ ಅಂತ. ಅವಿಸ್ತರಂ ಅಸಿಂದಗ್ಧಂ ಅಸಂದಿಗ್ಧಂ ಅವಿಲಂಬಿತಂ ಮದ್ರುತಂ ಉರಸ್ಥಂ ಕಂಠಗಂ ವಾಕ್ಯಂ ವರ್ತತೆ ಮಧ್ಯಮೇಶ್ವರೇ. ಇದು ನಾವು ತಿಳ್ಕೋಬೇಕು ಸ್ವಾಮಿ ಮಾತಾಡೋರು. ಎಷ್ಟು ಚಂದ ಮಾತದು. ಅವಿಸ್ತರಂ, ಈ ಮಾತನ್ನು ಅನಾವಶ್ಯಕವಾಗಿ ವಿಸ್ತಾರ ಮಾಡ್ತಾ ಇಲ್ಲ. ಅಸಂದಿಗ್ಧಂ, ಸಂದೇಹಕ್ಕೆ ಎಡೆಯಾಗುವಂಥ ಯಾವ ಅಸ್ಫುಟವಾದ ಉಚ್ಚಾರಣೆ ಇಲ್ಲ ಅಲ್ಲಿ. ಮುಂದೆ ಅದ್ರುತಂ, ಸ್ವಲ್ಪ ತಡವರಿಸೋದಿಲ್ಲ ಮನುಷ್ಯ. ಇವನ ವಾಕ್ಯ ಹೇಗಿದೆ ಅಂದರೆ ಉರಸ್ಥವೂ ಕಂಠಗವೂ ಆಗಿ ಮಧ್ಯಮ ಸ್ವರದಲ್ಲಿದೆ ಅಂತ. ಕೆಲವರು ಮಾತಾಡ್ಕೊಂಡಾಗ ಹೋ ಅಂತ ಕಿರ್ಚ್ಕೋತಾರೆ, ಇನ್ನು ಕೆಂಟ್ಲಲ್ಲಿ ಗೊರ ಅಂತಿರ್ತಾರೆ ಕೆಲವರು, ಸ್ಪಷ್ಟ ಕೇಳಿಸಲ್ಲ. ಇದು ಹಾಗಲ್ಲ, ಕರೆಕ್ಟಾಗಿ ಮಧ್ಯಮ ಸ್ವರದಲ್ಲಿದೆ. ಆ ಧ್ವನಿ ಏರಿಳಿತ ಹೇಗಿರಬೇಕು ಹಾಗಿರಬೇಕು. ನಾವು ಸಾಮಾನ್ಯವಾಗಿ ಶಿಕ್ಷಕರಿಗೆ ಹೇಳಬೇಕಾದ್ರೆ ಹೇಳ್ತಾ ಇರ್ತೀವಿ, ಕ್ಲಾಸಲ್ಲಿ ಪಾಠ ಮಾಡೋದು. ನನ್ನ ಭಾರತ ದೇಶ ಅದ್ಭುತವಾದಂಥ ದೇಶ. ಇಲ್ಲಿರುವಂಥ ಚಾರಿತ್ರ್ಯ ಇತಿಹಾಸ ಅದ್ಭುತವಾದಂಥದ್ದು ಅನಿಸುತ್ತಾ ಮುಖ ಕೇಳಿದರೆ? ಹೇಳಬೇಕಾದ್ರೆ ಹೆಮ್ಮೆಯಿಂದ ಬೀಗಬೇಡ, ಸ್ವಲ್ಪ ಧ್ವನಿ ಬದಲಾವಣೆ ಬೇಕಾಗಿಲ್ವಾ? ಆ ಧ್ವನಿ ಏರಿಳಿತ ಬರಬೇಕಲ್ಲ. ಬರದೆ ಹೋದರೆ ನಿಮ್ಮ ಭಾಷೆಯೊಳಗೆ ಭಾವ ಕೂಡದೆ ಹೋದರೆ ಏನೂ ಪ್ರಯೋಜನ ಇಲ್ಲ. ಅದನ್ನು ಎಷ್ಟು ಮೆಚ್ಕೋತಾನೆ ರಾಮ ಅಂದರೆ ಹೀಗಿರಬೇಕು ಅಂತ ಒಂದು ಘಟನೆ ಹೇಳಬೇಕು ಅನಿಸ್ಬಿಡ್ತು. ತಾವೆಲ್ಲ ಕೇಳಿದ್ದೀರಿ, ಪೀಟರ್ ಡ್ರಕ್ಕರ್ ಅಂತ ದೊಡ್ಡ ಮ್ಯಾನೇಜ್ಮೆಂಟ್ ಗುರುಗಳು. ಈಗ ಸುಮಾರು 3 ದಶಕಗಳ ಹಿಂದೆ ನಾನು ಇಂಗ್ಲೆಂಡಿಗೆ ಹೋದಾಗ ಅಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಆಗ್ತಾಯಿತ್ತು. ಡ್ರಕ್ಕರ್ ಬರೋರು, ಅವ್ರೇನು ಮೇಜರ್ ಇರಲಿಲ್ಲ. ಅವ್ರ ಜೊತೆಗೆ ಒಬ್ಬ ಹೆಣ್ಮಗಳಿದ್ಲು, ಟಫ್ ಅಂದರೆ ಭಾರಿ ಟಫ್. ಆಕೆಗಿಂತ ಟಫ್ ಡ್ರಕ್ಕರ್. ಒಂದು 16 ಜನ ಇದ್ವಿ ನಾವು ಲಂಡನ್ನಲ್ಲಿ. ಒಂದು ಟ್ರೈನಿಂಗ್, ನಮಗೆ ಈ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಒಂದು ಟ್ರೈನಿಂಗ್ ಮಾಡಬೇಕು. ಅವ್ರದ್ದೊಂದು ಪದ್ಧತಿ ಹೇಗಿತ್ತು ಅಂದರೆ, ಅವ್ರು ಕಂಡ್ರೆ ಹೆದರ್ಬೇಕು, ಹಂಗಿದ್ರು ಅವ್ರು ಪಾಪ. ಒಬ್ಬೊಬ್ಬರೇ ಹೋಗಬೇಕು, ಅಲ್ಲಿ ನಿಂತ್ಕೋಬೇಕು, ಏನು ಬೇಕಾದರೂ ತೋಚತೆ ಮಾತಾಡಬೇಕು, 5 ನಿಮಿಷ ಮಾತಾಡಬೇಕು. ಅದನ್ನು ಆಗಿನ ಕಾಲದಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋರು. ಅವರು ರೆಕಾರ್ಡ್ ಮಾಡಿ ಮಾತಾಡೋದಾದಮೇಲೆ ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಸೈಡಿಗೆ ಅಂತ ಇದು ಪ್ರೊಜೆಕ್ಟ್ ಮಾಡಬೇಕು. ನಾವು ಮಾತಾಡೋದು ನಮಗೂ ಕಾಣಿಸುತ್ತೆ. ನಮ್ಮಲ್ಲಿ ಬಹಳಷ್ಟು ಮಂದಿಗೆ ನೀವು ನೋಡಿ, ಈ ಪಾಸ್ಪೋರ್ಟ್ ಸೈಜ್ ಫೋಟೋ ಬರುತ್ತಲ್ಲ, ಬಹಳ ಜನಕ್ಕೆ ಇಷ್ಟ ಆಗಲ್ಲ ತಮ್ಮ ಫೋಟೋ. ಗೊತ್ತಾ ಮಜಾ ನಿಮಗೆ ಗೊತ್ತಾ? ನಿಮ್ಮ ಫೋಟೋ ಚೆನ್ನಾಗಿದೆ ರೀ, ನಂದೇ ಚೆನ್ನಾಗಿ ಬಂದಿಲ್ಲ. 85-90% ಜನ ತಮ್ಮ ಫೋಟೋ ಇಷ್ಟಪಡಲ್ಲ. ಯಾಕೆ ಗೊತ್ತಾ? ತಾವು ಹೇಗೋ ಇದ್ದೀವಿ ಅಂತ ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಚಿತ್ರ, ಅದಕ್ಕೆ ಮ್ಯಾಚ್ ಆಗೋ ತನಕ ಚೆನ್ನಾಗಿಲ್ಲ ಅಂತ ಬರೋದದು. ಅದಕ್ಕೆ ಕೆಲವರು ಸ್ಟುಡಿಯೋದವ್ರು ಏನು ಮಾಡ್ತಾರೆ ಅಂದರೆ ಪೋರ್ಟ್ಫೋಲಿಯೋ ಅಂತ ಮಾಡ್ತಾರೆ. ಈಗ ಕರ್ಕೊಂಡು ಹೋಗಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಂದು 500 ಚಿತ್ರ ತೆಗಿತಾರೆ, ಯಾವುದಾರ ಆರಿಸ್ಕೊಳ್ಳಿ ನೀವು ಅಂತಾರೆ. ಕೆಲವರು ಆಗ ತೆಗೆಸ್ಕೊಂಡು ರಿಟೈರ್ ಆಗೋರು ಅದನ್ನೇ ಇಟ್ಕೊಂಡಿರ್ತಾರೆ, ಇದೇ ನನ್ನ ಫೋಟೋ ಅಂತ. ಯಾಕಂದರೆ ಅದು ಹಾಗಿದ್ದೀನಿ ಅಂತ ತಲೆಯಲ್ಲಿದೆ. ಆ ಕ್ಯಾಮ್ರಾ ಏನು ಮಾಡುತ್ತೆ, ಮುಂದೆ ಕೂತವ್ರು ಹ್ಯಾಂಗಿದ್ದಾರೆ ಹಂಗೆ ಇಟ್ಕೊಳ್ಳುತ್ತೆ ಅದು.
ಇಲ್ಲಿ ಅವು ಪ್ರೊಜೆಕ್ಟ್ ಮಾಡಿದಾಗ ನಮಗೆಲ್ಲ ಗಾಬರಿ ಆಗೋದು. ಹೀಗೆ ಕಾಣಿಸ್ತೀವ ನಾವು ಮಾತಾಡಿದಾಗ, ನಮ್ಗೆ ಕಾಣಿಸೋದಿಲ್ಲ, ಹೆಂಗೆ ಗೊತ್ತಾಗೋಲ್ಲ. ಅವಾಗೆಲ್ಲ ವಿಡಿಯೋ ಇಲ್ಲ. ಹೀಗೆ ಮಾತಾಡಬೇಕು, ಅವ್ರು ನಮ್ಮನ್ನು ಹರಿದು ಬಿಡೋರು, ಹರಿಯೋದನ್ನು ಚರ್ಮ ಸೋಲ್ದು ಬಿಡೋರು. ಯಾಕೆ ಹಂಗೆ ಮಾತಾಡ್ತಿ, ಕೈ ಯಾಕೆ ಹಿಂಗೆ ಹಿಡ್ಕೊಂಡಿದ್ಯಾ ನೀನು, ಹಿಂಗೆ ಮಾತಾಡಬೇಕು, ಯಾಕೆ ಹಿಂಗೆ ಮಾತಾಡ್ತಿ, ಮುಖ ನೋಡಿ ನಿಂದು ಅಂತೆಲ್ಲ ಜನ್ಮ ಜಾಲಾಡಿಬಿಡ್ತಿದ್ರು. ನಮ್ಮ ಜೊತೆಗೊಬ್ಬ ಈಜಿಪ್ಷಿಯನ್ ಮನುಷ್ಯ ಇದ್ದ. ಅವನು ಭಾಳ ಹೆದರ್ಪುಕ್ಕ, ಸುಮಾರು 55-60 ವರ್ಷ ಆಗಿರ್ಬೇಕು ಅವನಿಗೆ. ಪಾಪ ಬಂದುಬಿಟ್ಟಿದ್ದಾನೆ ಕೋರ್ಸಿಗೆ. ಅವನಿಗೇನು ಹೆದರಿಕೆ ಅಂದರೆ ಡ್ರಕ್ಕರ್ ಇಲ್ಲದೆ ಹೋದಾಗ ಮಾಡಿಬಿಡ್ಬೇಕು ಅಂತ. ಡ್ರಕ್ಕರ್ ಏನೋ ಕಾರಣಕ್ಕೆ ಹೊರಗೆ ಹೋದರು. ಇವನು ತಕ್ಷಣ ಏನು ಮಾಡಿದ, ಆ ಹೆಣ್ಮಗಳಿದ್ಲ ಇನ್ನೊಬ್ಬಳು, ಆಕೆಯೇನು ಭಾಳ ಕರುಣಿ ಆಗಿರಲಿಲ್ಲ, ಆದರೆ ಅವ್ರಿಗಿಂತ ವಾಸಿ. ಹೋಗ್ಬಿಟ್ಟು ನಾ ಮಾಡಿಬಿಡ್ಲಾ, ಶಾಲ್ ಐ ಫಿನಿಶ್ ಆಫ್ ಮೈನ್ ಅಂದರು. ಗೋ ಹೆಡ್ ಅನ್ಲಕ್ಕೆ. ಇವನು ಹೋಗಿ ನಿಂತ್ಕೊಂಡ, ಆ ಉದ್ದ ಶೇರ್ವಾನಿ ಹಾಕ್ಕೊಂಡು, ಕಣ್ಣು ಮುಂದೆ ಚಿತ್ರ ಬರಬೇಕು ನಿಮ್ಮ, ಶೇರ್ವಾನಿ ಹಾಕ್ಕೊಂಡಿದ್ದಾನೆ, ತಲೆಗೊಂದು ಫರ್ ಕ್ಯಾಪ್ ಹಾಕ್ಕೊಂಡಿದ್ದಾನೆ, ಕೈ ಹಿಡ್ಕೊಂಡು ಮಾತಾಡಿದ. ಅವನು ಮಾತು ಶುರು ಮಾಡೋ ಹೊತ್ತಿಗೆ ಡ್ರಕ್ಕರ್ ಬಂದುಬಿಟ್ರು ಒಳಗಡೆ. ಅವನು ಯಾವುದು ಆಗಬಾರ್ದು ಅಂದಿದ್ದು ಅದೇ ಆಯಿತು. ಅವನು ಸೀದಾ ಹೋಗಿ ಅವ್ರ ಹತ್ರ ಹೋಗಿ, ಸ್ವಾಮಿ ಒಂದು ಬೇಡಿಕೆ, ನಾನು ಉರ್ದುದಲ್ಲಿ ಮಾತಾಡಿದ್ರೆ ಆಗ್ಬೋದಾ ಅಂತ ಕೇಳಿದ. ಅವ್ರು ಗೋ ಹೆಡ್ ಮಾತಾಡು, ಯಾವ ಭಾಷೆಯಲ್ಲಿ ಬೇಕಾದ್ರೂ ಮಾತಾಡು, ನೀನು ಏನು ಮಾತಾಡ್ತೀಯ ನನಗೆ ಮುಖ್ಯ ಇಲ್ಲ, ಹೇಗೆ ಮಾತಾಡ್ತೀಯ ಅನ್ನೋದು ಮುಖ್ಯ ಇದೆ, ಹೋಗಿ ಮಾತಾಡು ಅಂದರು. ಅವನು ಹೋಗಿ ನಿಂತ್ಕೊಂಡು ಗಂಭೀರವಾಗಿ ಮಾತಾಡ್ತಾ ಇದ್ದ. ಪಕ್ಕದಲ್ಲಿ ನಾನು ಕೂತಿದ್ದೆ. ನನಗೆ ಕೇಳಿದರು, ಯು ಅಂಡರ್ಸ್ಟ್ಯಾಂಡ್ ಉರ್ದು ಅಂದರು. ಅರ್ಥ ಆಗ್ತದೆ ಉರ್ದು ಅಂತ. ನನಗೆ ಪ್ರತಿ ಪದ ಅರ್ಥ ಆಗೋದಿಲ್ಲ, ಬಟ್ ಕಾಂಟೆಕ್ಸ್ಟ್ ಅರ್ಥ ಆಗ್ತದೆ ಅಂದೆ. ಏನದು? ನಾನು ಹೇಳಿದೆ, ಅವ್ನು ಮದುವೆ ಆಗಿ 25 ವರ್ಷ ಆಯ್ತಂತೆ, ಅದಕ್ಕೆ ತನ್ನ ಸಿಲ್ವರ್ ಜುಬಿಲಿ ಆಫ್ ಹಿಸ್ ಮ್ಯಾರೇಜ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ. ಸಾಕು ಅಷ್ಟಾದ್ರೆ ಸಾಕು, ಅವ್ರಿಗೆ ಇನ್ನೇನು ಬೇಕು. ಆಮೇಲೆ ಮಾತಾಡಿ ನಿಲ್ಲಿಸಿದ, ಮತ್ತು ಅಲ್ಲಿ ನಿಲ್ಲಿಸ್ಕೊಂಡ್ರು, ಪ್ರೊಜೆಕ್ಟ್ ಮಾಡಿದರು. ಅವನು ಹಿಂಗೆ ನೋಡ್ತಾನೆ ನಿಂತ್ಕೊಂಡಿದ್ದ. ಇವರು ಡ್ರಕ್ಕರ್ ಕೇಳಿದರು, ಐ ನೋ ಯು ಆರ್ ಟಾಕಿಂಗ್ ಅಬೌಟ್ ದ ಸಿಲ್ವರ್ ಜುಬಿಲಿ ಆಫ್ ಯುವರ್ ಮ್ಯಾರೇಜ್ ಅಂದರು. ನೀನು ಮದುವೆ ಸಿಲ್ವರ್ ಜುಬಿಲಿ ಬಗ್ಗೆ ಮಾತಾಡ್ತಿದ್ಯಾ ಅಂತ ಗೊತ್ತಾಯಿತು ಅಂತ. ಅವನಿಗೆ ಅದೇ ಹೊಡೆದೈತು, ಇವ್ರಿಗೆ ಹಂಗೆ ಗೊತ್ತಾಯಿತು? ಇವನಿಗೆ ಉರ್ದು ಬರಲ್ಲ ಅಂತ ಖಾತ್ರಿ ಇತ್ತು ಅವನಿಗೆ. ಐ ನೋ ಯು ಆರ್ ಟಾಕಿಂಗ್ ಅಬೌಟ್ ಸಿಲ್ವರ್ ಜುಬಿಲಿ ಅಂದರು. ಎಸ್ ಸರ್ ಅಂದ. ಅವನು ತಕ್ಷಣ ಕೇಳ್ದ, ಈಸ್ ಇಟ್ ಎ ಫೇಲ್ಯೂರ್ ಆರ್ ಎ ಸಕ್ಸಸ್? ನೀನು ಸಿಲ್ವರ್ ಜುಬಿಲಿ ಫೇಲ್ಯೂರೋ ಸಕ್ಸಸ್ಸು ಅಂತ ಕೇಳ್ದ. ಸಕ್ಸಸ್ ಸರ್ ಅಂದ ಅವನು. ವಾಟ್ ಸಕ್ಸಸ್? ಇಫ್ ಐ ಸೆಂಡ್ ದ ವಿಡಿಯೋ ಟು ಯುವರ್ ವೈಫ್ ಶಿ ವಿಲ್ ಅಪ್ಲೈ ಫಾರ್ ಡಿವೋರ್ಸ್. ಈ ವಿಡಿಯೋ ನೀನು ಹೆಂಡತಿ ಕಳಿಸಿದ್ರೆ ಡೈವೋರ್ಸ್ ಅಪ್ಲಿಕೇಶನ್ ಕೊಡ್ತಾಳೆ. ನೀನು ಮುಖ ನೋಡಿದರೆ ಇಟ್ ಡಸಂಟ್ ಲುಕ್ ಲೈಕ್ ಎ ಸಿಲ್ವರ್ ಜುಬ್ಲಿ ಆಫ್ ಯುವರ್ ಮ್ಯಾರೇಜ್, ಇಟ್ ಲುಕ್ ಲೈಕ್ ಎ ಫ್ಯೂನರಲ್ ಸ್ಪೀಚ್ ಅಂದರು. ಯಾರೋ ತೀರ್ಕೊಂಡಾಗ ಮಾತಾಡ್ತಿದೆಯಲ್ಲ, ಅಲ್ಲಯ್ಯ ನೀನು ಹೆಂಡತಿನ ನೆನೆಸ್ಕೊಂಡು ಮಾತಾಡ್ತೈತೆ, ನಗನಗ್ತಾ ಮಾತಾಡೋಕ್ಕಾಗಲ್ವ ನಿನಗೆ? ಮಾತಾಡಿ ಒಂದು 3 ತಾಸು ತಿಕ್ಕಿಬಿಟ್ರೆ ಅವನ್ನ. ಧ್ವನಿ ಏರಿಳಿತ ಹೆಂಗಿರಬೇಕು, ಪ್ರೀತಿ ಅಂದಾಗ ಪ್ರೀತಿ ಕಾಣಿಸ್ಬೇಕಪ್ಪ ಮುಖದಲ್ಲಿ. ಪ್ರೀತಿ ಅನ್ನೋದು ಕೆಟ್ಟ ಮುಖ ಮಾಡ್ಕೊಂಡು ಪ್ರೀತಿ ಅಂತಾರೆ ಅದಕ್ಕೆ ಅಂತ ಹೇಳಿ ಆ ಧ್ವನಿ ಏರಿಳಿತ ಹೇಗಿರಬೇಕು ಅಂತ ಕಲಿಸ್ಕೊಡ್ತಾಯಿದ್ರು. ನನಗೆ ಇವತ್ತಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳಿದ್ದನ್ನು. ಅವ್ರು ಹೇಳಿದ ಕಿವಿಯಲ್ಲಿ ಹೊಡಿತದೆ. ನೀವೇನು ಹೇಳಬೇಕಂತೀರೋ ಭಾಷೆಗೆ ಬಹುದೊಡ್ಡ ಶಕ್ತಿ ಇಲ್ಲ, ಇರೋದು ಅದೊಂದೇ ನಮಗೆ, ಮತ್ತೊಂದು ಬೇರೆ ಹಾದಿ ಇಲ್ಲ ನಮಗೆ. ಆದರೆ ಭಾಷೆ ಸಮರ್ಥವಾಗೋದು ಯಾವಾಗ ಅಂದಾಗ ಅದಕ್ಕೆ ಸರಿಯಾದ ಭಾವವನ್ನು ತುಂಬಿದಾಗ. ಇಲ್ಲಿ ಆಂಜನೇಯನ ಬಗ್ಗೆ ಅದು ಹೇಳ್ತಾನೆ ರಾಮ. ಅವನು ಹೆಂಗೆ ಮಾತಾಡ್ತಾನೆ ನೋಡ್ರಿ, ಅವನು ಮಾತಾಡೋದು ಕೇಳ್ತಾ ಇದ್ದರೆ ತಕ್ಷಣ ಅರ್ಥ ನಮ್ಮ ಹೃದಯಕ್ಕೆ ಹೋಗ್ಬಿಡ್ತದೆ. ಈ ರೀತಿ ಮಾತಾಡಬೇಕು ಅಂತ ಇಷ್ಟು ಚೆಂದಾಗಿ ಮಾತಾಡ್ತಾನೆ. ಗೊರ ಗಂಟ್ಲಲ್ಲಿ ಮಾತಾಡ್ಕೊಳ್ಳೋದಾಗಲಿ, ಕಿರ್ಚಿಕೊಳ್ಳೋದಾಗಲಿ ಇಲ್ಲ, ಮಧ್ಯಮ ಸ್ವರದಲ್ಲಿ ಎಷ್ಟು ಚೆಂದ ಮಾತಾಡ್ತಾನೆ ನೋಡಿ ಅವನು ಅಂತ ಹೇಳ್ತಾರೆ. ಹೀಗೆ ಅವನು ಹೊಗಳಿ ರಾಮಚಂದ್ರ ಕೊನೆಗೊಂದು ಮಾತು ಹೇಳ್ತಾನೆ. ಹೇಗಿದ್ದಾನೆ ಆಂಜನೇಯ ಅಂತಂದರೆ ಅವನು ಕೂಡ ಅಭಿಪ್ರಾಯ ಗಮನಿಸ್ಬೇಕ್ರಿ. ಇದು ಫೈನೆಸ್ಟ್ ಸರ್ಟಿಫಿಕೇಟ್ ದಟ್ ಆಂಜನೇಯ ಕ್ಯಾನ್ ಎವರ್ ಎಸ್ಪೈರ್ ಟು ಗೆಟ್. ಅದ್ಭುತ ಸರ್ಟಿಫಿಕೇಟ್ ಅದು. ಏಮಂ ಗುಣಗಣೈರ್ಯುಕ್ತ ಯಸ್ಯಸ್ಯು ಕಾರ್ಯ ಸಾಧಕ ತಸ್ಯ ಸಿದ್ಧಂತಿ ಸರ್ವಾರ್ಥ ದೂತವಾಕ್ಯ ಪ್ರಚೋದಿತ ಅಂತ. ಎಂಥ ಅದ್ಭುತ ಮಾತು. ಈ ಬಗೆಯ ಗುಣಗಳಿಂದ ಒಡಗೂಡಿದ ದೂತರು ಯಾವ ರಾಜನಿಗೆ ಕಾರ್ಯ ಸಾಧಕರಾಗಿದ್ದಾರೋ ಅವನ ಸಕಲ ಕಾರ್ಯಗಳು ಸಿದ್ಧಿಸುತ್ತವೆ. ದೂತನ ವಾಗ್ವೈಭವದಿಂದಲೇ ಎಲ್ಲ ಕೆಲಸಗಳು ನಡೆದು ಹೋಗುತ್ತವೆ. ರಾಜ ಹೋಗಬೇಕಾಗಿಲ್ಲ, ಆ ದೂತ ಮಾತಾಡುವಂಥ ರೀತಿ ಇದೆಯಲ್ಲ, ಅವನ ಮಾತಿನ ವಾಗ್ವೈಖರಿಯಿಂದಾನೇ ಗೆದ್ದುಕೊಂಡ್ಬಿಡ್ತಾನೆ. ಇದು ಬಹಳ ಮುಖ್ಯ ಆಗಬೇಕಾದದ್ದು. ನಮ್ಮ ಅಂಬಾಸಡರ್ಸ್ ಎಲ್ಲ ತಿಳ್ಕೋಬೇಕಾದದ್ದು. ಪ್ರೈಮ್ ಮಿನಿಸ್ಟರ್ ಹೋಗಬೇಕಾಗಿಲ್ಲ, ಆ ದೂತರು ತಮ್ಮ ಪ್ರೆಸೆಂಟೇಷನ್ ಹೆಂಗೆ ಮಾಡ್ತಾರೆ ಅದರ ಮೇಲೆ ಪ್ರೈಮ್ ಮಿನಿಸ್ಟರ್ ಸಕ್ಸಸ್ಫುಲ್ ಆಗಿಬಿಡ್ತಾರೆ. ಅದು ಹಾಗೆ ದೂತರು ಸಮರ್ಥರಾಗಿರಬೇಕು. ಆ ರೀತಿ ದೂತ ನಮ್ಮ ಹನುಮಂತ ಇದ್ದಾನೆ ಅಂತ ರಾಮ ಸರ್ಟಿಫಿಕೇಟ್ ಕೊಡ್ತಾನೆ. ಹೀಗೆ ಮಾತಾಡುವಂಥ ಕಲೆಯನ್ನು ಪಡೆಯಲು ಆಂಜನೇಯನ ಮಾರ್ಗದರ್ಶಿ ಅಂತ ಅನಿಸುತ್ತೆ. ಇದನ್ನು ಹೇಳಿದಾಗ ದೂತರು ಸಮರ್ಥವಾಗಿ ಕೆಲಸ ಮಾಡಿದಾಗ ರಾಜರು ಹೆಂಗೆ ಸಾರ್ಥಕ ಆಗ್ತಾರೆ ಅನ್ನೋದಕ್ಕೆ ನನಗೆ ಹೊಳೆದಂಥ ಒಂದು ಉದಾಹರಣೆ ಅಂದರೆ ಮಿರ್ಜಾ ಇಸ್ಮಾಯಿಲ್ ಅವರು. ಮಿರ್ಜಾ ಇಸ್ಮಾಯಿಲ್ ಅವರು
ನಮ್ಮ ಮೈಸೂರು ರಾಜ್ಯದ ಆಗ 10ನೇ ದಿವಾನರು. ಸುಮಾರು 15 ವರ್ಷ 1926ರಿಂದ 41ನೇ ಇಸ್ವಿವರೆಗೂ ದಿವಾನರಾಗಿದ್ದವರು. ಬಹುದೊಡ್ಡ ಕೆಲಸಗಳನ್ನು ಮಾಡಿದವರು. ನಮ್ಮ DVGಗೆ ತುಂಬ ಆಪ್ತರಾಗಿದ್ದವರು. ಜಗಳಾಡಿ ಕೂಡ ಸ್ನೇಹ ಉಳಿಸ್ಕೊಂಡವರು. ಒಂದು ಘಟನೆ ಬರೀತಾರೆ, DVGನೇ ಬರೆದದ್ದು, ಜ್ಞಾಪಕ ಚಿತ್ರಶಾಲೆಯಲ್ಲಿ ಬರೆದದ್ದು. ಮಿರ್ಜಾ ಇಸ್ಮಾಯಿಲ್ ತೀರ್ಕೊಂಡ್ರು. ಅವ್ರ ದೇಹ ತೊಗೊಂಡು ಹೋಗಿಲ್ಲ ಇನ್ನು. ನೋಡೋದಕ್ಕೆ ಗೌರವ ಸೂಚಿಸೋದಕ್ಕೆ DVG ಹೋದ್ರಂತೆ. ಅಲ್ಲಿ ಹೋಗೋ ಹೊತ್ತಿಗೆ ಜನಸಂದಣಿ, ತುಂಬ ಜನ ಸೇರಿಬಿಟ್ಟಿದ್ದಾರೆ. ತುಂಬ ಜನಪ್ರಿಯ ಮನುಷ್ಯ, ದಿವಾನರು ತೀರ್ಕೊಂಡಿದ್ದಾರೆ. ಅದು ದೊಡ್ಡ ದಿವಾನರು, 15 ವರ್ಷ ದಿವಾನರಾಗಿದ್ದಂಥ ಮನುಷ್ಯ ತೀರ್ಕೊಂಡಿದ್ದಾರೆ ಅಂಥೇಳಿ ತಮ್ಮ ಗೌರವ ಸಲ್ಲಿಸೋದಕ್ಕೆ ಸಾವಿರಾರು ಜನ ಬಂದು ನಿಂತಿದ್ದಾರೆ. DVG ಒಳಗೆ ಹೋಗಬೇಕಾದ್ರೆ ಮನುಷ್ಯ ಅಳ್ತಾ ಇದ್ದಂತೆ, ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಂತೆ. ಅವನು ಯಾರು ಅಂದರೆ ಒಬ್ಬ ಅಕ್ಸಾಲಿಗ, ಅವನು ಹಿಂದೂ. ಮಿರ್ಜಾ ಇಸ್ಮಾಯಿಲ್ ಹತ್ರ ಇಷ್ಟ್ಯಾಕೆ ಅಳ್ತಾನೆ ಇವನು, ಯಾಕಪ್ಪ ಏನಾಯಿತು ಅಂತ ಕೇಳಿದ್ರಂತೆ. ಆತ ಹೇಳಿದಂತೆ, ದೇವರು ಸ್ವಾಮಿ, ಇವರು ಮನುಷ್ಯರೇ ಅಲ್ಲ, ದೇವರವರು. ಏನಾಯಿತು? ಆತ ಹೇಳ್ತಾನೆ, ಈಗ ನಮ್ಮ ಮಾರ್ತಾ ಹಾಸ್ಪಿಟ್ಲ್ ಇದೆಯಲ್ಲ, ಎದುರುಗಡೆ ಹಿಂದೆ ಸಣ್ಣ 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 ಮನೆಗಳಿದ್ದು ಅಂತ, ಸಾಲಿಡದ ಮನೆ. ಒಂದು ದಿವಸ ಒಬ್ಬ ಮನೆ, ಅಕ್ಸಾಲಿಗನ ಮನೆ, ಅವನ ಹೆಂಡತಿ ನೀರು ತರೋಕ್ಕೆ ಹೋಗಬೇಕು. ಮನೆ ಹತ್ತಿರ ನಲ್ಲಿ ಇಲ್ಲ. ಎಲ್ಲೋ ಒಂದು ಅರ್ಧ ಕಿಲೋಮೀಟ್ರ್ ದೂರ ಹೋದ್ಮೇಲೆ ಅಲ್ಲಿ ಒಂದೇ ನಲ್ಲಿ ಇರೋದು. 100 ಮನೆಗಳವರು ಅಲ್ಲೇ ಬರಬೇಕು ನೀರು ತಗೊಳ್ಳೋದಕ್ಕೆ. ಆಕೆ ತುಂಬ ಬಸರಿವರೆ. ಆ ಒಂದೇ ನಲ್ಲಿ ಇದ್ದಾಗ ಜಗಳ ಆಗೋದು, ತಳ್ಳಾಟ ಆಗೋದು, ಹೊಡೆದಾಟ ಆಗೋದು ಸುಲಭ. ಅದು ಎಲ್ಲರೂ ಬಾಯಿಗೆ ಜಗಳ ಹತ್ತಿ ಒಂದು ಕೊಡ ನೀರು ಸಿಗಬೇಕಾದ್ರೆ ತಾಸುಗಟ್ಟಲೆ ನಿಂತ್ಕೊಳ್ಳೋಂಥ ಪರಿಸ್ಥಿತಿ. ಆಕೆಗೆ ಅಪಮಾನ ಆಗಿಬಿಟ್ಟಿತ್ತು. ಮೊದಲೇ ಆಯಾಸ ಆಗಿದೆ, ಸುಸ್ತಾಗಿದೆ. ಆ ನೀರಿನ ಕೊಡ ಹೊತ್ಕೊಂಡು ಆಕೆ ಮನೆಗೆ ಬಂದು ಇಟ್ಟು ಅಳೋಕ್ಕೆ ಶುರು ಮಾಡಿದ್ಲಂತೆ. ನಾನು ನೀರಿನ ವ್ಯವಹಾರನೇ ಬೇಡ, ಸಾಕಾಗೋಗ್ಬಿಟ್ಟಿದೆ ನನಗೆ, ಒಂದು ಕೊಡ ತರೋದಕ್ಕೆ ಇಷ್ಟು ಒದ್ದಾಡ್ತೀನಿ ನಾನು ಅಂತ ಅಳೋಕ್ಕೆ ಶುರು ಮಾಡಿದ್ಲಂತೆ. ಆಕೆ ಹಿಂದೆನೇ ಒಬ್ಬ ಸೇವಕ ಬಂದಂತೆ, ಸರ್ಕಾರಿ ಸೇವಕ ಬಂದುಬಿಟ್ಟು, ಮನೆ ಯಜಮಾನ್ರು ಯಾರು ಅಂತ ಕೇಳಿದಂತೆ. ಇವನಿಗೆ ಗಾಬರಿ. ನಾನು ಹೆಂಡ್ತಿ ಮತ್ತೇನೋ ತಕರಾರು ಮಾಡ್ಕೊಂಡು ಬಂದಿದ್ದಾಳೆ ಅಲ್ಲಿ, ಅದಕ್ಕೆ ಗೌರ್ಮೆಂಟ್ ಎಂಪ್ಲಾಯಿ ಬಂದಿದ್ದಾನೆ ಇಲ್ಲಿ ಅಂತ. ಏನಪ್ಪ ಅಂತ ಕೇಳಿದ್ರಂತೆ. ಇಲ್ಲ, ಮಿರ್ಜಾ ಇಸ್ಮಾಯಿಲ್ ಸಾಹೇಬರು, ದಿವಾನ್ ಸಾಹೇಬರು ಮಾರ್ತಾ ಹಾಸ್ಪಿಟ್ಲ್ ಹತ್ರ ಕಾಯ್ತಾ ಇದ್ದಾರೆ, ನೀ ಬರಬೇಕಂತೆ ಈಗ ಅಂತ. ಇನ್ನೂ ಎದೆ ಹೊಡೆದೋಯ್ತು. ಸಣ್ಣ ಪುಟ್ಟ ಅಧಿಕಾರಿ ಮಾತಾಡ, ದಿವಾನ್ರೇ ಬಂದು ಕಾಯ್ತಿದ್ದಾರೆ ಅಂದರೆ ಏನಾಯಿತು? ಓಡಿ ಹೋದ ಅವನು. ಓಡಿ ಹೋದಾಗ, ನೀನು ಮನೆಯಲ್ಲಿ ಅಂತ ಕೇಳಿದ್ರಂತೆ. ನನ್ನ ಮನೆ ಇಂತಲ್ಲಿ ಇದೆ ಸ್ವಾಮಿ ಅಂದಂತೆ. ನಿಮ್ಮ ಮನೆಗೆ ನಲ್ಲಿ ಇಲ್ವಾ ಅಂತ ಕೇಳಿದ್ರಂತೆ. ನಮ್ಮ ಮನೆಗೆಲ್ಲ ನಲ್ಲಿ ಎಲ್ಲಿ ಇರುತ್ತೆ ಸ್ವಾಮಿ, ನಾವೆಲ್ಲ ಹೀಗೆ ಬಡವರು, ಬರಬೇಕಾದ್ರೆ ಇಷ್ಟು ದೂರ ಅರ್ಧ ಮೈಲಿ ಬರಬೇಕು, ನೀರು ತೊಗೊಂಡು ಹೋಗಬೇಕು, ಕಷ್ಟ ಇದೆ ಅಂದಂತೆ. ನೋಡಿದೆ ನಿನ್ನ ಹೆಂಡತಿ ತುಂಬ ಬಸರಿ, ಯಾಕೆ ಹೊತ್ಕೊಂಡು ಹೋಗೋದು ಕಷ್ಟ ಆಗ್ತಾ ಇದೆ ನೀರು, ಆಯಿತು ಹೋಗು ಅಂತ ಕಳಿಸ್ಬಿಟ್ಟು ತಕ್ಷಣ ಪಕ್ಕದ ಇಂಜಿನಿಯರ್ನ ಕರೆದ್ರಂತೆ. ನಾಳೆ ಬೆಳಗ್ಗೆ ಹೊತ್ತಿಗೆ ಆ ಮನೆ ಮುಂದೆ ನಲ್ಲಿ ಹಾಕಬೇಕು. ನಾಳೆ ಬೆಳಗ್ಗೆ ಹೊತ್ತಿಗೆ ಆ ಮನೆ ಮುಂದೆ ನಲ್ಲಿ ಹಾಕಬೇಕು. ಅವನಂದ ಇಂಜಿನಿಯರ್ ಅಂತ ಒಂದು ಪ್ಲ್ಯಾನ್ ಮಾಡ್ತೀನಿ, ಅದು ಎಸ್ಟಿಮೇಟ್ ಮಾಡಿ ಎಷ್ಟು ಖರ್ಚು ಆಗ್ತದೆ ಅಂತ ತಮ್ಮಂದು ಇಡ್ತೇನೆ, ಅಪ್ರೂವ್ ಮಾಡಿದ ತಕ್ಷಣ ಶುರು ಮಾಡ್ತೇನೆ ಕೆಲಸ ಅಂತ. ಇಸ್ಮಾಯಿಲ್ ಅಂತ, ಅಪ್ರೂವ್ ಆಗಿದೆ, ಈಗ ನಾನು ಮಾತಾಡ್ತಿರೋದು ಅಪ್ರೂವಲ್ ಆದದ್ದಿದು, ಅದು ಏನು ಮಾಡ್ತೀಯೋ ಗೊತ್ತಿಲ್ಲ, ನಾಳೆ ಬೆಳಗ್ಗೆ ಹೊತ್ತಿಗೆ ಆ ನಲ್ಲಿಯಲ್ಲಿ ನೀರು ಬರಬೇಕು, ನಾನು ಬಂದು ನೋಡಬೇಕು. ಮರುದಿನ ಬೆಳಗ್ಗೆ ಇಸ್ಮಾಯಿಲ್ ಅವ್ರು ಹೋದರೆ ಅಲ್ಲಿ ನಲ್ಲಿಯಲ್ಲಿ ನೀರು ಬರ್ತಾ ಇತ್ತು. ಇಸ್ಮಾಯಿಲ್ ಹೋಗಿ ನೋಡ್ಕೊಂಬಂದ್ರಂತೆ. ಆ ಅಕ್ಸಾಲಿಗೆ ಹೇಳ್ತಾನೆ, ನನ್ನ ಹೆಂಡತಿ ಕಷ್ಟ ನೋಡಿ ದಿವಾನ್ರು ಮರಗ್ತಾರಲ್ಲ ಸ್ವಾಮಿ, ದೇವರಲ್ವಾ ಅವರು, ದೇವರಲ್ವಾ? ಇದು ಗಮನಿಸಬೇಕಾದದ್ದು. ಇಸ್ಮಾಯಿಲ್ರು ಇಫೆಕ್ಟಿವ್ ಆದದ್ರಿಂದ ಮಹಾರಾಜರು ಸಕ್ಸಸ್ಫುಲ್ ಆಗ್ತಾರೆ. ಎಲ್ಲವನ್ನೂ ಮಹಾರಾಜರು ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಹನುಮಂತನ ಬಗ್ಗೆ ಎಷ್ಟು ಒಳ್ಳೆ ಮಾತು ರಾಮಚಂದ್ರ ಹೇಳೋದಂದರೆ, ಇಂಥ ಗುಣಗಳಿದ್ದಂಥ ದೂತ ಇದ್ದರೆ ಎಲ್ಲ ಕಾರ್ಯವನ್ನು ಸಾಧನೆ ಮಾಡ್ಕೊಂಬರ್ತಾನೆ, ಬರೀ ಅವನ ವಾಗ್ವೈಖರಿಯಿಂದಾನೇ ಏನು ಬೇಕಾದರೂ ಸಾಧನೆ ಆಗ್ತದೆ ಅಂತ ಹೀಗೆ ಮಾತಾಡೋ ಕೆಲಸವನ್ನು ನಮ್ಗೆ ಕಲಿಸಿದವರು. ಅದು ಇನ್ನೊಂದು ಮುಖ್ಯ ಪ್ರಶ್ನೆಯನ್ನು ಇವತ್ತು ಎತ್ತೇನೆ, ಬಹಳ ಮುಖ್ಯವಾದದ್ದು. ವಾಲ್ಮೀಕಿಗಳು ಇಂಥ ಅದ್ಭುತ ಕಥೆಯಲ್ಲಿ ಈ ಕಪಿಲೋಕವನ್ನು ಯಾಕೆ ಹೇಳುತ್ತಂದ್ರು ಅಂತ ಎಲ್ಲ ಒಂದ್ಸಲ ವಿಚಾರ ಮಾಡಬೇಕಾದ ವಿಚಿತ್ರ ಅನಿಸುತ್ತೆ. ಈಗ ಅಲ್ಲಿ 2 ಜಗತ್ತುಗಳಿದ್ದಾವೆ. ಒಂದು ಕಡೆಗೆ ಕೋಸಲ ದೇಶ, ಮಿಥಿಲ, ಅಲ್ಲೆಲ್ಲ ಮನುಷ್ಯರಿರುವಂಥದ್ದು, ಉದಾತ್ತ ಮನುಷ್ಯರಿದ್ದಾರೆ, ಎಲ್ಲ ಥರದ ಮನುಷ್ಯರಿದ್ದಾರೆ. ಅದು ನಮಗೆ ಹೊಸದಲ್ಲ, ಮನುಷ್ಯರನ್ನು ಕಂಡಿದ್ದೇವೆ, ಅವ್ರ ಜೊತೆಗೆ ಬದುಕಿದ್ದೇವೆ, ಆದ್ದರಿಂದ ಒಪ್ಪದಕ್ಕದ್ದು ಮನುಷ್ಯರಿರುವಂಥ ಒಂದು ಜಗತ್ತಿದೆ. ಈ ಕಡೆ ಲಂಕೆಯಲ್ಲಿ ರಾಕ್ಷಸರ ಜಗತ್ತದು. ಈಗಲೂ ಬೇರೆ ಬೇರೆ ರೂಪದಲ್ಲಿ ರಾಕ್ಷಸರನ್ನು ಕಂಡಿದ್ದಂಥ ನಮಗೆ ರಾಕ್ಷಸರು ಇರ್ತಾರೆ ಅಂತ ಒಪ್ಕೊಳ್ಳೋಕೆ ಏನು ತೊಂದರೆ ಇಲ್ಲ. ಆದ್ದರಿಂದ ಒಂದು ಮನುಷ್ಯ ಲೋಕ ಒಂದು ಕಡೆಗಿದೆ, ರಾಕ್ಷಸ ಲೋಕ ಇನ್ನೊಂದು ಕಡೆಗಿದೆ. ಇದಕ್ಕೆ ಸಂಪರ್ಕ ಸೇತುವೆ ಆಗಿ ಈ ವಾನರ ಲೋಕವನ್ನು ಯಾಕೆ ಸೃಷ್ಟಿ ಮಾಡಿದರು ವಾಲ್ಮೀಕಿಗಳು ಅಂತ. ಈ ವಾನರ ಲೋಕ ಯಾಕೆ? ವ್ಯಾಸರು ಹಿಂಗೆ ವಾನರ ಲೋಕ ಸೃಷ್ಟಿ ಮಾಡಲಿಲ್ಲ.
ಆದರೂ ಒಂದು ಕೆಲವೊಂದು ಕಡೆ ಮಾಡಿದ್ರು ಅವರು. ಅಂದರೆ ವಾನರ ಲೋಕ ಮಾಡದೇ ಹೋದರೂ ಕೂಡ ಅವರು ಕೆಲವೊಂದು ಕಡೆಗೆ ಯಾವುದದು ನಾಗಲೋಕ, ಪ್ರಮೀಳಾ ಲೋಕ ಅಂತ ಒಂದೆರಡು ಮಾಡಿದರು. ಆದರೆ ಇದು ವಾನರ ಲೋಕ ಮಾಡಿ ಕಪಿರಾಜ್ಯವನ್ನು ಇಷ್ಟು ಇಂಪಾರ್ಟೆಂಟ್ ಮಾಡಿಟ್ರಲ್ಲ. ತಮಾಷೆ ಅಂದರೆ ಈ ವಾನರರು ಮನುಷ್ಯ ಜೀವನದಲ್ಲೂ ಪ್ರವೇಶ ಮಾಡ್ತಾರೆ, ರಾಕ್ಷಸ ಜೀವನದಲ್ಲೂ ಪ್ರವೇಶ ಮಾಡ್ತಾರೆ, ಎರಡು ಕಡೆಗೂ. ವಿಚಿತ್ರ ಅನ್ಸಲ್ವಾ? ಈ ಕಪಿಗಳೆಂದಾದರೂ ಮನುಷ್ಯರ ಸಂತೋಷದಲ್ಲಿ ಭಾಗಿಯಾದದ್ದುಂಟ, ದುಃಖದಲ್ಲಿ ಭಾಗಿಯಾದದ್ದುಂಟ? ಇದು ಯಾಕೆ? ಮತ್ತು ಆಗೋದಾದ್ರೆ ನರಭಾಷೆಯನ್ನು ಕಲ್ತಿರ್ಬೇಕಲ್ಲ. ಹಾಗಾದರೆ ಇದಕ್ಕೆ ಒಂದು DVG ಭಾಳ ಚಂದ ಬರೀತಾರೆ. ಇದನ್ನು ಅಸಂಗತ ತರ್ಕ ಅಂತ ಕರೀತಾರೆ. ಮಹಾಕಾವ್ಯ ಓದುವಾಗ ಅಸಂಗತವಾದ ತರ್ಕಗಳನ್ನು ಮಾಡಬಾರ್ದು ಅಂತ. ನಾನು ತದ್ವತ್ತಾಗಿ ಅವ್ರು ಏನು ಬರೆದಿದ್ದಾರೋ ಅದನ್ನೇ ಹೇಳಬೇಕು ನಾನೀಗ. ಭಾಳ ಚಂದ ಇದೆ. ಒಂದು ಅಕ್ಷರ ತೆಗಿಯೋಕ್ಕಾಗಲಿಲ್ಲ ನನಗದು. ಕೆಲವು ವರ್ಷಗಳ ಹಿಂದೆ ಒಬ್ಬ ಸ್ನೇಹಿತರಿಗೂ ನನಗೂ ನಡೆದ ಒಂದು ಚರ್ಚೆಯ ಭಾಗವನ್ನು ಈಗ ಉದಾಹರಿಸುತ್ತೇನೆ. DVG ಬರೆದಿದ್ದು ಭಾಳ ಚಂದ. ಪ್ರಶ್ನೆ, ಅವ್ರ ಪ್ರಶ್ನೆ ಕೇಳಿದ್ರಂತೆ, ರಾಮನು ಆಂಜನೇಯನು ಮಾತನಾಡಿದರಂತಲ್ಲ, ಅದು ಯಾವ ಭಾಷೆಯಲ್ಲಿ ಮಾತಾಡಿದ್ದಿರಬೇಕು? ಇವ್ರ ಪ್ರಶ್ನೆ. ಉತ್ತರ ಇವರು ಹೇಳಿದ್ದು ಕನ್ನಡದಲ್ಲಿ ಅಂದರು. ಆ ಪ್ರಶ್ನೆ ಕೇಳಿದವ್ರು ಹೇಳಿದಂತೆ, ಹಾಗೆ ಹೇಳಲಿಕ್ಕೆ ಆಧಾರ ಏನು ಅಂತ ಅವ್ರು ಕೇಳಿದ್ರಂತೆ. ರಾಮಾಯಣ ಗ್ರಂಥವೇ ಆಧಾರ. DVG ಹೇಳಿದ್ರು, ರಾಮಾಯಣ ಗ್ರಂಥವೇ ಆಧಾರ. ಅದರಲ್ಲೇ ಹೇಳಿದೆ, ರಾಮ ಆಂಜನೇಯ ಸೇರಿದುದು ಕಿಷ್ಕಿಂಧೆಯಲ್ಲಿ ಅಂತ. ಕಿಷ್ಕಿಂಧೆ ಇರುವುದು ಕನ್ನಡ ದೇಶದಲ್ಲಿ, ಆದ್ದರಿಂದ ಅವರು ಕನ್ನಡದಲ್ಲೇ ಮಾತಾಡಿರಬೇಕು. ಮತ್ತೆ ಪ್ರಶ್ನೆ ಬಂತು, ಹಾಗಾದರೆ ರಾಮನಿಗೆ ಕನ್ನಡ ಬರುತ್ತಿತ್ತು ಅನ್ನುತ್ತೀರಾ? ರಾಮನಿಗೆ ಕನ್ನಡ ಬರುತ್ತಿತ್ತು ಅನ್ನುತ್ತೀರಾ ಅಂತ. ಹಾಗೆನ್ನುತ್ತೇನೆ ಅಂದರು ಇವರು. ಕನ್ನಡ ಬರ್ತಂದು ಒಪ್ಕೋತೀನಿ. ಅಲ್ಲ ಸ್ವಾಮಿ, ರಾಮ ಹುಟ್ಟಿದ್ದು ಅಯೋಧ್ಯೆಯಲ್ಲಿ, ಅಲ್ಲಿ ಕನ್ನಡ ಇತ್ತೇ? ಅದಕ್ಕೆ ಉತ್ತರ ಇವ್ರದ್ದು, ಅಯೋಧ್ಯೆಯಲ್ಲಿ ಕನ್ನಡ ಇಲ್ಲದಿದ್ದರೂ ರಾಮನು ಕನ್ನಡ ಕಲ್ತುಕೊಂಡಿರಬೇಕು. ಎಷ್ಟು ಚಂದ ನೋಡಿ ಉತ್ತರ. ಅಲ್ಲಿ ಕನ್ನಡ ಇಲ್ಲದೆ ಹೋದರೂ ರಾಮ ಕಲ್ತ್ಕೊಂಡಿರಬೇಕು. ನಿಮ್ಮ ಅಭಿಪ್ರಾಯವೇನು ಅಂತ ಇವರು ಅವ್ರನ್ನ ಕೇಳಿದ್ರಂತೆ. ಅವ್ರು ಹೇಳಿದ್ರಂತೆ, ರಾಮನಿಗೆ ಸಂಸ್ಕೃತ ಬರುತ್ತಿತ್ತೆಂದು ಒಪ್ಪುವುದು ಉಯುಕ್ತವಾಗಿದೆ. ಸಂಸ್ಕೃತ ಬರುತ್ತೆ ಅಂತ ಒಪ್ಕೊಳ್ಳಿ ಸರಿಯಪ್ಪ. ಅವರಿಬ್ಬರೂ ಸಂಸ್ಕೃತದಲ್ಲೇ ಮಾತನಾಡಿದರು ಅಂತ ಹೇಳುವುದಾದರೆ ಆಂಜನೇಯನಿಗೂ ಸಂಸ್ಕೃತ ಬರುತ್ತಿತ್ತೆಂದು ಹೇಳಬೇಕಾಗುತ್ತದಲ್ಲ. ಆಂಜನೇಯನ ಸಂಸ್ಕೃತ ಬರ್ತಿತ್ತು ಅಂತ ಹೇಳಬೇಕಲ್ಲ. ಹಾಗೆ ಹೇಳೋಣ, ಆಂಜನೇಯನಿಗೆ ಸಂಸ್ಕೃತ ಬರುತ್ತಿತ್ತೆಂದು ನಾನು ಯಾವಾಗಲೂ ಸಿದ್ಧವಾಗಿದ್ದೇನೆ ಅಂದರು DVG. ಅವನಿಗಿನ್ನೂ ಕಪ್ಪ ಬಂದ್ಬಿಡ್ತು. ಏನು ಸ್ವಾಮಿ, ಇದು ಹೇಗೆ ಹೊಂದಾಣಿಕೆ ಆಗ್ತದೆ? ರಾಮನಿಗೆ ಸಂಸ್ಕೃತ ಬರುತ್ತಿರಬಹುದು, ಆಂಜನೇಯ ಶುದ್ಧ ಕಪಿ, ಅದಕ್ಕೆ ಸಂಸ್ಕೃತ ಬರೋಣ ಅಂದರೆ ಏನು ಅಂತ ಕೇಳಿದ್ರಂತೆ. ಅದಕ್ಕೆ ಇವರು ಉತ್ತರ ಎಷ್ಟು ಚಂದ ಕೊಡ್ತಾರೆ, ಸ್ವಾಮಿ ನೀವು ಆಂಜನೇಯನು ಸಮುದ್ರ ಹಾರಿದ ಕಪಿ ಎಂಬುದನ್ನು ಮರೆತು ಬಿಟ್ಟಿದ್ದೀರಿ. ಬರೇ ಶುದ್ಧ ಕಪಿ ಅಲ್ಲದು, ಸಮುದ್ರ ಹಾರಿದ ಕಪಿ ಅನ್ನೋದನ್ನು ಮರೆತು ಬಿಟ್ಟಿದ್ದೀರಿ. ನಿಮ್ಮಂಥವರ ದೃಷ್ಟಿ ಒಂದು, ಬೇರೆ ಇನ್ನೊಂದು ದೃಷ್ಟಿ ಉಂಟು. ರಾಮನು ಹನುಮಂತನು ದೈವಾಂಶದಿಂದ ಉಂಟಾದವರು, ಅವರಿಗೆ ಭಾಷೆ ಕಲಿತುಕೊಳ್ಳುವುದು ಅಸಾಧ್ಯವೇ? ಅವರಿಬ್ಬರೂ ಸಂಸ್ಕೃತ ಕನ್ನಡ ಮಾತ್ರವೇ ಅಲ್ಲ, ಹಿಂದಿ ಇಂಗ್ಲೀಷ್ಗಳನ್ನು ಕಲಿತುಕೊಳ್ಳುವ ಶಕ್ತಿ ಇತ್ತು ಅಂತ ಇವರಂದ್ರು. ಅಷ್ಟೇ ಅಲ್ಲ, ತಮಿಳು, ತೆಲುಗು, ಮರಾಠಿ, ಗುಜರಾತಿಗಳನ್ನು ಕೂಡ ಕಲಿತುಕೊಳ್ಳಬಲ್ಲವರಾಗಿದ್ದರು ಅಂತ ಇವರಂದ್ರು. ಹಾಗಾದರೆ ಏನು ನಿಷ್ಕರ್ಷೆ, ಫೈನಲ್ ಏನು ನಿಮ್ಮ ಥಿಯರಿ ಅಂತ ಅವ್ರು ಕೇಳಿದ್ರಂತೆ. ಅದಕ್ಕೆ ಇವ್ರು ಹೇಳಿದ್ದಿಷ್ಟು ಚೆನ್ನಾಗಿದೆ. ನಿಷ್ಕರ್ಷೆ ಇಷ್ಟು, ಅವರಿಬ್ಬರು ತಮ್ಮಿಬ್ಬರಿಗೂ ಬರುತ್ತಿದ್ದ ಯಾವುದೋ ಭಾಷೆಯಲ್ಲಿ ಮಾತನಾಡಿದರು. ಎಷ್ಟು ಚಂದ ನೋಡಿ, ಅವರಿಬ್ಬರು ತಮ್ಮಿಬ್ಬರಿಗೂ ಬರುತ್ತಿದ್ದಂಥ ಯಾವುದೋ ಒಂದು ಭಾಷೆಯಲ್ಲಿ ಮಾತನಾಡಿದರು. ಇಲ್ಲಿ ನಮಗೆ ಮುಖ್ಯವಾದದ್ದು ಯಾವ ಭಾಷೆಯಲ್ಲಿ ಮಾತನಾಡಿದರು ಎಂಬುದಲ್ಲ, ಏನನ್ನು ಮಾತನಾಡಿದರು ಎಂಬುದು. ಅವರು ಪರಸ್ಪರ ತಿಳಿಸಬೇಕಾದಂಥ ಸಂಗತಿ ಯಾವುದಿತ್ತು, ಅದನ್ನು ಯಾವ ಮರ್ಯಾದೆಯಿಂದ, ಯಾವ ನೌರಿನಿಂದ ತಿಳಿಸಿದರು, ಇದು ನಮಗೆ ಮುಖ್ಯ. ಭಾಷೆಯ ಪ್ರಶ್ನೆ ಇಲ್ಲಿ ಸಂಪೂರ್ಣವಾಗಿ ಅಸಂಗತ. ನಾವು ಚರ್ಚೆ ಮಾಡೋದು ಹೇಗೆ? ಅದಕ್ಕೆ ಈ ಪ್ರಸಂಗ ಬಂದಾಗ ಈ ಮಾತಾಡ್ತಾರೆ, ಹೆಂಗೆ ಮಾತಾಡಿದ್ರಿ ಇವರು ಅಂತನ್ನೋ ಹಾಗೆ ಇಲ್ಲಿ ಕಪಿಗಳು ಮನುಷ್ಯರ ಸಂತೋಷ ದುಃಖದಲ್ಲಿ ಭಾಗವಹಿಸೋದಂದ್ರೆ ಏನು, ಅದು ಹೆಂಗೆ ಮಾಡ್ತವೆ? ಆದರೆ ಈ ಕಥೆಯಲ್ಲಿ ಬರುವಂಥ ವಾನರರೇನಿದ್ದಾರೆ, ಆಂಜನೇಯ ಸುಗ್ರೀವಾದಿಗಳು ಆದರ್ಶ ಮಾನವರಿಗೆ ಮಾದರಿಯಾಗಿದ್ದಾರೆ. ಇದು ಹೇಗೆ, ಇದು ಯಾಕೆ ಮಾಡಿದರು? ಇದಕ್ಕೆ ಮುಖ್ಯ ಅಂದರೆ ನಮಗೆ ಗ್ರಂಥ ಪ್ರಾಮಾಣ್ಯ ಯಾವುದೂ ಸಿಗೋದಿಲ್ಲ. ಯಾಕೆ ಹಿಂಗೆ ಸೃಷ್ಟಿ ಮಾಡಿದರು ಅಂತ ಬರೀ ಊಹಾ ಮಾತ್ರ ಮಾಡಬಹುದು ನಾವು. ವಾಲ್ಮೀಕಿಗಳು ತಮ್ಮ ಪ್ರತಿಭಾಶಕ್ತಿಯಿಂದ ಮಾಡಿದಂಥ ಸೃಷ್ಟಿ ಕಪಿ ರಾಜ್ಯ ಅಂತ ನಾವು ಒಪ್ಕೋಬೇಕು. ಪ್ರತಿಭಾ ಸೃಷ್ಟಿಯಿಂದ ಮಾಡಿದ್ರು, ಒಂದು ಪಾದ ಮಾಡಿದರು. ಯಾಕೆ ಮಾಡಿದರು?
ಬಹುಶಃ ವಾಲ್ಮೀಕಿಗಳಿಗೆ ಮನುಷ್ಯರೊಂದಿಗೆ ಒಂದಿಷ್ಟು ಕೀಟ್ಲೆ ಮಾಡಬೇಕು ಅಂತ ಅನಿಸಿರ್ಬೇಕು. ಯಾರೋ ಹೇಳ್ತಿದ್ರು, ಬೀಚಿ ಅವ್ರದ್ದೇನೆ, ಅಪ್ಪ ಮಗನಿಗೆ ಬೈದ್ನಂತೆ, ಕತ್ತೆ ಬುದ್ಧಿ ಇಲ್ಲ ನಿನಗೆ ಅಂತ ಬೈದ್ನಂತೆ. ಹೊರಗಡೆ ನೋಡಿದಾಗ 2 ಕತ್ತೆ ಅಳುತ್ತಾ ಇದ್ವು ಅಂತ. ಯಾಕೆ ಅಂದರೆ ನಮಗೆ ಹೋಲಿಸ್ತಾನಲ್ಲ ಅವನ್ನ ಅಂತ. ಮಗನಿಗೆ ಕತ್ತೆ ಏನು ಬೈದಕ್ಕೆ ಅವಕ್ಕೆ ಬೇಜಾರಾಯಿತು ಅಂತ. ಅಂದರೆ ಹೇಗೆ ಚೆನ್ನಾಗಿದೆ ನೋಡಿ, ಮನುಷ್ಯರೊಂದಿಗೆ ಕೀಟ್ಲೆ ಮಾಡಬೇಕು ಅಂತ ಅನಿಸ್ತು. ಮನುಷ್ಯರು ತಾವು ಮಾತ್ರ ಧರ್ಮಜ್ಞರು, ತಾವು ನ್ಯಾಯಾನ್ಯಾಯ ವಿವೇಕಿಗಳು ಎಂಬ ಜಂಬ ಪಟ್ಕೊಳ್ಬೇಕಾಗಿಲ್ಲ. ಇವೆಲ್ಲ ದೃಷ್ಟಿಗಳು ಕೂಡ ಮನುಷ್ಯರಿಗಿಂತ ಕೆಳಮಟ್ಟದಲ್ಲಿದ್ದಂಥ ವಾನರರಲ್ಲಿ ಬೇಕಾದಷ್ಟು ಆಗಿತ್ತು, ಹೇರಳವಾಗಿದ್ದವು ಅಂತ ತೋರುವುದು ಕೂಡ ಒಂದು ಉದ್ದೇಶ ಆಗಿದ್ದಿರಬೇಕು. ನಮಗೊಂದು ಸ್ವಲ್ಪ ಬುದ್ಧಿ ಹೇಳೋದಕ್ಕೆ ಒಂದು ಹಾದಿ ನೋಡಿ, ವಾನರ ಎಷ್ಟು ಚೆನ್ನಾಗಿದ್ದರು ಅವರು ಅಂತ ಹೇಳೋದು. ಮತ್ತು ಇನ್ನೊಂದು, ಬಹು ಸುಂದರವಾದಂಥ ಬಲಿಷ್ಠವಾದ ಮನುಷ್ಯ ಲೋಕವನ್ನು ದಾಖಲೆ ಮಾಡಿದಂಥ ವಾಲ್ಮೀಕಿಗಳಿಗೆ ಮತ್ತೊಂದು ಮನುಷ್ಯರ ದೇಶವನ್ನು ಕಟ್ಟೋದು ಕಷ್ಟ ಆಗಿರಲಿಲ್ಲ. ಈಗ ವಾಲಿ ಸುಗ್ರೀವರು ವಾನರ ಅನ್ನೋ ಬದಲು ಇನ್ನೊಂದು ಪ್ರಚಂಡವಾದಂಥ ಒಂದು ಸಾಮ್ರಾಜ್ಯ ಅಂತ ಮಾಡೋದು ಏನು ಕಷ್ಟ ಆಗ್ತಿರಲಿಲ್ಲ ಅವರಿಗೆ. ಆದ್ದರಿಂದ ವಾನರ ರಾಜ್ಯ, ಅದರ ನಿರ್ಮಾಣ ಅವರದೊಂದು ವಿಶೇಷವಾದಂಥ ಮನೋಲೀಲೆ ಅಂತ ಒಪ್ಕೋಬೇಕು. ಕವಿ ಪ್ರತಿಭೆ ಅದು ಮಾಡಬೇಕಾದದ್ದು. ಈ ಮತ್ತಿನ್ನೊಂದು ಮನುಷ್ಯರು ಮತ್ತು ರಾಕ್ಷಸರ ನಡುವೆ ಸ್ವಲ್ಪ ವಿನೋದದ ಪ್ರಸಂಗನೂ ಸೃಷ್ಟಿ ಮಾಡಬೇಕು ಅಂತ ಅನಿಸಿರ್ಬೇಕು. ತಾವೆಲ್ಲ ಸುಂದರಕಾಂಡ ಓದಿದಾಗ ಆ ಸೀತೆ ಸಿಕ್ಕಳು ಅಂತ ಗೊತ್ತಾದಾಗ ಅವರು ಹಾರಾಡೋದು ಜಿಗಿದಾಡೋದು ನೋಡಿದಾಗ ಎಂಥ ಅದ್ಭುತ ಹಾಸ್ಯ ಪ್ರಸಂಗವನ್ನು ಸೃಷ್ಟಿ ಮಾಡ್ತಾರೆ. ಆದ್ದರಿಂದ ಆ ಬಹುಶಃ ಈ ಮನುಷ್ಯ ರಾಕ್ಷಸರ ನಡುವೆ ಒಂದು ವಿನೋದದ ಪ್ರಸಂಗ ಕಲ್ಪನೆ ಮಾಡೋದು ಕೂಡ ಅವ್ರ ಉದ್ದೇಶ ಆಗಿದ್ದಿರಬೇಕು. ಅಯೋಧ್ಯೆಯ ಕಥೆ ಇದೆಯಲ್ಲ, ಹೃದಯ ಭೇದಕವಾದಂಥ ಕಥೆ ಅದು. ರಾಮ ರಾಜ್ಯ ಕಳ್ಕೊಂಡು ವಾಪಸ್ ಹೋಗುವಂಥದ್ದು, ದಶರಥ ಅಳುವಂಥದ್ದು, ಎಲ್ಲ ದುಃಖಮಯವಾಗಿರುವಂಥ ಸನ್ನಿವೇಶ ಆ ಕಡೆ. ಈ ಕಡೆ ಲಂಕೆಯದು ಭಯಂಕರವಾದಂಥದ್ದು, ಒಬ್ಬರಿಗಿಂತ ಅವ್ರು ಭಯಂಕರವಾಗಿರುವಂಥವ್ರು. ಈ ಎರಡರ ನಡುವೆ ಮನಸ್ಸನ್ನು ಕೊಂಚ ಉದ್ರೇಕ ಕಮ್ಮಿ ಮಾಡೋದಕ್ಕೆ ಸಾಮಾನ್ಯವಾಗಿ ಮಾಡ್ತಾರೆ. ನೀವು ನಾಟಕಗಳನ್ನು ನೋಡಬೇಕು. ಸೀರಿಯಸ್ ನಾಟಕದೊಳಗೆ ಒಬ್ಬ ವಿದೂಷಕ ಬರ್ತಾನೆ ನಡುವೆ. ಯಾಕೆ ವಿದೂಷಕ ಬರಬೇಕು? ಅವಾಗ ಭಾರಿ ಟೆನ್ಷನ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ ಅಲ್ಲಿ. ಎರಡು ಕಡೆನೂ ಭಾರಿ ಟೆನ್ಷನ್ ಆದಾಗ ಆ ಟೆನ್ಷನ್ ಸ್ವಲ್ಪ ಕಮ್ಮಿ ಮಾಡೋದಕ್ಕೆ ಏನಾದರೂ ಒಂದು ಪಾತ್ರ ತರಬೇಕು ಅಂತ ಅನಿಸಿರ್ಬೇಕು ಅವರಿಗೆ. ಅದಕ್ಕೆ ಈ ಎರಡರ ನಡುವೆ ಕೊಂಚ ಮನಸ್ಸಿನ ಉದ್ವೇಗವನ್ನು ಕಮ್ಮಿ ಮಾಡಬೇಕು ಅಂತ ಹಾಸ್ಯ ಉಕ್ಕಿಸುವಂಥ ರಚನೆ ಅವಶ್ಯ ಎಂದು ಅವ್ರಿಗೆ ಕಂಡಿರಬೇಕು. ಅದಕ್ಕೆ ಬಹಳ ಚಂದ ಡಿ.ವಿ.ಜಿ. ಮಾತಿದು. ವಾಲ್ಮೀಕಿಗಳು ಒಂದು ಪ್ರಬುದ್ಧ ಧರ್ಮಕೃತಿಯನ್ನು ರಚಿಸಬೇಕೆಂದು ಉಗ್ರವಾದ ಹಠದಿಂದ ಹುಬ್ಬು ಗಂಟಿಕ್ಕಿ ಔಡು ಕಚ್ಚಿ ಕುಳಿತಿದ್ದರೆಂದು ಅನ್ನಿಸುವುದಿಲ್ಲ. ಎಷ್ಟು ಚಂದ ಮಾತದು. ಧರ್ಮಕೃತಿ ಬರಿತೀನಿ, ಇದು ಗಂಭೀರವಾಗೇ ಇರಬೇಕು ಅಂತ ಔಡು ಕಚ್ಚಿ ಏನು ಕೂತವರಲ್ಲ. ಅವರು ಸೌಮ್ಯರು, ಸರಳರು, ವಿನೋದ ಪ್ರಿಯರು. ಆದ್ದರಿಂದ ವಿನೋದಕ್ಕಾಗಿ ಮನೋಲೀಲೆಯಿಂದ ಒಂದು ವಾನರ ರಾಜ್ಯವನ್ನು ರಚಿಸಿದರು ಅಂತ ತಿಳ್ಕೊಳ್ಳೋದು ಕ್ಷೇಮ. ಇನ್ನು ಕೆಲವು ಕಡೆ ವಿಮರ್ಶಕರು ಬರೆಯುವಂಥದ್ದು ವಾನರರು ಅಂತಲ್ಲ, ಅವರು ಮನುಷ್ಯರೇ, ಅವರು ಅಡವಿ ಜನ. ಅವರು ಫಾರ್ ಎಕ್ಸಾಂಪಲ್ ನಮ್ಮಲ್ಲಿಗೆ ಕಪಿಧ್ವಜ ಅಂತಿರಲಿಲ್ವ, ಅರ್ಜುನನಿಗೆ ಕಪಿಧ್ವಜ ಅಂತೆಲ್ಲ, ಅವ್ರು ಕಪಿಧ್ವಜ ಹೊಂದ್ಕೊಂಡವ್ರು ಇರಬೇಕು. ಹಳೆ ಕಾಲದಲ್ಲಿ ಮಾಸ್ಕ್ ಹಾಕ್ಕೊಳ್ಳೋರು ಇರ್ತಿದ್ರಲ್ಲ, ಹಾಗಿರಬೇಕು. ಆ ಥರದ ಜನ ಅವರು ಅಂತ ಕೆಲವರು ನಂಬ್ಕೋತಾರೆ. ಅವೆಲ್ಲ ಇವ್ರದಲ್ಲ, ನಮ್ಮ ವಾಲ್ಮೀಕಿಗಳ ಸೃಷ್ಟಿಯಲ್ಲ. ವಾಲ್ಮೀಕಿಗಳು ಕಪಿರಾಜ್ಯ ಅಂತ ಬರೀತಾರೆ. ಆದರೆ ಇತ್ತೀಚೆಗೆ ಕೆಲವು ಸೋಷಿಯಾಲಜಿಸ್ಟ್ ಹೇಳುವಂಥದ್ದು ಅವರು ವಾನರರಲ್ಲ, ನರರೇ, ಸ್ವಲ್ಪ ಹಿಂದಿರಿದ್ದವರಿಂದ, ಅದರಿಂದ ಸ್ವಲ್ಪ ಅಡವಿ ಜನ ಆಗಿರಬೇಕು. ಅವರ ನಡವಳಿಕೆಗಳು ಮತ್ತು ಸಾಮಾಜಿಕ ಬದುಕು ಸ್ವಲ್ಪ ಭಿನ್ನ ಆಗಿರೋಕ್ಕೆ ಸಾಧ್ಯ ಇದೆ. ಇನ್ನೊಂದು ಮಹತ್ವದ ಭಿನ್ನ ರಾಮಾಯಣದ ವ್ಯಾಸಂಗಿಗಳಿಗೆ ಅಂತ ಡಿ.ವಿ.ಜಿ. ಬರೀತಾರೆ. ಇದನ್ನು ದಯವಿಟ್ಟು ಗಮನಿಸಬೇಕಾದ್ದು, ಬಹಳ ಚಂದ. ನಮ್ಮಲ್ಲಿ ಸಾಮಾನ್ಯವಾಗಿ ಬಹಳ ಕುತ್ಸಿತ ಮನಸ್ಸು ನಮ್ಮದು. ಓದಬೇಕಾದ್ರೆ ಪೆನ್ ಹಿಡ್ಕೊಂಡೇ ಕೊಡೋದು, ಗ್ರೀನ್ ಇಂಕ್, ಅದು ಆಡಿಟರ್ಸ್ ಪೆನ್ ಇರ್ತಾವಲ್ಲ, ತಪ್ಪು ಯಾವುದು ರೈಟ್ ಯಾವುದು ರಾಂಗ್ ಯಾವುದು ಹಾಕ್ಕೊಡು, ಹಂಗೆ ಕೊಡೋದಲ್ಲ ಅಂತ ಹೇಳ್ತಾರೆ ಅವರು. ಕಾವ್ಯೋಪಾಸನೆಯ ನಡುವೆ ತರ್ಕ ಶೋಭಿಸುವುದಿಲ್ಲ. ನಾನು ಮೊದಲೇ ಸಲ ಹೇಳಿದ್ದೆ, ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ. ಇದು ಅಲ್ಲ, ಸಾಧ್ಯ ಇಲ್ಲ ಅನ್ನೋದನ್ನು ತೆಗೆದಿಟ್ಟು ಬಿಡಬೇಕು. ಇದು ಆಗ್ತದೆ, ವಿಮಾನದಲ್ಲಿ ಹೋದ ಅದು ನಂಬ್ಕೋಬೇಕು. ಅದೆಲ್ಲ ಪ್ರಶ್ನೆ ಕೇಳ್ತಾ ಹೋದರೆ, ಹಿಂದಕ್ಕೊಂದ್ಸಲ ನನ್ನ ನೆನಪಿದೆ, ಯು ಆರ್ ಅನಂತಮೂರ್ತಿಯವರಿಗೆ ನನಗೆ ತುಂಬ ಚರ್ಚೆ ಆಗಿತ್ತು ಒಂದು ಸಲ. ಅವರು ರುಜುವಾತು ಅಂತ ಮ್ಯಾಗ್ಝಿನ್ ತರ್ತಾಯಿದ್ರು. ಅದರೊಳಗೆ ಒಂದು ಕಾಲಮ್ ಬರೋದು, ಒಂದು ಲೇಖನ ಅವ್ರು ಬರ್ತಿತ್ತು, ಪದ್ಯವೋ ಬಗೆ ಅಂತ ಬರೋದು. ನೆನಪಿದೆ, ಪದ್ಯವೋ ಬಗೆ. ಒಂದು ಪದ್ಯವನ್ನು ಹೇಗೆ ಒಡೆದು ನೋಡಬೇಕು ಅಂತ. ನಾನು ಎಷ್ಟೋ ಸಲ ಅವ್ರ ಹತ್ರ ಮಾತಾಡಿದ್ದುಂಟು. ಒಡೆದು ಬಿಟ್ಟರೆ ಹಾಳಾಗಿ ಹೋಗ್ತದೆ ಸರ್, ಅದು ಹಾಗೆ ಚಂದ, ಅದು ಸಮಗ್ರವಾಗಿ ತಗೋಬೇಕು. ಒಂದು ಸುಂದರವಾದ ಗುಲಾಬಿ ಹೂ ಇದೆ,
ಒಬ್ಬ ರಸಿಕನಿಗೆ ಕೊಟ್ಟರೆ ಎಷ್ಟು ಚೆನ್ನಾಗಿದೆಯಲ್ಲ ಗುಲಾಬಿ ಹೂವು ಅಂತಾನೆ, ಮೂಸು ನೋಡ್ತಾನೆ, ಆ ಮೃದುತ್ವ ನೋಡ್ತಾನೆ, ಸಂತೋಷ ಪಡ್ತಾನೆ. ಅದನ್ನು ಬಾಟ್ನಿ ಪ್ರೊಫೆಸರಿಗೆ ಕೊಟ್ಟು ನೋಡಿ, ಎಲ್ಲ ಬೇರೆ ಮಾಡಿ ಕ್ಯಾಲಿಕ್ಸ್, ಕೊರಲ, ಆಂಡ್ರೋಸಿಯಂ, ಗೈನೋಸಿಯಂ ಬೇರೆ ಬೇರೆ ಬಾಟ್ಲಲ್ಲಿ ಹಾಕಿಟ್ಬಿಡ್ತಾರೆ. ಅದು ತಪ್ಪೇನಲ್ಲ, ಆದರೆ ಅದು ನೋಡೋ ಬಗೆ ಅಲ್ಲ. ನಿಮಗೆ ಅದು ಹೇಳ್ತಾರೆ, ಹೋಲ್ ಈಸ್ ನಾಟ್ ದಿ ಸಮ್ ಆಫ್ ಪಾರ್ಟ್ಸ್, ಇಟ್ ಈಸ್ ಮಚ್ ಮೋರ್ ದೆನ್ ದಿ ಸಮ್ ಆಫ್ ಪಾರ್ಟ್ಸ್. ಈ ಭಾಗ ಮಾಡಿ ನೋಡೋದಿದೆಯಲ್ಲ ಅದು ಇಂಟೆಲೆಕ್ಚುವಲ್, ಆದರೆ ಸಮಗ್ರವಾಗಿ ನೋಡೋದು ಇಂಟೆಲಿಜೆಂಟ್. ಇಂಟೆಲಿಜೆಂಟ್ ಅನ್ನೋದು ಮೇಲಕ್ಕೆ ಹೋಗುತ್ತೆ, ಇಂಟೆಲೆಕ್ಟ್ ಅನ್ನೋದು ಕೆಳಗಡೆ ಹೋಗುತ್ತೆ. ಅದನ್ನು ಕಾವ್ಯ ನೋಡುವಾಗ ಎಷ್ಟು ಚಂದ ಹೇಳ್ತಾರೆ ಅದನ್ನು. ಕೆಲವರು ಏನು ಮಾಡ್ತಾರೆ, ಬುದ್ಧಿಜೀವಿಗಳಾದ ವ್ಯಾಖ್ಯಾನಕಾರರು ವಾನರ ರಾಜ್ಯದ ಬಗ್ಗೆ ತರ್ಕ ಕುತರ್ಕಗಳನ್ನು ಎಬ್ಬಿಸಿ, ಇದು ಅಸ್ವಾಭಾವಿಕ, ಕೋತಿಗಳು ಮಾನವರ ನಡುವೆ ಸಂಬಂಧ ಹೇಗಾದೀತು, ಆದರ್ಶ ಮಾನವನಾದ ರಾಮನಿಗೆ ಸೀತೆಯನ್ನು ಹುಡುಕಲು ಕಪಿಗಳ ಸಹಾಯ ಬೇಕೆ, ಅಂತ ರಾಮನಿಗೆ ಕಪಿಗಳು ಬೇಕೇನ್ರಿ ಅಂತ ಎಂದೆಲ್ಲ ಧೂಳು ಎಬ್ಬಿಸಿದ್ದಾರೆ. ಹೀಗೆ ತರ್ಕದಿಂದ ರಸಭಂಗ ಮಾಡುವುದು ಕವಿಯ ವಿಷಯದಲ್ಲಿ ಮಾಡಿದ ಅಪಚಾರ. ಕಾವ್ಯ ಬ್ಯಾರೆ ಅದು, ಕಾವ್ಯ ಬ್ಯಾರೆ. ಪಾತರಿಗಿತ್ತಿ ಪಕ್ಕ ನೋಡಿದೇನ ಅಕ್ಕ. ಈ ಕವನವನ್ನು ನೀವು ಬಿಡಿಸ್ಕೊಂಡು ಹೋದರೆ ಪಾತರಿಗಿತ್ತೇನೆ ಉಳಿಯೋಲ್ಲ ಅಲ್ಲಿ, ಅದನ್ನು ಹಾಗೆ ತಗೋಬೇಕದು. ಅದಕ್ಕೆ ಮುಂದೆ ಹೇಳ್ತಾರೆ, ಚೆನ್ನಾಗಿದೆ ಮಾತದು. ಕಾವ್ಯವು ಮನುಷ್ಯ ಜೀವನದ ರಸಸನ್ನಿವೇಶದ ದರ್ಶನ. ಮನುಷ್ಯ ಜೀವನದ ರಸಸನ್ನಿವೇಶಗಳು ಬರ್ತಾವಲ್ಲ, ಅದರ ದರ್ಶನ ಮಾಡಿಸೋದು ಕಾವ್ಯದ ಕೆಲಸ. ಮಹಾಕಾವ್ಯ ಒಂದು ಮಹಾಜೀವನದ, ಒಂದು ಮಹಾರಸ ಸನ್ನಿವೇಶದ ದರ್ಶನ. DVG ಮಾತಿದು. ಅವ್ರು ಹೇಳ್ತಾರೆ, ಶಕುಂತಲೆ ಕಣ್ವಾಶ್ರಮದಿಂದ ಗಂಡನ ಮನೆಗೆ ಹೋಗುವ ಸಂದರ್ಭದಲ್ಲಿ ಕಣ್ವರು ಆಶ್ರಮದ ಗಿಡಬಳ್ಳಿಗಳು ಆಕೆ ಹೋಗೋದಕ್ಕೆ ಅನುಜ್ಞೆ ಕೊಡಬೇಕು ಅಂತ ಕೇಳ್ಕೊಂಡ್ರಂತೆ. ಎಷ್ಟು ಚಂದ ಮಾತದು. ಶಕುಂತಲೆ ಗಂಡನ ಮನೆಗೆ ಹೋಗುವಾಗ ಆಶ್ರಮದ ಬಳ್ಳಿಗಳ ನೀರು ಹಾಕ್ತಾ ಇದ್ಲಲ್ಲ, ದಿನ ನೋಡ್ಕೋತಾ ಇದ್ಲು. ಅವು ಕೇಳ್ಕೊಂಡ್ರಂತೆ, ಆಕೆ ಹೋಗ್ತಾಳೆ, ಪರ್ಮಿಷನ್ ಕೊಡಿ, ನೀವು ಅನುಜ್ಞೆ ಕೊಡಿ ಅಂತ ಕೇಳ್ಕೊಂಡ್ರಂತೆ. ಅದಕ್ಕೆ ಹೇಳ್ತಾರೆ, ಗಿಡಬಳ್ಳಿಗಳು ದುಃಖಿಸುವುದೆಂದರೇನು, ಅನುಜ್ಞೆ ಕೊಡುವುದೆಂದರೇನು, ಮೇಘದೂತದಲ್ಲಿ ಯಕ್ಷನು ಮೇಘಕ್ಕೆ ದೂತನಾಗೆಂದು ಹೇಳುವುದೆಂದರೇನು, ಹೇಳೋಕ್ಕಾಗತ್ತಾ? ಮೇಘಕ್ಕೆ ನೀ ದೂತ ಆಗು ಅಂತ ಹೇಳುವ ಹಾಗೆ ಮೇಘಕ್ಕೆ ಹೃದಯ ಭಾವ ಉಂಟೆ? ಇಂಥ ಪ್ರಶ್ನೆಗಳನ್ನು ಚರ್ಚಿಸುವವರು, ಇದು DVG ಮಾತು ಪಕ್ಕ ಮರಿಬಾರ್ದು ಯಾರು, ಇಂಥ ಪ್ರಶ್ನೆಗಳನ್ನು ಚರ್ಚಿಸುವವರು ಅಕೌಂಟೆನ್ಸಿ ಪರೀಕ್ಷೆಗೆ ಹೋಗಬೇಕು, ಕಾವ್ಯ ವ್ಯಾಸಂಗಕ್ಕಲ್ಲ. ಇಂಥ ಪ್ರಶ್ನೆ ಕೇಳೋರು ಅಕೌಂಟೆನ್ಸಿ ಪರೀಕ್ಷೆಗೆ ಹೋಗಬೇಕು, ಕಾವ್ಯ ವ್ಯಾಸಂಗಕ್ಕಲ್ಲ. ಕಾವ್ಯದಲ್ಲಿ ಇರುವಂಥ ಸೌಂದರ್ಯ, ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ. ಆ ಮೂಡಲ ಮನೆ ಎರಕ ಹೊಯ್ಯೋದಂತ ಇದೆಯಲ್ರಿ, ಅದು ಎಂಥ ದೊಡ್ಡ ದರ್ಶನ ಅಲ್ವಾ ಅದು. ಅದು ಬಿಟ್ಕೊಂಡು ಎರಕ ಹೆಂಗೆ ಹಾಕ್ತಾನೆ ರೀ, ಮೌಲ್ಡೆಲ್ಲಿತ್ತಲ್ಲಿ, ಅದು ಎಲ್ಲಿ ಎರಕ, ಈಗ ಕೇಳ್ಕೊಂಡು ಹೋದರೆ ಅದು ಸತ್ತೋಯ್ತದು, ರಸ ಸತ್ತೋಯ್ತು. ಅದಕ್ಕೆ ಹೇಳ್ತಾರೆ, ಅಚೇತನದಲ್ಲಿ, ಈ ಸೆಂಟೆನ್ಸ್ ನನಗೆ ಬಹಳ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಅಚೇತನದಲ್ಲಿ ಚೈತನ್ಯವನ್ನು ಆರೋಪಿಸಿ, ಚೆನ್ನಾಗಿದೆ ನೋಡಿ, ಅಚೈತನ್ಯದಲ್ಲಿ ನಿರ್ಜೀವ ವಸ್ತು, ಅದರೊಳಗೆ ಚೈತನ್ಯವನ್ನು ಆರೋಪಿಸಿ ಅದು ಸಚೇತನವಾಗಿದ್ದರೆ ಹೇಗೆ ನಡೆದಿದ್ದಿರಬಹುದೋ ಹಾಗೆ ನಡೆಯಿತೆಂದು ಭಾವಿಸಿಕೊಳ್ಳುವುದು ಕವಿ ಪ್ರಪಂಚಕ್ಕೆ ಸಹಜವಾದ ದೃಷ್ಟಿ. ಇದು ಬಹಳ ಮುಖ್ಯ. ಯಾವುದೂ ಇಲ್ಲ, ನಾನು ಮಾತಾಡಬೇಕಾದ್ರೆ ಒಂದು ನಿರ್ಜೀವ ವಸ್ತು, ಆ ನಿರ್ಜೀವ ವಸ್ತು ಸಜೀವ ಆಗಿದೆ ಅಂತ ಭಾವಿಸಿಕೊಂಡು ಅದು ಸಜೀವ ಆಗಿದ್ದರೆ ಹೇಗೆ ನಡ್ಕೊಳ್ತಿತ್ತು ಅಂತ ಚಿಂತನೆ ಮಾಡಿ ಬರೆಯೋದಿದೆಯಲ್ಲ. ಈಗ ಮೇಘದೂತ ಹೇಳಬೇಕಾದ್ರೆ ಮೇಘಕ್ಕೆ ಜೀವ ಇದೆಯಾ? ಆದರೆ ಮೇಘನೇ ನನ್ನ ದೂತವಾಗಿ ಹೋಗೋದಾದರೆ, ಇನ್ನೊಂದು ರಾಮ ಇಲ್ಲಿ ಕೂತಿದ್ದಾನೆ ಸಮುದ್ರ ಈ ಕಡೆಗೆ, ಸೀತೆಯಲ್ಲಿ ಅಶೋಕವನದಲ್ಲಿದ್ದಾಳೆ, ಸುದ್ದಿ ಕೊಟ್ಟಿದ್ದಾನೆ ಇವನು ಅಂಜನೇಯ, ಅಲ್ಲಿದ್ದಾಳೆ ಅಶೋಕವನದಲ್ಲಿ ಅಂತ. ರಾಮ ವಿರಹಿ, ಮೇಲ್ ನೋಡ್ತಾನೆ ಹುಣ್ಣಿಮೆ, ಚಂದ್ರ ಇದ್ದಾನೆ ಅಲ್ಲಿ. ತಕ್ಷಣ ರಾಮನಿಗೆ ಅನಿಸೋದೇನು ಅಂದರೆ, ಈ ಕ್ಷಣದಲ್ಲಿ ಅಕಸ್ಮಾತ್ತಾಗಿ ಸೀತೆನೂ ಆ ಚಂದ್ರನ ನೋಡ್ತಾ ಇದ್ದರೆ ನಮ್ಮಿಬ್ಬೂ ದೃಷ್ಟಿಗಳ ಮಿಲನ ಚಂದ್ರನಲ್ಲಿ ಆಗ್ತದೆ ಅಂತ ಅಂದ್ಕೊಳ್ಳುವಂಥದ್ದು. ಅದ್ಭುತ ಕವಿ ಸಮಯ ಅಲ್ವಾ ಇದು, ಅಲ್ವಾ? ಇದನ್ನು ಅದು ಹೆಂಗೆ ಮಾಡ್ತಾನೆ ರೀ ಅವನು? ವಿಚ್ ಪಾರ್ಟ್ ಆಫ್ ಮೂನ್ ಹಿ ವಾಸ್ ಲುಕಿಂಗ್ ಆ್ಯಟ್, ವಿಚ್ ಪಾರ್ಟ್ ಶಿ ವಾಸ್ ಲುಕಿಂಗ್ ಆ್ಯಟ್, ಅಬ್ಸಲ್ಯೂಟ್ ಇಡಿಯಾಕ್ರಸಿ. ಅದೇನು ಸಂಬಂಧನೇ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಅಂಥ ಪ್ರಶ್ನೆಗಳನ್ನು ಕೇಳಬಾರ್ದು. ಕೊನೆಗೆ ಯಾಕೆ ಕಪಿಸ ರಾಜ್ಯವನ್ನು ಮಾಡಿದರು ಅಂದರೆ, ಆಕಾರ ವಿಕಾರಗಳಿಗಿಂತ ಅಂತರಂಗದ ಭಾವ ಮುಖ್ಯ ಎಂದು ಸೂಚಿಸುವುದು ಕೂಡ ವಾಲ್ಮೀಕಿಗಳ ವಾನರ ರಾಜ್ಯ ಕಲ್ಪನೆಗೆ ಪೂರಕ ಆಗಿದ್ದಿರಬೇಕು. ಮನುಷ್ಯನ ಆಕಾರ ಮುಖ್ಯ ಅಲ್ಲ, ಗಾತ್ರ ಮುಖ್ಯ ಅಲ್ಲ, ಮಾನವ ಸಂಬಂಧಗಳಿಗೆ ಬೇಕಾದದ್ದು ಒಳಗಿರುವಂಥ ಭಾವನೆಗಳು, ಅದನ್ನು ಮುಖ್ಯ ಅಂತ ಹೇಳಿ ತೋರಿಸೋದಕ್ಕೋಸ್ಕರ ಒಂದು ಕಪಿರಾಜ್ಯವನ್ನು ಮಾಡಿರಬೇಕು. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಬರ್ತದೆ, ಇನ್ನು 5 ನಿಮಿಷದಲ್ಲಿ ಅದು ಮೆನ್ಷನ್ ಮಾಡಿ ಬಿಟ್ಬಿಡ್ತೇನೆ, ನಾಳೆ ಚರ್ಚೆ ಮಾಡ್ಬೋದು. ಪ್ರಸಿದ್ಧವಾದ ವಿವಾದ ಅಂದರೆ ವಾಲಿ ವಧೆಗೆ ಸಂಬಂಧಪಟ್ಟದ್ದು.
ಬಹುದೊಡ್ಡ ಚರ್ಚೆ ಆದಂಥದ್ದು. ಬಹಳ ದೊಡ್ಡ ದೊಡ್ಡ ವ್ಯಾಖ್ಯಾನಕಾರರು ಎರಡು ಕಡೆ ಕಕ್ಷಿದಾರರಾಗಿ ನಿಂತುಬಿಟ್ಟಿದ್ದಾರೆ. ಅಂದರೆ ರಾಮ ತಪ್ಪು ಮಾಡಿದ ಅಂತ ಒಬ್ಬರು ಹೇಳೋದು, ರಾಮ ತಪ್ಪು ಮಾಡಲಿಲ್ಲ ಅಂತ ಇನ್ನೊಂದು ಹೇಳೋದು. ಇವೆಲ್ಲ ನಾವೆಲ್ಲ ಪಾಸ್ಟಿಮಸ್ ರಿಹ್ಯಾಬಿಲಿಟೇಷನ್ ಆಫ್ ಟ್ರುತ್. ಅದೆಲ್ಲ ಮುಗಿದು ಹೋದ್ಮೇಲೆ ಇಷ್ಟು ವರ್ಷದ ಮೇಲೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಶ್ರೀರಾಮ ವಾಲಿಯನ್ನು ಕೊಂದದ್ದು ನೀತಿಯೇ? ಅದರೊಳಗೆ 3. ಮೊದಲನೇದಾಗಿ, ರಾಮನು ಈ ಅಣ್ಣ ಸಂಬಂಧಿರ ಯುದ್ಧಕ್ಕೆ ಏನೂ ಸಂಬಂಧ ಇಲ್ಲದವನು. ವಾಲಿ ಸುಗ್ರೀವ ಅಣ್ಣ ತಮ್ಮ ಜಗಳಾಡ್ಕೊಂಡ್ರು. ರಾಮ ಯಾಕೆ ಹೋಗ್ಬೇಕು ನಡುವೆ? ಮೊದಲೇದು. ಎರಡನೇದು, ತಾನೂ ಯುದ್ಧದಲ್ಲಿ ಭಾಗಿಯಾಗಿದ್ದೇನೆ ಅಂತ ವಾಲಿಗೇನಾದರೂ ಹೇಳಿದ್ನ? ಹೇಳಲಿಲ್ಲ. ವಾಲಿಗೆ ಗೊತ್ತೇ ಇಲ್ಲ ಇವನು ಹಿಂದಿಕೊಂಡು ಬಾಣ ಬಿಡ್ತಾನೆ ಅಂತ ಗೊತ್ತಿಲ್ಲ. ಮೂರನೇದಾಗಿ, ವಾಲಿಗೆ ಹಿಂದಿನಿಂದ ಮರೆಯಾಗಿ ಹೊಡೆದಿದ್ದು ಸರಿಯೇ? ಈ ಸಂದರ್ಭಗಳು, ಅಂಥ ಅನೇಕ ಅಸಂದರ್ಭಗಳು ರಾಮನ ಮಹಾಪುರುಷತ್ವಕ್ಕೆ ಸ್ವಲ್ಪ ಹಾನಿ ತರ್ತವೆ ಅಂತ ಕೆಲವು ನಂಬ್ಕೊಂಡಿದ್ದಾರೆ. ಆ ಹಾನಿಗಳಿಂದ ರಾಮನನ್ನು ರಕ್ಷಿಸಬೇಕು ಅಂತ ರಾಮ ರಕ್ಷಿಸುವ ಪ್ರಯತ್ನ ಮಾಡಲಿಲ್ಲ. ರಾಮನನ್ನು ರಕ್ಷಿಸಬೇಕು ಅಂತ ಕೆಲವು ಪುರಾಣಿಕರು, ಕೆಲವು ವ್ಯಾಖ್ಯಾನಕಾರರು ಇಷ್ಟು ಕಷ್ಟಪಟ್ಟಿದ್ದಾರೆ. ಹೇಗಾದರೂ ಮಾಡಿ ರಾಮನ ತಪ್ಪಿಲ್ಲ ಅಂತ ಪ್ರೂವ್ ಮಾಡಬೇಕು. ಆದ್ದರಿಂದ ಈ ಹಾನಿಯಿಂದ ರಕ್ಷಿಸಬೇಕು ಅಂತ ಹರಿಕತೆ ಮಾಡೋರು ಅಹರ್ನಿಶಿ ದುಡಿದಿದ್ದಾರೆ. ಕೆಲವು ವ್ಯಾಖ್ಯಾನಕಾರರು ಕೂಡ ಈ ಮಹಾಪ್ರಯತ್ನದಲ್ಲಿ ಸೇರಿಕೊಂಡಿದ್ದಾರೆ. ಡಿ ವಿ ಜಿಯವರ ವಾದ ಒಂಥರ ಬೇರೆ ಇದೆ. ಅದನ್ನು ಹೇಳಿಬಿಡ್ತೇನೆ ಮೊದಲು. ರಾಮನ ಮೇಲೆ ಹೊರಿಸಬಹುದಾದಂಥ ಎಲ್ಲ ಆಕ್ಷೇಪಣೆಗಳನ್ನೆಲ್ಲ ವಾಲಿನೇ ಮಾಡಿದ್ದಾನೆ. ಏನೇನು ಆಕ್ಷೇಪಣೆ ಮಾಡಬಹುದೋ ಅದೆಲ್ಲವನ್ನು ವಾಲಿ ಮಾಡಿದ್ದಾನೆ. ಅದಕ್ಕೆ ಹೇಳಬಹುದಾದ ಉತ್ತರಗಳನ್ನೆಲ್ಲ ರಾಮ ಕೊಟ್ಟಿದ್ದಾನೆ. ಇದು ಕೊಟ್ಟ ಮೇಲೆ ಈ ಸಮಾಧಾನವನ್ನು ವಾಲಿಯೂ ಒಪ್ಕೊಂಡಿದ್ದಾನೆ, ಅವರ ಸಂಬಂಧಿಕರು ಒಪ್ಕೊಂಡಿದ್ದಾರೆ. ವಾಲಿಯೇ ರಾಮನಲ್ಲಿ ದೋಷ ಇಲ್ಲ ಅಂತ ಒಪ್ಕೊಂಡ್ಮೇಲೆ ತಕರಾರು ಬೆಳೆಸೋದಕ್ಕೆ ನಾವು ಯಾರು ಅಂತ. ಸುಲಭ ಇದೆ ಅದು ಮಾತು ಅಲ್ವಾ? ಅಲ್ರಿ, ಅವ್ರು ಜಗಳ ಆಡಿದವರು ಅವರೇ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ನೀವು ಯಾಕೆ ತಲೆ ಹಾಕ್ತೀರಿ ನಡುವೆ ಅಂತ. ಆದರೆ ಕೆಲವರು ಸುಮ್ಮನೆ ಇರೋಕ್ಕಾಗಲ್ಲ. ಅಲ್ರಿ, ಪಾಪ ಅವನು ಹೆದರ್ಕೊಂಡು ಸುಮ್ಮನೆ ಹೊಂದಿದ್ದಾನೆ, ಅದು ನೀತಿ ಅಲ್ಲ ಅದು ಅಂತ ಇವ್ರಿಗೆ ಆರೋಗ್ಯ ಮಾಡೋದು. ಇಡೀ ಪ್ರಸಂಗವನ್ನು 2 ದೃಷ್ಟಿಯಿಂದ ನೋಡಿದಾಗ ಎರಡೂ ಬೇರೆ ಬೇರೆ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯ ಇದೆ. ಭಾಳ ಚೆಂದ ಇದೆ. ಬೇರೆ ದೃಷ್ಟಿಯಿಂದ ನೋಡಿದಾಗ ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗ್ತದೆ ಅಂತ ಹೇಳ್ತಾರೆ. ಹಾಗಾಗ್ತದೆ. ಮೊದಲನೇದು, ರಾಮನು ದೈವತ್ವದಿಂದ ಮನುಷ್ಯತ್ವಕ್ಕೆ ಜಗತ್ತನ್ನು ಉದ್ಧರಿಸಲು ಬಂದಂಥ ಮಹಾವಿಷ್ಣು ಅಂತ ಈ ಥಿಯರಿ ತಗೊಂಡ್ರೆ, ವಾಲಿ ವಧೆಗೆ ಮಾಡಿಕೊಂಡಂಥ ಉಪಾಯವನ್ನು ಸಮರ್ಥನೆ ಮಾಡಿಕೊಳ್ಳೋದು ಕಷ್ಟ. ಭಗವಂತನೇ ಬಂದ ಮೇಲೆ ಹಿಂದೆ ಹೊಡಿಬೇಕಾಗಿತ್ತು ಅವನು? ಭಗವಂತನೇ ಅಲ್ವಾ? ತನ್ನ ಸಂಕಲ್ಪ ಮಾತ್ರದಿಂದ ವಾಲಿನ ಹೊಡೆದು ಹಾಕಬಹುದಾಗಿತ್ತು. ಆದ್ದರಿಂದ ಮರೆ ನಿಂತು ಹೊಡೆದು ಸರಿಯಲ್ಲ ಅಂತ ಜಸ್ಟಿಫೈ ಮಾಡೋದು ಕಷ್ಟ. ಭಗವಂತ ಏಕೆ ಮರೆಯಲ್ಲಿ ನಿಂತು ಹಿಂದಿನಿಂದ ಬಾಣ ಹೊಡೆದ? ಈ ಕಷ್ಟದಿಂದ ರಾಮನನ್ನು ಪಾರ ಮಾಡೋದಕ್ಕೆ ಹೇರ್ ಸ್ಪ್ಲಿಟ್ಟಿಂಗ್ ಆರ್ಗ್ಯುಮೆಂಟ್ ಅಂತಾರೆ ಅವಕ್ಕೆಲ್ಲ, ಕೂದಲು ಸೀಳುವಂಥದ್ದು. ಈ ಪದದಲ್ಲಿ ಹೀಗೆ ನಾವು ನೋಡಬೇಕು, ಕೋರ್ಟಲ್ಲಿ ವಕೀಲು ಮಾಡ್ತಿರ್ತಾರಲ್ಲ, ಹಾಗೆ ನಾವು ಕೋರ್ಟಲ್ಲಿ ವಕೀಲರು ಮಾಡಿದ ಹಾಗೆ ಚಮತ್ಕಾರವಾದ ವಾದ ವಿವಾದಗಳನ್ನು ಮಾಡಬೇಕಾಗ್ತದೆ. ಇಷ್ಟಾದರೂ ಒಪ್ಪಿಗೆ ಆಯಿತು ಅಂತ ಅನಿಸೋದಿಲ್ಲ ಮನಸ್ಸಿಗೆ. ಎಲ್ಲಿ ರಾಮ ಭಗವಂತ ಅಂತ ಅಂದ್ಕೊಂಡಾಗ ಈ ವಾಲಿ ವಧೆಯನ್ನು ಜಸ್ಟಿಫೈ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಆದರೆ ರಾಮ ಮನುಷ್ಯರ ಹಾಗೆ ಇರಬೇಕು ಅಂತ ಬಂದವನ ಭೂಮಿಗೆ ಈ ಕಕ್ಷಿದಾರರಿದ್ದಾರಲ್ಲ, ರಾಮನ ಮನುಷ್ಯರ ಹಾಗೆ ಇರೋಕ್ಕೆ ಬಂದವನು ಅನ್ನುವಂಥ ಕಕ್ಷಿದಾರರಿಗೆ ವಾಲಿ ವಧೆ ಪ್ರಸಂಗದಲ್ಲಿ ಅಸಂಗತವಾದದ್ದು ಯಾವುದೂ ಕಾಣಿಸೋದಿಲ್ಲ. ತಪ್ಪೇನಿದೆ ಅದು? ಅಲ್ಲ, ಮನುಷ್ಯ ಅವನು, ಸ್ನೇಹಿತ ಸುಗ್ರೀವ, ಅವನು ಸಹಾಯ ಮಾಡೋಕ್ಕೆ ಹೋಗ್ತಾನೆ. ನಾನು ಇವನು ಸಹಾಯ ಮಾಡೋಕ್ಕೆ ಹೋದಾಗ ಅವನು ವೈರಿ, ನಾನು ವೈರಿ ಆಗೋದಿಲ್ವಾ? ಆದ್ದರಿಂದ ಒಬ್ಬ ಬುದ್ಧಿವಂತ ಮನುಷ್ಯ ಏನೇನು ಉಪಾಯ ಮಾಡಬೇಕು ವೈರಿಯನ್ನು ಹೊಡೆಯೋದಕ್ಕೆ ಅದೆಲ್ಲ ಮಾಡಿದ. ಅವನು ತಪ್ಪೇನಿದೆ ಅದರೊಳಗೆ? ಮನುಷ್ಯ, ಬುದ್ಧಿವಂತ ಮನುಷ್ಯ ಅದು. ಆದ್ದರಿಂದ ವಿವೇಕದಿಂದ ಉಪಾಯದಿಂದ ಹೇಗೆ ನಡ್ಕೊಳ್ತಿದ್ರೋ ಸಾಮಾನ್ಯ ಜನ, ಅದರಂತೆ ರಾಮ ನಡೆದ ಅನ್ನುವಂಥದ್ದು ಎರಡನೇ ಆರ್ಗ್ಯುಮೆಂಟ್. ಕೆಲವು ಖ್ಯಾತನಾಮರಾದಂಥ ವ್ಯಾಖ್ಯಾನಕಾರರು ರಾಮನ ದೇವರಾಗಿ ಬೇಡ, ಸ್ವಲ್ಪ ವಿಚಾರ ಮಾಡಿ, ಎಷ್ಟು ಚೆನ್ನಾಗಿದೆ ಅದು. ದೇವರು ಅಂತ ವಿಚಾರ ಮಾಡಬೇಡಿ, ಆದರೆ ಆಗಿನ ಕಾಲಕ್ಕೆ ಸರಿಯಾದ ಯುದ್ಧ ಧರ್ಮವನ್ನು ಪಾಲಿಸಿದನೆ ಅನ್ನೋದು ಮುಖ್ಯ. ಅದರ ಪ್ರಕಾರ ಮಾಡಲಿಲ್ಲ ಅಂತ ಅನ್ನುವಂಥದ್ದು ಆರ್ಗ್ಯುಮೆಂಟ್. ದೇವರಂತ ಬೇಡ, ಆಗಿನ ಕಾಲದಲ್ಲಿ ಯುದ್ಧ ಧರ್ಮಗಳನ್ನು ನೀತಿಗಳನ್ನು ಪಾಲಿಸಿದ್ನೇ ರಾಮ ಅಂತ ಹೇಳಿ ಮಾಡಿಲ್ಲ ಅಂತ ಅವ್ರದ್ದು ಒಂದು ಮುಖ್ಯ ಆರ್ಗ್ಯುಮೆಂಟು. ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಯವರು ಹೇಳುವಂಥದ್ದು ಭಾಳ ಚೆನ್ನಾಗಿದೆ ಅದು. ಇವತ್ತಿನ ಜಗತ್ತಿನಲ್ಲಿ ದೊಡ್ಡ ದೇಶಗಳಿದ್ದಾವೆ, ಮಧ್ಯಮ ದೇಶಗಳು, ಸಣ್ಣ ಸಣ್ಣ ದೇಶಗಳಿದ್ದಾವೆ, ತೀರಾ ಸಣ್ಣ ಸಣ್ಣ ದೇಶಗಳಿದ್ದಾವೆ. ಅದು ಸಣ್ಣ ದೇಶ ಅಂಥೇಳಿ ಅದರ ಸ್ವಾತಂತ್ರ್ಯ ಕಮ್ಮಿ ಅಲ್ಲ, ಅದರದೇ ಆದ ಒಂದು ಸಂವಿಧಾನ ಇದೆ, ಅದರ ಪ್ರಕಾರ ಅವ್ರು ಬದುಕ್ತಾರೆ.
ಸ್ವಾತಂತ್ರ್ಯ ಪ್ರಕಾರ ಬದುಕ್ತಾರೆ. ನಾನು ದೊಡ್ಡವನಾಗಿದ್ದೀನಿ ಅಂತ ಹಮ್ಮಿನಿಂದ ಅವ್ರನ್ನ ದಬ್ಬಾಳಿಕೆ ಮಾಡೋಕ್ಕಾಗೋದಿಲ್ಲ ಅಲ್ವಾ. ನಾನು ದೊಡ್ಡ ದೇಶ ಅಂತ ಹೇಳಿ ಈಗ ಆದದ್ದನ್ನು ಅನುಭವಿಸಿದ್ದೇವೆ ನಾವು ಬೇಕಾದಷ್ಟು ಕಡೆಗೆ. ಅಮೇರಿಕ ದೊಡ್ಡ ರಾಷ್ಟ್ರ ಅಂತ ಅಫ್ಘಾನಿಸ್ತಾನನ್ನು ಕೊಚ್ಚಿ ಹಾಕ್ಬಿಡ್ತು, ಇರಾಕನ್ನು ಕೊಂದು ಹಾಕ್ಬಿಡ್ತು, ಪೂರ ಸತ್ತೋಯ್ತು ಇರಾಕೆಲ್ಲ. ಒಂದು ಕಾಲಕ್ಕೆ ಅತ್ಯಂತ ದೊಡ್ಡ ಸೂಫಿಗಳು ಬದುಕಿದಂಥ ಶಾಂತಿ ಪ್ರದೇಶ ಅದು ಇವತ್ತು ನಿರ್ನಾಮ ಆಗಿ ಹೋಯಿತು. ಯಾಕೆ? ನಾನು ಬಲಿಷ್ಠ ಆದ್ದರಿಂದ ಯಾರ ಮೇಲೋ ದಬ್ಬಾಳಿಕೆ ಮಾಡಬಹುದು ಅಂತ. ಅದೇ ರೀತಿ ದೊಡ್ಡ ದೇಶ ಸಣ್ಣ ದೇಶದ ಮೇಲೆ ದಬ್ಬಾಳಿಕೆ ಮಾಡೋದು ಸ್ವೇಚ್ಛಾಧಿಕಾರ ಆಗ್ತದೆ ಅಂತ. ನಾನು ಕೋಸಲ ದೇಶದ ಚಕ್ರವರ್ತಿ ಪ್ರತಿನಿಧಿ ಆದ್ದರಿಂದ ಸಣ್ಣ ವಾನರ ದೇಶ ಏನಿದೆಯೋ ಇದರ ರಾಜ್ಯ ತಪ್ಪು ಮಾಡಿದಾಗ ಅವನು ದಂಡಿಸೋ ಅಧಿಕಾರ ನನಗಿದೆ ಅಂತ ಹೇಳೋದು ಸ್ವಲ್ಪ ದೊಡ್ಡ ಮಾತಾಗ್ತದೆ ಅಂತ. ನೀನು ವಾನರ ರಾಜ್ಯ, ಸಣ್ಣ ರಾಜ್ಯ ಅದು. ನಾನು ಕೋಸಲ ರಾಜ್ಯದ ಚಕ್ರವರ್ತಿ ಪ್ರತಿನಿಧಿಯಾಗಿ ಬಂದಿದ್ದೇನೆ, ನೀನು ನಡವಳಿಕೆ ಸರಿ ಇಲ್ಲ, ಆದ್ದರಿಂದ ಶಿಕ್ಷೆ ಮಾಡೋಕ್ಕೆ ನನಗೆ ಅಧಿಕಾರ ಇದೆ ಅಂತ. ಅವನು ಹೇಳ್ತಾನೆ, ನನ್ನ ರಾಜ್ಯದಲ್ಲಿ ನೀನು ಹೆಂಗೆ ಮಾಡ್ತೀಯ? ನನ್ನ ಕಾನ್ಸ್ಟಿಟ್ಯೂಷನ್ ಬೇರೆ ಇದೆ, ನಮ್ಮ ರಾಜ್ಯ ಇದೆ, ಸ್ವತಂತ್ರತೆ ನಮಗಿದೆ, ನೀವು ದೊಡ್ಡವನು ಇರ್ಬೋದು, ನಮಸ್ಕಾರ ಮಾಡ್ತೀವಿ ನಾವು ನಿಮಗೆ, ಆದರೆ ನಮ್ಮ ರಾಜ್ಯದಲ್ಲಿ ಬಂದು ನೀನು ಅಧಿಕಾರ ಚಲಾಯಿಸೋಕೆ ಸರಿ ಆಗೋದಿಲ್ಲ. ಅದನ್ನು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಹೇಳೋದು ಅದೇನೆ. ಮೊದಲಿನಿಂದ ನಮ್ಮ ಬ್ರಿಟಿಷ್ ಮಾಡಿದ್ದ ಹಾಗೇನೆ ನಮ್ಮೇಲೆ ದಬ್ಬಾಳಿಕೆ ಮಾಡ್ಕೊಂಬಂದರು, ದೊಡ್ಡ ದೊಡ್ಡ ದೇಶಗಳು ನಮ್ಮ ಮೇಲೆ ಮಾಡ್ತಿದ್ದು, ಹಾಗೆ ಅಭ್ಯಾಸ ಆಗಿಬಿಟ್ಟಿದೆ ಅಂತ ಹೇಳಿ ನಿನ್ನನ್ನು ನಿಗ್ರಹಿಸುವಂಥ, ದಂಡಿಸುವಂಥ, ಕೊನೆಗೆ ನಿನ್ನನ್ನು ಕೊಲ್ಲುವಂಥ ಅಧಿಕಾರ ನನಗಿದೆ ಅಂತ ಮಾತನಾಡೋದು ರಾಮನ ಗುಣಕ್ಕೆ ಹೊಂದಿಕೆಯಾಗದಿರುವುದು ಅಂತ ಒಂದು ವಾದ ಇದು. ಸಂದರ್ಭದ ವಿವರಾಂಶಗಳನ್ನು ಗಮನಿಸದೆ ಮಾತಾಡೋದು ತಪ್ಪಾಗ್ತದೆ ಅಂತ ಇನ್ನೊಂದು ಕಕ್ಷಿದ್ದಾರೆ. ಸರಿಯಾಗಿ ನೋಡ್ರಿ ಪರಿಸ್ಥಿತಿ ಏನಿತ್ತು ಅಂತ ಹೇಳಿ. ಕಬಂದ ಏನು ಹೇಳಿದ ರಾಮ ಲಕ್ಷ್ಮಣರಿಗೆ, ನೀನು ಹೋಗು ಪಂಪಾ ಸರೋವರ ಹತ್ರ, ಸುಗ್ರೀವ ಸಿಗ್ತಾನೆ, ಅವನು ಸಮರ್ಥನಾಗಿದ್ದಾನೆ, ಅವನೂ ಕಷ್ಟದಲ್ಲಿದ್ದಾನೆ, ನಿನ್ನ ಹಾಗೆ ಅವನು ಹೆಂಡ್ತಿನ ಕಳ್ಕೊಂಡಿದ್ದಾನೆ, ಇಬ್ಬರೂ ಸಮಾನ ದುಃಖಿಗಳು, ಇಬ್ಬರೂ ಸೇರ್ಕೊಳ್ಳಿ, ಸುಗ್ರೀವ ನಿನಗೆ ಸಹಾಯ ಮಾಡ್ತಾನೆ, ಅವನ ಬೆಂಬಲ ತಗೋ ಅಂದರು. ಆದ್ದರಿಂದ ರಾಮ ಬಂದ, ಸುಗ್ರೀವ ದರ್ಶನ ಆಯಿತು, ಸ್ನೇಹ ಆಯಿತು. ಅಲ್ಲಿ ಒಂದು ಚೂರು ತಪ್ಪು ಅಂತ ಹೇಳೋದು ಕಷ್ಟ. ಕೆಲವೊಂದು ಸಲ ಸತ್ಯವನ್ನು ಪೂರ್ತಿ ಸತ್ಯ ಹೇಳದೆ ಹೋಗ್ಬೋದು ನಾವು, ಅರ್ಧಮರ್ಧ ಸತ್ಯ ಹೇಳ್ತೀವಿ, ಅಶ್ವತ್ಥಾಮೋಹತಃ ಇದ್ದಾಗೆ. ಇಲ್ಲಿ ಆಂಜನೇಯ ರಾಮನಿಗೆ ಸುಗ್ರೀವನನ್ನು ಪರಿಚಯ ಮಾಡಿಕೊಡುವಂಥ ಬಗೆ ತುಂಬ ಚೆನ್ನಾಗಿದೆ. ಅದೊಂದು ಶ್ಲೋಕ ಹೇಳಿ ನಿಲ್ಲಿಸ್ಬಿಡ್ತೇನೆ. ಸಹಿ ರಾಜ್ಯಾತ್ ಪರಿಭ್ರಷ್ಟ ಕೃತವೈರಸ್ಯ ವಾಲಿನಃ ಹೃತದಾರೋ ವನೇ ತ್ಯಕ್ತಃ ಭ್ರಾತ್ರ ವಿನಿಕೃತೋ ಭ್ರಶಂ ಅಂತ. ಅಣ್ಣನಾದ ವಾಲಿಯ ಜೊತೆಗೆ ವೈರವನ್ನು ಬೆಳೆಸಿಕೊಂಡು ಸುಗ್ರೀವ ರಾಜ್ಯಭ್ರಷ್ಟನಾಗಿದ್ದಾನೆ. ಗಮನಿಸಿ, ರಾಜ್ಯಭ್ರಷ್ಟನಾಗಿದ್ದಾನೆ. ವಾಲಿಯು ಸುಗ್ರೀವನ ಹೆಂಡತಿಯನ್ನು ಅಪಹರಿಸಿ ಅವನನ್ನು ಪೀಡಿಸಿ ಕಾಡಿಗೆ ಅಟ್ಟಿದ್ದಾನೆ ಅಂತ. ಮೇಲ್ನೋಟಕ್ಕೆ ಏನು ಅರ್ಥ ಆಗುತ್ತೆ? ಸುಗ್ರೀವನ ರಾಜ್ಯ ವಾಲಿ ಹೊಡೆದು ಹೊರಗೆ ಹಾಕಿದ, ಅವನ ಹೆಂಡತಿನ ತೊಗೊಂಡಿದ್ದಾನೆ ಅಂತ ರಾಮನಿಗೆ ಗೊತ್ತಾದದ್ದು. ಹನುಮಂತನ ಮಾತುಗಳಿಂದ ಎಷ್ಟು ಪ್ರೀತಿಯಾಗಿತ್ತು ರಾಮನಿಗೆ ಹನುಮಂತನ ಮೇಲೆ ಅಂದರೆ, ಅವನು ಸುಳ್ಳು ಹೇಳೋಲ್ಲ ಅಂತ ಖಾತ್ರಿ ಆಯಿತು. ಅವನು ಹೇಳಿಬಿಡ್ತಾನೆ, ನಾನ್ ಋತಂ ವೃಕ್ಷಸ್ಥೇ ಧೀರೋ ಹನುಮಾನ್ ಮಾರುತಾತ್ಮಜ. ಈ ಧೀರನಾದ ವಾಯುಪುತ್ರನಾದಂಥ ಹನುಮಂತ ಅಸತ್ಯವನ್ನು ಹೇಳಲಾರ ಅಂತ ಹೇಳಿ ಮಾತು ಕೊಟ್ಬಿಡ್ತಾನೆ. ರಾಮನ ಮೂಲ ಉದ್ದೇಶ ಏನು? ಸೀತೆಯನ್ನು ಹುಡುಕೋದು. ಅದಕ್ಕೆ ಸಹಾಯ ಮಾಡಬೇಕಾದಂಥ ಸಮರ್ಥರನ್ನು ಹುಡುಕಬೇಕು. ಅಂಥ ಸಹಾಯವನ್ನು ಕೊಡೋಕೆ ಬಂದವನು ಸುಗ್ರೀವ. ಆದ್ದರಿಂದ ಅವನು ಬಯಸಿದ ಸಹಾಯವನ್ನು ಕೊಡಬೇಕಾದದ್ದು ನನ್ನ ಕೆಲಸ. ಅದಕ್ಕಾಗಿ ರಾಮ ಅಗ್ನಿ ಸಾಕ್ಷಿಯಾಗಿ ವಾಗ್ದಾನ ಮಾಡ್ತಾನೆ, ಉಪಕಾರ ಫಲಂ ಮಿತ್ರ ವಿದಿತಂ ಮೇ ಮಹಾಕಪೆ ವಾಲಿನಂ ತಂ ವಧಿಷ್ಯಾಮಿ ತವ ಭಾರ್ಯಾಪಹಾರಿಣಂ. ಒಂದೇ ಮಾತಲ್ಲಿ ಹೇಳಿಬಿಟ್ಟ, ಫಟ್ ಅಂತ ಹೇಳಿಬಿಟ್ಟ ಅಗ್ನಿ ಸಾಕ್ಷಿಯಾಗಿ. ವಾನರೋತ್ತಮನೇ, ಉಪಕಾರವೇ ಮಿತ್ರನಿಂದ ಆಗಬಹುದಾದಂಥ ಪ್ರಯೋಜನ ಇದು ನನಗೆ ಗೊತ್ತು. ನಿನ್ನ ಭಾರ್ಯೆಯನ್ನು ಅಪಹರಿಸಿದಂಥ ವಾಲಿಯನ್ನು ನಾನು ಸಂಹರಿಸುತ್ತೇನೆ ಅಂತ ವಾಗ್ದಾನ ಕೊಟ್ಬಿಟ್ಟ. ಆದ್ದರಿಂದ ಮುಂದೆ ಮಾಡಿದ್ದೆಲ್ಲ ಈ ವಾಗ್ದಾನವನ್ನು ಪೂರೈಸೋದಕ್ಕೆ ಮಾಡಿದ್ದು. ಆದ್ದರಿಂದ ಶ್ರೀರಾಮನ ಪರೀಕ್ಷೆ ಮಾಡೋ ಕಕ್ಷಿದಾರರು ಬೇರೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದನ್ನು ನಾಳೆ ನೋಡೋಣ. ನಮಸ್ಕಾರ.